ಪುರಾಣಾನಾಂ ನಿನ್ನೆ ದಿನ ಅದ್ವೈತ ಪ್ರಕರಣ ಮುಗೀತು. ಅಂದ್ರೇನು, ಮೊದಲನೇ ಪ್ರಕರಣದಲ್ಲಿ ಆಗಮದಿಂದ, ಶ್ರುತಿಯಿಂದ ಆತ್ಮತತ್ವ ನಿಶ್ಚಯವಾಗಿತ್ತು. ತುರಿಯಾತ್ಮ ನಿಶ್ಚಯವಾಗಿದ್ದಾನೆ, ಅವನೊಬ್ಬನೇ ಇರೋದು ಅಂತ ತೀರ್ಮಾನವಾಗೋಯಿತು. ಅದರಿಂದ ಅವನು ಬಿಟ್ಟು ಬೇರೆ ಇನ್ನೊಂದೂ ಇಲ್ಲ, ಇಲ್ಲವೇ ಇಲ್ಲ. ಅವನು ಬಿಟ್ಟು ಇನ್ನೊಂದು ಅನ್ನೋದು ಇಲ್ಲವೇ ಇಲ್ಲ ಅನ್ನೋದನ್ನು ವೈತತ್ಯ ಪ್ರಕರಣದಲ್ಲಿ ತೋರಿಸಿದ್ರು. ಆಮೇಲೆ ಹಾಗಾದರೆ ಅದ್ವೈತವೂ ಇಲ್ವಾ, ತುರ್ಯಾತ್ಮನೂ ಇಲ್ವಾ? ಯಾಕೆಂದರೆ ಅವನಲ್ಲಿ ಒಂದು ಲಕ್ಷಣಗಳು ಇಲ್ಲ, ಏನೂ ಇಲ್ಲ ಹೇಳೋದಕ್ಕೆ. ಅವನೂ ಇಲ್ವಾ ಅಂದರೆ ಯುಕ್ತಿಯಿಂದ ತೋರಿಸಿರೋ ಅದ್ವೈತ ಪ್ರಕರಣದಲ್ಲಿ ಅವನಿಲ್ಲದೆ ಇರಲ್ಲ, ಅವನಿದ್ದೇ ಇರ್ತಾನೆ. ಅವನು ಮಿಥ್ಯೆ ಆಗಲ್ಲ, ಅವನ ಅಭಾವ ಆಗಲ್ಲ ಅಂತ ಹೇಳ್ಬಿಟ್ರು ಅಲ್ಲ. ಇಲ್ಲಿ ಅದ್ವೈತ ಪ್ರಕರಣ ತೋರಿಸಿರೋದೇನು ಅಂದರೆ ಯುಕ್ತಿಯಿಂದ ತೋರಿಸಿದ್ದಾರೆ. ಅಂದರೆ ಬರೀ ತರ್ಕ ಮಾಡಿ ವಿವೇಚನೆಯಿಂದ ತೋರಿಸಿದ್ದಾರೆ. ಏನು ತೋರಿಸಿದ್ದಾರೆ? ತುರಿಯಾತ್ಮನು ಅವನು ಮಿಥ್ಯೆ ಅಲ್ಲ, ಅವನಿದ್ದೇ ಇದ್ದಾನೆ ಅಂತ ತೋರಿಸಿದ್ದಾರೆ. ಈಗಾಗಲೇ ತರ್ಕದಿಂದಲೇ ತೋರಿಸಿದೆ ಅಂತ ಸ್ಪಷ್ಟವಾಗಿ ಹೇಳಿದೆ. ಆದರೆ ನಾವು ಹಲವಾರು ಕಡೆ ಭಾಷೆಯಲ್ಲಿ ಏನು ನೋಡ್ತೀವಿ ಅಂದರೆ ತರ್ಕದಿಂದ ತೋರ್ಸೋಕೆ ಆಗೋದೇ ಇಲ್ಲ ಅನ್ನೋ ಮಾತುಗಳಿದೆ. ಗೊತ್ತಾ? ಏನು ಹೇಳಿದೆ ಅಂದರೆ ಇದಂ ಅತಿ ಗಂಭೀರಂ ಬ್ರಹ್ಮ ನ ತರ್ಕಾವಗಾಹ್ಯಂ. ಈ ಬ್ರಹ್ಮ ತರ್ಕ ತಿಳ್ಕೊಳಕ್ಕಾಗಲ್ಲ, ಶ್ರುತ್ಯವಗಾಹ್ಯಮೇವ ಎರಡೂ ಹೇಳ್ಬಿಟ್ರು. ಅದನ್ನು ತಿಳ್ಕೊಳಕ್ಕಾಗಲ್ಲ, ಇದರಿಂದಲೇ ತಿಳ್ಕೋಬೇಕು ಅಂತ ಕೂಡ ಹೇಳ್ಬಿಟ್ರು. ಪೂರ್ತಿ ಬೇರೆ ಅಂತ ಹೇಳ್ಬಿಟ್ರು. ಆಯ್ತಲ್ವಾ? ಅದು ಇವಾಗ ಇಲ್ಲಿ ತರ್ಕದಿಂದ ಸಿದ್ಧವಾಗಿದೆ ಅಂತ ಹೇಳಿದ್ರೆ ವಿರುದ್ಧವಾಗೋಯ್ತಲ್ಲ ಅಂತ ಪ್ರಶ್ನೆ ಬರ್ತದೆ ಅಲ್ವಾ? ಆದ್ದರಿಂದ ಇಲ್ಲಿ ನಾವು ಇದನ್ನು ವಿಂಗಡಿಸ್ಕೋಬೇಕು. ಏನು ವಿಂಗಡಿಸ್ಕೋಬೇಕು ಅಂದರೆ ತರ್ಕದಿಂದ ಯಾವ್ದು ಸಿದ್ಧವಾಗ್ತಾ ಇದೆ, ತರ್ಕದಿಂದ ಯಾವ್ದು ಸಿದ್ಧವಾಗ್ತಾ ಇಲ್ಲ, ಇದನ್ನು ಸರಿಯಾಗಿ ವಿಂಗಡಿಸ್ಕೋಬೇಕು. ಗೊತ್ತಾ? ನೋಡಿ, ಅದಕ್ಕೆ ನೆನ್ನೆ ಸಹ ಹೇಳಿದೆ, ಅದನ್ನು ಸಂಕ್ಷೇಪವಾಗಿ ಇನ್ನೊಂದು ಸಲ ಹೇಳ್ತೀನಿ. ಏನಂದರೆ ನಾವು ಈ ಜಗತ್ತಿನ ಮುಖಾಂತರವೇ ಬ್ರಹ್ಮನ ತಿಳ್ಕೋಬೇಕು, ಆಮೇಲೆ ಆ ಬ್ರಹ್ಮನ್ ನಾನು ಅಂತ ತಿಳ್ಕೋಬೇಕು. ಅಂತಾನೆ ಬ್ರಹ್ಮನ ತಿಳ್ಕೊಳ್ಳೋದಕ್ಕೆ ಜಗತ್ತಿಲ್ಲದೆ ಇದ್ದರೆ ಸಾಧ್ಯವೇ ಇಲ್ಲ. ಯಾಕೆ? ಶ್ರುತಿನೇ ಹೇಳುತ್ತೆ. ಏನಂದರೆ ರೂಪಂ ರೂಪಂ ಪ್ರತಿರೂಪೋ ಬೃಹುವ ತದಸ್ಯ ರೂಪಂ ಪ್ರತಿಚಕ್ಷಣಾಯ. ಅವನು ಬೇರೆ ಬೇರೆ ರೂಪಗಳನ್ನು ಪಡ್ಕೊಂಡ. ಯಾಕೆಂದರೆ ತನ್ನ ಸ್ವರೂಪವನ್ನು ತಿಳಿಸೋದಕ್ಕೋಸ್ಕರ ಪಡ್ಕೊಂಡ. ಸ್ಪಷ್ಟವಾಗಿದೆ. ಇದೆಲ್ಲ ಯಾಕಾಗಿರೋದು? ತನ್ನ ಸ್ವರೂಪವನ್ನು ತಿಳಿಸೋದಕ್ಕೋಸ್ಕರ. ಅವ್ರು ಮಾಡಿರೋದು, ನಾವು ಮಾಡ್ಕೊಂಡಿರೋದಲ್ಲ. ರೂಪಂ ಮೃತರೂಪಂ ಪ್ರತಿರೂಪ ಬಭೂವ, ಅವನ ಆದ. ಯಾಕೆಂದರೆ ನಮಗೊಂದು ಸ್ವರೂಪನ ತಿಳಿಸೋಕೆ. ಗೊತ್ತಾ? ಆದ್ದರಿಂದ ಜಗತ್ತಿನ ಮುಖಾಂತರ ತಿಳ್ಕೋಬೇಕು. ಈಗ ನೋಡಿ, ಇಲ್ಲಿ ಸಂದರ್ಭ ಆಗಿದೆ ಅಂದರೆ ಜಗತ್ತಿನಲ್ಲಿ ಎಲ್ಲ ಪ್ರಮಾಣಗಳು ನಡೆಯುತ್ತೆ. ಆದರೆ ಬ್ರಹ್ಮನ ತಿಳ್ಕೊಳ್ಳೋದಕ್ಕೆ ಆಗ ಪ್ರಮಾಣ ಬೇಕು ಅಂತ.
ಗೊತ್ತಾಯ್ತಲ್ಲ? ಅದೇನಾಯ್ತು ಇವಾಗ ಒಂದು ಅಂತಾರೆ ಅಂಥ ಸಂದಿಗ್ಧ ನೋಡಿ. ಇವಾಗ ಜಗತ್ತಿನ ಮೂಲಕವೇ ಬ್ರಹ್ಮನ್ ತಿಳ್ಕೋಬೇಕು ಅಂದರೆ ಜಗತ್ತಿನ ಬಗ್ಗೆ ಮಾತಾಡ್ತಾ ಇರಬೇಕು, ಚರ್ಚೆ ಮಾಡಬೇಕು, ಆಮೇಲೆ ಅದನ್ನು ಬ್ರಹ್ಮ ನಿಶ್ಚಯ ಮಾಡಬೇಕು. ಇಲ್ಲಿ ಜಗತ್ತನ್ನು ಚರ್ಚೆ ಮಾಡೋ ಎಲ್ಲ ಪ್ರಮಾಣಗಳು ಇದೆ, ವೇದವೂ ಇದೆ. ಬ್ರಹ್ಮದಲ್ಲಿ ಏನೂ ಇಲ್ಲ, ವೇದವೂ ಇಲ್ಲ. ಗೊತ್ತಾಯ್ತಾ? ಆದ್ದರಿಂದ ಇವಾಗ ಬರೀ ಶ್ರುತಿಯಿಂದ ತಿಳ್ಕೊಳ್ತೀವಿ ಅನ್ನೋದು ಏನು, ಇದನ್ನು ತಿಳ್ಕೊಳ್ತೀವಿ, ಬೇರೆ ಪ್ರಮಾಣ ತಿಳ್ಕೊಳ್ತೀವಿ ಅಂದರೆ ಏನು ನೋಡಿ. ಅಂದರೆ ಜಗತ್ತಿನ ಮೂಲಕವೇ ತಿಳ್ಕೊಳ್ಬೇಕಾಗಿರೋದ್ರಿಂದ ಇಲ್ಲಿ ಎಲ್ಲ ಪ್ರಮಾಣಗಳು ಕೆಲಸ ಮಾಡ್ತಾ ಇರೋದರಿಂದ ಗೊತ್ತಾಯ್ತಾ, ಎಲ್ಲ ಪ್ರಮಾಣಗಳನ್ನು ಸಮನ್ವಯ ಮಾಡಿಕೊಂಡೇ ತಿಳ್ಕೋಬೇಕು. ಯಾತಕ್ಕೆ ಅಂತ ನೋಡಿ, ಯಾವುದೇ ಪ್ರಮಾಣವು ಯಾವುದೋ ಒಂದು ವಿಷಯ ಕೆಲವು ವಿಷಯಗಳು ತಿಳಿಸುತ್ತೆ, ಆದರೆ ಅದಕ್ಕೆ ಎಟುಕದೇ ಇರತಕ್ಕಂಥ ವಿಷಯಗಳು ಬೇರೆ ಇದೆ, ಅದನ್ನು ಬೇರೆ ಪ್ರಮಾಣದ ತಿಳ್ಕೋಬೇಕು. ಆದ್ದರಿಂದ ನೋಡಿ, ಒಂದು ಪ್ರಮಾಣ ಎ ತಿಳಿಸುತ್ತೆ, ಇನ್ನೊಂದು ಪ್ರಮಾಣ ಬಿ ಅಂತ ತಿಳಿಸುತ್ತೆ ಅಲ್ವಾ? ಈ ಪ್ರಮಾಣಗಳಲ್ಲಿ ವಿರುದ್ಧ ಅನ್ನೋದು ಆಗೋಕ್ಕೆ ಸಾಧ್ಯವೇ ಇಲ್ಲ. ಅರ್ಥ ಆಯ್ತಾ ಪಾಯಿಂಟು? ಪರಸ್ಪರ ಕ್ಲಾಶ್ ಆಗೋದೇ ಇಲ್ಲ. ಇದು ತಿಳಿಸೋದೇ ಒಂದು, ಅದು ತಿಳಿಸೋದೇ ಇನ್ನೊಂದು. ಕ್ಲಾಶ್ ಎಲ್ಲಿ ಬಂತು ಅಲ್ಲಿ? ಆದ್ದರಿಂದ ಪರಸ್ಪರ ವಿರುದ್ಧವಾಗಿರೋಕ್ಕೆ ಸಾಧ್ಯವೇ ಇಲ್ಲ. ವಿರುದ್ಧವಾದರೆ ಅದು ಸಿದ್ಧಾಂತವೇ ಅಲ್ಲ, ಟೊಳ್ಳು ಆ ಮಾತು, ಸುಳ್ಳು. ನೋಡಿ ಇನ್ನೊಂದ್ಸಲ, ನಾವು ಯಾವುದೇ ಯುಕ್ತಿಯನ್ನು ಹೇಳಿದ್ರೂ ಕೂಡ ಅದು ಎರಡು ಪ್ರಮಾಣಗಳು ವಿರುದ್ಧವಾಗಿದ್ದರೆ ಆ ಸಿದ್ಧಾಂತವನ್ನು ಸ್ವೀಕರಿಸೋಕ್ಕಾಗಲ್ಲ. ಗೊತ್ತಾಯ್ತಾ? ಆದರೆ ಏನು ಮಾಡಬೇಕು? ಇಲ್ಲಿ ಮಾಡುವಾಗ ವೇದ ಹೇಗೆ ಮಾತಾಡಬೇಕು? ವೇದ ಮಾತಾಡುತ್ತೆ, ಹೇಗೆ ಮಾತಾಡಬೇಕು ಅದು ಬೇರೆ ಇನ್ನೊಂದು ವಿಷಯನೇ ತಿಳಿಸ್ತಾ ಇರೋದು. ಆದರೆ ಇದರಲ್ಲಿ ಓಡಾಡಿಕೊಂಡು ಆಮೇಲೆ ತಾನೇ ತಿಳಿಸೋದು. ಆದ್ದರಿಂದ ಇಲ್ಲಿ ಓಡಾಡ್ತಾ ಇರುವಾಗ ಯಾವ ಪ್ರಮಾಣಕ್ಕೂ ವೇದ ವಿರುದ್ಧವಾಗಿರಬಾರದು. ನೀವು ವಾಕ್ಯ ನೋಡಿದ್ದೀರಾ, ನನ್ನ ದಿವಸ ತುಂಬ ಸ್ಟ್ರಾಂಗ್ ಆಗಿದೆ, ಅದನ್ನೆಲ್ಲ ಸ್ಪಷ್ಟವಾಗಿ ತಿಳ್ಕೊಂಡಿದ್ರೆ ಆಮೇಲೆ ಇದು ಸಂಶಯಗಳು ಬರೋಲ್ಲ. ಏನು ಹೇಳಿದರೆ, ಶೀತೋಗ್ನಿಯ ಅಪ್ರಕಾಶೋವಾ ಅಂತ ಏನಾದರೂ ಒಂದು ವೇದ ಹೇಳಿಬಿಟ್ರೆ 100 ಶ್ರುತಿ ಹೇಳಿರಿ, ನಾವು ಅದನ್ನು ನಂಬ್ತೀವ? ಖಂಡಿತ ನಂಬಲ್ಲ. ಅದು ಇವಾಗ ಚಿಂತೆ ಬರುತ್ತೆ, ಅರೆ ಶ್ರುತಿ ಹಾಗೆಲ್ಲ ತಪ್ಪು ಹೇಳಬಾರ್ದಲ್ಲ, ಪರಸ್ಪರ ವಿರುದ್ಧವಾಗಿ ಏನು ಹೇಳ್ಬಿಟ್ಟಿದೆಯಲ್ಲ ಅಂತ ಯೋಚನೆ ಮಾಡಿದ್ರೆ ಈ ವಾಕ್ಯವೂ ನಿಜ. ಅದಕ್ಕೋದ್ರೆ ಏನಪ್ಪ ಅಂದರೆ ಅದಕ್ಕೆ ಇನ್ನೇನೋ ಒಂದು ಅರ್ಥ ಇದೆ, ಆ ವಾಕ್ಯಕ್ಕೆ ಇನ್ನೇನೋ ಒಂದು ಅರ್ಥ ಇದೆ. ಅರ್ಥ ಹೇಗಿದೆ ಅಂದರೆ ವೇದಕ್ಕೂ ವಿರುದ್ಧವಲ್ಲ, ಇನ್ನೊಂದು ಪ್ರಮಾಣಕ್ಕೂ ವಿರುದ್ಧವಲ್ಲ, ಪ್ರತ್ಯಕ್ಷಕ್ಕೂ ವಿರುದ್ಧ, ಆ ಥರದ್ದು ಒಂದಿರುತ್ತೆ. ನಿಮ್ಗೆ ಅರ್ಥ ಆಯ್ತಲ್ಲ? ಉದಾಹರಣೆಗೆ ಇಲ್ಲೇನೆ ಆ ಸಂದರ್ಭ ನೋಡಬೇಕು. ವೇದದಲ್ಲಿ ಸಂದರ್ಭ ನೋಡಿದರೆ, ಅಯ್ಯೋ ಶೀತೋಗ್ನಿ ಅಂತಂದರೆ ಶೀತೋಗ್ನಿ ಅಂತಲಲ್ಲ, ಅಲ್ಲೇನೋ ಒಂದು ಚಳಿ ಡಿಸ್ಕ್ರೈಬ್ ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ, ವಿಪರೀತ ಚಳಿ ಅಂತ ಹೇಳ್ತಾ ಇದೆ, ಶೀತೋಗ್ನಿ ಅಂತು. ಅಯ್ಯೋ ರಾಮ, ಬೆಂಕಿ ಕೂಡ ತಣ್ಣಗಿದೆಯಪ್ಪ ಇಲ್ಲಿ ಅಂತ ಹೇಳ್ತು. ಇವಾಗ ಹೊಂತ ಇಲ್ವಾ? ಸಂದರ್ಭ ನೋಡ್ಕೊಂಡು ಹೊಂದಿಸ್ಬೇಕು. ಹಾಗೆ ಗೊತ್ತಲ್ಲ, ಅದು ಹೇಳೋ ವರಸೆ ಹಾಗೆ. ನಿಜವಾಗ್ಲೂ ಇರ್ತಾಗ್ಬಿಟ್ರೆ ಅದಕ್ಕೆ ಭಾಷ್ಯಕಾರರು ಏನು ಹೇಳೋದು, ನಿಜವಾಗ್ಲೂ ವಿರೋಧವೇ ಆಗಿಬಿಟ್ರೆ ಅದಕ್ಕೆ ಪ್ರಾಮಾಣ್ಯ ಸಿದ್ಧಿಸೋದಿಲ್ಲ. ಪ್ರಾಮಾಣ್ಯ ಅಂದರೆ ವ್ಯಾಲಿಡಿಟಿ, ಅದಕ್ಕೆ ಬೆಲೆ ಇಲ್ಲ ಆ ಪ್ರಮಾಣಕ್ಕೆ. ತುಂಬ ಸ್ಪಷ್ಟವಾಗಿದೆಯಲ್ಲಪ್ಪ. ಅಲ್ಲಿಗೆ ನಮಗೆ ಜಗತ್ತು ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇರ್ತಕ್ಕಂಥ ಪ್ರತ್ಯಕ್ಷ ಪ್ರಮಾಣಕ್ಕೆ, ಅನುಮಾನಕ್ಕೆ, ಉಪಮಾನಕ್ಕೆ, ಅರ್ಥಾಪತ್ತಿಗೆ 4 ಬೇರೆ ಬೇರೆ ವಿಷಯಗಳು ಸಿಗ್ತಾ ಇದೆ. ಹೌದಾನೆ? ವೇದದಲ್ಲಿ ಇದಿಲ್ವೇ ಇಲ್ಲ ಅಂತಲೂ ಹೇಳಿದೆ. ಎರಡು ಸಮನ್ವಯ ಮಾಡಬೇಕು ಇಲ್ಲ? ಆ ವೇದ ಗೊತ್ತಿರೋದು ಪ್ರತ್ಯಕ್ಷ ಗೊತ್ತಾಗೋದೇ ಇಲ್ಲ, ಅದಕ್ಕೆ ಸರಿಯಪ್ಪ ಗೊತ್ತಾಗೋದಿಲ್ಲ, ಅದು ಗೊತ್ತಾಗಲ್ಲ, ಅದಕ್ಕೆ ಹೇಳಲ್ಲ, ಅದು ಗೊತ್ತಾಗಲ್ಲ, ನಿಜವಾಗ್ಲೂ ಇಲ್ಲ ಅಲ್ಲಿ ಅಂತ ಮಾತಾಡಬಾರ್ದು. ಗೊತ್ತಾಯ್ತಾ? ಅದು ಹೇಗೆ ಮಾಡಬೇಕು ಅಂದರೆ, ಇಲ್ಲಿರೋ ದಿಟ ರೀ,
ಆದರೆ ಎಲ್ಲಿಲ್ಲ? ಕಾರಣದಲ್ಲಿಲ್ಲ. ಇದು ನಮ್ಮ ಅನುಭವಕ್ಕೆ ಸರಿಯಾಗಿ ಹೊಂದುತ್ತೆ, ಎಲ್ಲ ಕಡೆನೂ ಹೊಂದುತ್ತೆ. ಪ್ರತಿಯೊಂದು ಕಾರ್ಯಕಾರಣಭಾವದಲ್ಲಿ ಇದು ಹೊಂದುತ್ತೋ ಇಲ್ವೋ? ಮಡಿಕೆಯಲ್ಲಿರೋ ಧರ್ಮಗಳು ಮಣ್ಣಿನಲ್ಲಿಲ್ಲ, ಒಡವೆಯಲ್ಲಿರೋ ಧರ್ಮಗಳು ಚಿನ್ನದಲ್ಲಿಲ್ಲ. ಹಾಗೆಯೇ ಮಾಲಿಕ್ಯೂಲ್ನಲ್ಲಿರೋ ಧರ್ಮಗಳು ಆಟಮ್ಸ್ನಲ್ಲಿಲ್ಲ, ಆಟಮ್ಸ್ನಲ್ಲಿರೋ ಧರ್ಮಗಳು ನ್ಯೂಕ್ಲಿಯಸ್ನಲ್ಲಿಲ್ಲ. ಹಾಗೆಯೇ ಜಗತ್ತಿನ ಧರ್ಮಗಳು ಬ್ರಹ್ಮದಲ್ಲಿಲ್ಲ. ಅಷ್ಟೇ. ಅಲ್ಲಿ ನಾನಾತ್ವ ಇಲ್ಲ, ಇಲ್ಲಿದೆ, ಅಲ್ಲಿಲ್ಲ. ಆದ್ದರಿಂದ ದೇಹ ನಾನಸ್ಕಿಂಚನ ಅಂತೇನು? ಈಹ ಬ್ರಹ್ಮಣಿ ಇಲ್ಲ ಅಂತ ಪದೇ ಪದೇ ಹೇಳಿದ್ದಾರೆ, ಗೊತ್ತಾಯ್ತಲ್ವಾ? ಆದ್ದರಿಂದ ಇಲ್ಲೇನು ಮಾಡಿದ್ದಾಯಿತು? ನಾವು ಬ್ರಹ್ಮವನ್ನು ಈ ಥರ ತಿಳ್ಕೊಳ್ಳುವಾಗ ನಾವು ಬೇರೆ ಪ್ರಮಾಣಗಳಿಗೆ ಆ ವಿರೋಧವಿಲ್ಲದಂತೆ ನಾವು ಯುಕ್ತಿಯನ್ನು ಮಾಡಿ ಯುಕ್ತಿಯಿಂದ ತಿಳ್ಕೊಳ್ತೀವಿ, ಮನನ ಮಾಡಬೇಕು ಅಂತ ಹೇಳಿದ್ದಾರೆ. ಶಂಕರ ಏನು ಹೇಳಿದ್ದಾರೆ? ಈ ಥರ ಚಿಂತನೆ ಮಾಡಿ ಮನನ ಮಾಡಿದ್ರೆ ಗಟ್ಟಿಯಾಗಿ ಭದ್ರವಾಗಿ ಗೊತ್ತಾಗೋದು, ಇಲ್ದಿರ ಗೊತ್ತಾಗಲ್ಲ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಪ್ರತ್ಯಕ್ಷದಿಂದ ಒಂದು ವಸ್ತು ಗೊತ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಆ ವಸ್ತು ಅಂದ್ರೆ ಏನನ್ನ ನಾವು ಗ್ರಹಿಸ್ತಾ ಇದ್ದೀವಿ ಅಂತ ಯೋಚನೆ ಮಾಡಿದ್ರೆ, ಅದು ದಪ್ಪನೋ ಸಣ್ಣನೋ, ಹೌದು, ಅದು ದ್ರವನೋ ಘನನೋ, ಹೌದು, ಅದ್ರೊಳಗಡೆ ರಕ್ತ ಇದೆಯೋ ಮಾಂಸ ಇದೆಯೋ, ಹೌದು, ಅದು ಓಡಾಡ್ತಾ ಇದೆಯೋ ಇಲ್ವೋ, ಈ ರೀತಿ ವಿಚಾರಗಳು. ಹೌದು, ಇದು ಯಾವುದೋ ಬ್ರಹ್ಮದಲ್ಲಿಲ್ಲ. ಹೌದು. ಇದೆಲ್ಲವನ್ನು ಬಿಟ್ಟರೆ ಅಲ್ಲಿ ಬ್ರಹ್ಮ ಉಳ್ಕೊಳ್ತೀವಿ, ವಸ್ತು ಯಾವುದು ಇಲ್ವೇ ಇಲ್ಲ. ಇಲ್ಲ. ಅದು ನೋಡಿ, ಇವಾಗಿಲ್ಲಿ ನಾವು ನೋಡ್ತಾ ಇರೋದು ಏನಿದೆಯೋ ಅದನ್ನು ನೀವು ವಸ್ತು ಇಲ್ಲದೆ ತೋರ್ಕೊಳ್ತಾ ಇದೆ ಅನ್ನೋ ಅರ್ಥ ಇಟ್ಕೊಂಡ್ರೆ ನೀವು ಹೇಳಿದ್ದಿಟ. ಅದು ಯಾವುದೋ ಒಂದು ಬೆಳ್ಳಗಿರೋದು ಒಂದೊಂದು ಗುಣಿಯೋರ ಭೇದ. ಅಲ್ಲೊಂದು ಗುಣಿನೇ ಇಲ್ಲದೆ ಇದ್ದರೆ ಆ ಗುಣ ಕಾಣಿಸ್ಕೊಳ್ತಾ ಇರಲಿಲ್ಲ, ಗೊತ್ತಾಯ್ತಲ್ವ? ಆದ್ದರಿಂದ ಅಲ್ಲೊಂದು ಗುಣಿ ಇದೆ, ಗೊತ್ತಾಯ್ತಾ? ಆ ಗುಣಿ ಇನ್ನೂ ಅವಾಂತರ ಕಾರಣವಾಗಿರ್ಬೋದು. ಆ ಗುಣಿ ಏನಪ್ಪ ಅಂತ ನೋಡಿದ್ರೆ ಅದಕ್ಕೆ ಇನ್ನೊಂದು ಗುಣ ಇದೆ, ಅದು ನಂಗೆ ಇವಾಗ ಕಾಣಿಸಲ್ಲ, ನೋಡಿದ್ರೆ ಗೊತ್ತಾಗುತ್ತೆ. ಅದಕ್ಕೆ ಇನ್ನೊಂದು ಗುಣ ಇದೆ, ಗೊತ್ತಾಯ್ತಾ? ಅಲ್ಲಿಗೇನಾಯಿತು? ಸ್ವತಂತ್ರವಾಗಿ ನೋಡಿದ್ರೆ ನಾನು ಯಾವ ಧರ್ಮವನ್ನು ನೋಡ್ತೀನೋ, ಬೆಳಗಿದೆ ಕುಳ್ಳಿಗಿದೆ ಏನೋ ಅಂತಂದರೆ, ಬೆಳಗಿದೆ ಕುಳ್ಳಿಗಿದೆ ಅಂದರೆ ಅಲ್ಲಿ ಏನೋ ಒಂದಿದೆ ವಸ್ತು, ಅದು ಹೀಗೆ ಕಾಣಿಸ್ಕೊಳ್ತಾ ಇದೆ, ಗೊತ್ತಾಯ್ತಾ? ಆದರೆ ಅದು ಇಲ್ಲವೇ ಇಲ್ಲ ಅಂತ ಯಾವಾಗ ಹೇಳ್ತೀನಿ? ವಸ್ತುನೇ ಇಲ್ಲದೆ ಇದ್ರೆ ಅದಿಲ್ಲ. ಯಾಕಂದ್ರೆ ವಸ್ತುವೇ ಹಾಗೆ ಕಾಣಿಸ್ತಾ ಇರೋದು, ಇರೋ ವಸ್ತುವೇ ಹಾಗೆ ಕಾಣಿಸ್ಕೊಳ್ತಾ ಇದೆ. ಆದ್ದರಿಂದ ಕಾಣಿಸ್ತಾ ಇರೋದು ಅದಕ್ಕಿಂತ ಭಿನ್ನ ಅಂತ ಹೇಳಬಾರ್ದು. ಹೇಳಿದ್ರೆ ಇಲ್ಲ, ನಿಜವೇ ಬೆಳ್ಳಿ ಕಾಣಿಸ್ತಾ ಇದೆ, ನಿಜವಾಗ್ಲೂ ಅಲ್ಲಿ ಒಂದು ವಸ್ತುವೇ ಇಲ್ಲ, ಸುಮ್ಮನೆ ಬೆಳ್ಳಿ ಕಾಣಿಸ್ತಾ ಇದೆ ಅಂದರೆ ಹಾಗಾಗೋದು ಉಂಟು. ನೋಡಿ, ಎಲ್ಲೋ ಒಂದು ಏನೋ ಒಂದು ರಿಫ್ಲೆಕ್ಷನ್ ಏನೋ ಬಂದ್ಬಿಡುತ್ತೆ, ಅಲ್ಲಿ ಬೆಳ್ಳಿ ಕಾಣಿಸ್ತಾ ಇದೆ, ಅಲ್ಲಿ ನೋಡಿದ್ರೆ ಏನೂ ಇಲ್ಲ. ಹಾಗಾಗಬಹುದು, ವಸ್ತು ಇಲ್ಲದೆ ಕಾಣಿಸ್ಬೋದು. ಅದು ಯಾವುದೋ ಒಂದು ಸ್ಪೆಷಲ್ ಅರೇಂಜ್ಮೆಂಟ್ ಮಾಡಬೇಕು. ಅಲ್ಲೂ ಹಾಗೂ ನೋಡಿದ್ರೆ ಕಾಣಿಸ್ತಾ ಇದೆಯಲ್ಲ, ಯಾತಿಗೆ ಕಾಣಿಸ್ತಾ ಇದೆ ಅಂತ ನೋಡಿದ್ರೆ ಅಲ್ಲೇನೋ ಇನ್ನೊಂದು ಶಕ್ತಿ ಇದೆ. ಆವಾಗ ಅದನ್ನು ಪ್ರಾತಿಭಾಸಿಕ ಸತ್ಯ ಅಂತಾರೆ. ಇಲ್ಲಿ ಏನೋ ಕಾಣಿಸ್ಬೇಕಾದ್ರೆ ಅಲ್ಲಿ ಏನೋ ಒಂದು ತತ್ವ ಇದೆ, ಆ ತತ್ವ ಹೀಗೆ ಕಾಣಿಸ್ಕೊಳ್ತಾ ಇದೆ, ಆ ತತ್ವದಲ್ಲಿ ಇದಿಲ್ಲ. ಆದ್ದರಿಂದ ಉದ್ದಕ್ಕೂ ಏನು ಮಾಡಿದ್ದಾರೆ ಇದರಲ್ಲಿ ವೈಶೇಷಿಕ ಖಂಡನೆ ಅದರೊಳಗೆಲ್ಲಾನು ಗುಣಿಯೋರ ಅಭೇದ. ಗುಣಿಗೆ ವ್ಯತ್ಯಾಸ ನೋಡಬಾರ್ದು, ಗುಣಿಯೇ ಗುಣದಿಂದ ತೋರ್ಕೊಳ್ತಾ ಇದೆ, ಗೊತ್ತಾಯ್ತಲ್ವ? ಉದ್ದಕ್ಕೂ ಅದನ್ನೇ ಹೇಳಿದೆವು ಭಾಷ್ಯಕಾರರು. ಏನು ಹೇಳಿರೋದು ಅಂದರೆ, ಕಾರ್ಯ ಆಕಾಶಾದಿಕಂ ಬಹು ಪ್ರಪಂಚಂ ಜಗತ್. ಈ ಆಕಾಶ ಇತ್ಯಾದಿಗಳು ಜಗತ್ತು, ಇದು ಕಾರ್ಯ. ಕಾರಣಂ ಪರಂಬ್ರಹ್ಮ. ತಸ್ಮಾತ್ ಕಾರಣಾತ್ ಪರಮಾರ್ಥತ್ವ ಅನನ್ಯತ್ವ. ಪರಮಾರ್ಥವಾಗಿ ನೋಡಿದ್ರೆ ನಿಜವಾಗ್ಲೂ ವಸ್ತು ದೃಷ್ಟಿಯಿಂದ ನೋಡಿದ್ರೆ ಇದು ಅದಕ್ಕಿಂತ ಬೇರೆ ಅಲ್ಲ. ವ್ಯತಿರೇಕೇಣ ಇದನ್ನು ಸ್ವತಂತ್ರ ಅಂತ ನೀವು ನೋಡಿದ್ರೆ ಅಭಾವ ಕಾರ್ಯಸ್ಯ, ಅದಿಲ್ವೇ ಇಲ್ಲ, ಕಾರ್ಯವೇ ಇಲ್ಲ. ಸ್ವತಂತ್ರವಾಗಿ ನೋಡಿದೆ ಎಲ್ಲ ಕನ್ಸಿಸ್ಟೆಂಟ್ ಆಗಿದೆ. ಈಗ ಎಲ್ಲ ಕನ್ಸಿಸ್ಟೆಂಟ್ ಆಗಿದೆ. ಯಾಕೆಂದರೆ ಅದನ್ನು ಶ್ರುತಿನೂ ಹೇಳುತ್ತೆ, ಸ್ವತಂತ್ರವಾಗಿ ನೀನು ನೋಡಿದ್ದೆ ವಾಚಾರಂಭಣಂ ವಿಕಾರೋ ನಾಮಧೇಯಂ ಅನ್ನುತ್ತೆ. ಆದರೆ ಅದನ್ನೇ ವಸ್ತುವನ್ನು ತಿಳ್ಕೊಳ್ಳುವಾಗ ವಾಚಾರಂಭಣಂ ವಾಗಾರಂಭಣಂ ಅಂತಿದೆ. ಇದ್ರ ಮುಖಾಂತರ ತಿಳ್ಕೋಬೇಕು. ಎರಡೂ ಇದೆ.
ಎರಡೂ ಯಾಕೆ ಹೇಳ್ತು ಅದು ನೋಡಿ. ನಮ್ಮ ದಾರ್ಷ್ಟಾಂತಕ್ಕೆ ಬಂದ್ಬಿಡಿ ಯಾವಾಗ ಗೊತ್ತಾಗುತ್ತೆ. ಬ್ರಹ್ಮ ಅನ್ನೋದು ಪ್ರತ್ಯಕ್ಷವಲ್ಲ, ಅಷ್ಟು ಒಯ್ದಾಗೆ ಜಗತ್ ಪ್ರತ್ಯಕ್ಷ. ಸಾಧಾರಣವಾಗಿ ಎಲ್ಲರೂ ಪರಮಾತ್ಮ ಅಂತ ನಂಬ್ತಾರೆ ಅಲ್ವಾ. ಆ ಪರಮಾತ್ಮನ ಎಲ್ಲೋ ಇಡ್ತಾರೆ, ಇದನ್ನು ಸ್ವತಂತ್ರವಾಗಿ ತಾನೇ ನೋಡ್ತಾರೆ ಹೇಳ್ತಾರೆ. ಆದ್ದರಿಂದ ಏನು ಹೇಳಬೇಕಪ್ಪ, ಅವ್ರಿಗೇನು ತೋರಿಸ್ಬೇಕು, ಅಯ್ಯ ಇದೆಲ್ಲ ಸಕಲ ಬ್ರಹ್ಮೇನಯ್ಯ ಅಂತ ಪ್ರೂವ್ ಮಾಡೋದಕ್ಕೆ ತಾನೇ ಕಾರ್ಯಕಾರಣ ಭಾವ ಇಟ್ಕೊಂಡು ತೊಗೊಂಬಂದಿದ್ದು. ಇದಿಲ್ಲ ಅಂತ ತಿಳ್ಕೊಬೇಡ, ಇದೇ ಇದು ಬ್ರಹ್ಮವೇ ಅಂತ ತೋರಿಸೋದಕ್ಕೆ ತಾನೇ ಹೇಳ್ತಾ ಇರೋದು. ಇವಾಗ ತೋರಿಸಿದ್ದಾದ್ಮೇಲೆ ಸನಾತನ ಭಾವದ ಜೊತೆ ಸಮನ್ವಯ ಕೂಡ ಆಗ್ತಾ ಇದೆಯೋ ಇಲ್ವಾ? ಸಮನ್ವಯ ಆಗಬೇಕು ಅಂತ ಇಲ್ಲಿ ಕೂಡ ಏನು ಹೇಳಿದ್ದಾರೆ, ಹಾವು ಹಗ್ಗ ದೃಷ್ಟಾಂತ ಕೊಟ್ಬಿಟ್ಟು ಅಲ್ಲಿ ಹಾವಿಲ್ವೇ ಇಲ್ಲ ಸ್ವತಂತ್ರವಾಗಿ ಅಂತ ಹೇಳೋದು ಮೂಢರು. ಅದ್ರಲ್ಲಿ ನೋಡ್ತಾ ಇರತಕ್ಕಂತಹ ಹಗ್ಗಕ್ಕಿಂತ ಭಿನ್ನವಲ್ಲ ಅಂತ ತಿಳ್ಕೊಳ್ಳೋದು ವಿವೇಕಿಗಳು ಅಂತ ಹೇಳಿದೆಯೋ ಇಲ್ವಾ? ಸ್ಪಷ್ಟವಾಯ್ತು ಇವಾಗ. ಇನ್ನು ಸಂಶಯಕ್ಕೆ ಅವಕಾಶವೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಏನಪ್ಪ ಏನ ದೇವದತ್ತ ಅಂತಾರಲ್ಲ, ದೇವದತ್ತ ಯಾರೋ ಒಬ್ಬರು ದೇವದತ್ತ ಒಬ್ರು ಇದ್ದಾರೆ, ಅಯ್ಯೋ ಅವ್ರು ಊಟ ಮಾಡಿದ್ದು ಒಬ್ಬರು ನೋಡೇ ಇಲ್ಲ ಅಂದರು. ನಾನೇನು ಅರ್ಥ ತಿಳ್ಕೊಂಡೆ ಅಂದರೆ ಅವ್ರು ಊಟನೇ ಮಾಡೋದಿಲ್ಲ ಅಂತ ತಿಳ್ಕೊಂಡೆ, ಯಾರೂ ನೋಡಿಲ್ಲ ಅಂತ ಹೇಳಿದೆ ಅಂತ ತಿಳ್ಕೊಂಡೆ. ಆಮೇಲೆ ಅವನು ದರ್ಶನ ಮಾಡ್ಕೊಂಡು ಬರೋಕ್ಕೆ ಹೋದೆ, ಲಕ್ಷ್ಮ ಪೈಲ್ವಾನು. ಆಮೇಲೆ ಮಾಡಿದೆ, ನಾನು ಮುಂಚೆ ತಿಳ್ಕೊಂಡ್ರೆ ಅರ್ಥಕ್ಕೆ ಇವಾಗ ಆಘಾತ ಬಂದುಬಿಡ್ತು, ಸರಿ ಇಲ್ಲ. ಅದಕ್ಕೋದ್ರೆ ಇನ್ನೊಂದು ಅರ್ಥ ಹೇಳಿದೆ, ಆ ಅರ್ಥಕ್ಕೆ ಆಪತ್ತು ಬಂತು, ಇನ್ನೊಂದು ಅರ್ಥ ಹೇಳಿದೆ. ಏನು ಅಂದರೆ ಯಾರೂ ನೋಡದೆ ಇರುವಾಗ ಚೆನ್ನಾಗಿ ತಿಂತಾರೆ ಅಂತ. ಇವಾಗ ಸರಿ ಹೋಯ್ತಾ ಇಲ್ಲ, ಹಾಗೆ ಅರ್ಥ ಆಪತ್ತಿದ್ರಿ ಗೊತ್ತಾಯ್ತಾ. ಆದ್ದರಿಂದ ಏನಾಯಿತು ಅಂದರೆ ಈ ರೀತಿ ಪ್ರತಿಯೊಂದು ಕಡೆನೂ ಇಲ್ಲಿ ಉದ್ದಕ್ಕೂ ಹೇಳಿದ್ದಾರೆ. ಏನಪ್ಪ ಅಂದರೆ ವ್ಯತಿರೇಕವಾಗಿಲ್ಲ ಅಂತ ಹೇಳಿದ್ದಾರೆ. ಹೌದಾನೆ. ಆದ್ದರಿಂದ ವಿತಥ ಅಂದರೆ ವ್ಯತಿರೇಕವಾಗಿ ತಿಟ್ಟುಕೊಂಡೇ ಮಾಡಿರೋದು ಎಲ್ಲ ನೆನಪಿಡಿ, ಚೆನ್ನಾಗಿ ಜ್ಞಾಪಕ ಇಡಿ. ವೈದತ್ಯ ಪ್ರಕರಣದಲ್ಲಿ ಮೊದಲನೇ ಶ್ಲೋಕದಲ್ಲಿ ಜಾಗ್ರತ ಅಸತ್ಯ, ಆಮೇಲೆ ಸ್ವಪ್ನದಲ್ಲಿರೋದು ಎರಡನೇ ಶ್ಲೋಕದಲ್ಲಿ ಸ್ವಪ್ನದಲ್ಲಿರೋದು ಅಸತ್ಯ ಆದರೆ ಮಿಥ್ಯ. ಯಾಕೆ? ಸಂಕುಚಿತವಾಗಿರೋ ಜಾಗದಲ್ಲಿ ಆನೆ ಇದೆ, ಇಲ್ಲಿ ಸಂಕುಚಿತವಾಗಿರೋ ಇಲ್ಲ ಜಾಗ, ಅಲ್ಲಿ ನಿಜವಾಗ್ಲೂ ಆನೆ ಇದೆ ಅಂತ ಒಪ್ಕೊಂಡಾಗ ಆಯ್ತವಲ್ಲ. ಸಂಕುಚಿತವಾಗಿ ಇರೋದ್ರಿಂದ ಮಿಥ್ಯಾತ್ವ ಅಂತ ಹೇಳಿದಾರೋ ಇಲ್ವಾ? ಆಮೇಲೆ ಹಾಗೇನೆ ಇದು ಅಂತ ಹೇಳಿದ್ರು. ಹಾಗೇನೆ ಇದು ಅಂತ ಹೇಳಿದ್ರೆ ಅರ್ಥ ಏನೋ? ಹಾಗೆ ಅಂದ್ರೇನು? ನೀನಲ್ಲಿ ದೃಶ್ಯ ಅಂತ ನೋಡ್ತಾ ಇದೀಯಾ. ದೃಶ್ಯ ಅಂದ್ರೇನು? ದೃಶ್ಯತ್ವ ಅಸತ್. ದೃಶ್ಯತ್ವ ಯಾವಾಗ ಬಂತು? ತುರಿಯಾತ್ಮನ ಹೇಳಿದ ಮೇಲೆ ಆಗೊಂದು ಪ್ರಕರಣದ ತೀರ್ಮಾನ ಮಾಡ್ತು, ನೀನು ತುರಿಯಾತ್ಮನಂತ. ಇಲ್ಲ, ನಂಗಲ್ಲಿ ಕಾಣಿಸ್ತಾ ಇದೆ ನಂಗಿಂತ ಬೇರೆ ಅಂತ ಹೇಳಿದ್ರೆ ಅಲ್ಲಿ ನಿಂಗಿಂತ ಬೇರೆ ಅಂದರೆ ಬ್ರಹ್ಮಕ್ಕಿಂತ ಬೇರೆ ಅಂತ ಆಯ್ತೋ ಇಲ್ವೋ? ಅಲ್ಲಿಗೆ ಉಪಾದಾನ ಕಾರಣ ಇಲ್ಲದ್ದು ಅಂತ ಆಯ್ತೋ ಇಲ್ವೋ? ಅಲ್ಲಿ ವ್ಯತಿರೇಕ ಅಂತ ಆಯ್ತೋ ಇಲ್ವೋ? ಅದನ್ನು ಅಭಾವ ಅಂತ ಹೇಳಿರೋದು ಮಿಥ್ಯೆ. ಅಲ್ಲೇ ತೋರಿಸಿದ್ದಾರೆ, ಗೊತ್ತಾಯ್ತಲ್ವಾ? ಅದರಿಂದ ಏನಾಯಿತು ಅಂದರೆ ತಪ್ಪು. ಹೌದು, ಎಲ್ಲ ನಿಜವೇ ನಿಜವೇ. ಹೌದು ಹೌದು, ನಿಜವಾದ ಮಾತು. ಹೌದು, ಖಂಡಿತವಾಗ್ಲು ಸತ್ಯವಾಗ್ಲೂ ಹೌದು, ಸತ್ಯವಾಗ್ಲು. ನೋಡಿ, ಇವ್ರು ಹೇಳಿದ್ರು ಏನಪ್ಪ ಅಂದರೆ ಒಂದೊಂದು ವಸ್ತು ಬೌದ್ಧನಿಗೆ ಇದನ್ನು ಹಿಡ್ಕೊಂಡು ಹೊಡೆಯೋದು. ನೀನು ಬರೀ ನೋಡೋದು ಅಂತ ಇದೆಯಲ್ಲ, ನೋಡಿದ್ದಾದ್ಮೇಲೆ ಆಮೇಲೆ ಹಿಡ್ಕೊಳ್ತೀಯ, ಆಮೇಲೆ ರುಚಿ ನೋಡ್ತೀಯ, ಗಂಧ ನೋಡ್ತೀಯ. ಒಬ್ಬ ಕುರುಡ ಒಂದೇ ವಸ್ತುವನ್ನು ಅವನು ಕಾಣಿಸೋದಿಲ್ಲ, ಆದರೆ ಅದೇ ವಸ್ತುವನ್ನು ಸ್ಪರ್ಶದಿಂದ ಮುಟ್ತಾ ಇದ್ದಾನೋ ಇಲ್ವೋ? ಒಬ್ಬರೊಬ್ರು ಒಂದೊಂದು ಇಂದಿರಿಂದ ಒಂದೇ ವಸ್ತು ಅಂತ ತಿಳ್ಕೊಳ್ತಾ ಇದ್ದಾರೋ ಇಲ್ವಾ? ಆದ್ದರಿಂದ ಇದು ಕಾಣಿಸ್ತಾ ಇರೋದು ಯಾವುದು? ಶಬ್ದ ಸ್ಪರ್ಶ ರೂಪಸ್ಕಂಧಗಳು. ವಸ್ತುವಿನ ಇಲ್ಲಿಲ್ಲ ಅಂತಲ.
ವಸ್ತುವಿಲ್ಲದೆ ಹೋದರೆ ಶಬ್ದ ಸ್ಪರ್ಶ ರೂಪರಸಗಳು ಅಂತಂದ್ರೆ ಯಾವುದಕ್ಕೆ ನೋಡಿ ಕಾರ್ಯಕಾರಣ ಭಾವ ಹೇಗಿಟ್ಟಿದೆ. ನಿಂಗೆ ಕಾಣಿಸ್ತಾ ಇರೋ ಶಬ್ದ ಸ್ಪರ್ಶ ರೂಪಗಳೆಲ್ಲ ಕಾರ್ಯಗಳು. ಅದಕ್ಕೆ ಕಾರಣವಾಗಿದ್ದು ತನ್ಮಾತ್ರ. ತನ್ಮಾತ್ರ ಇಲ್ಲಿಲ್ಲ. ತನ್ಮಾತ್ರ ಶಬ್ದಗಳಿಲ್ಲ ಶಬ್ದ ತನ್ಮಾತ್ರದಲ್ಲಿ. ಯಾಕೆ ಕಾರಣ ಅದು ಕಾರ್ಯ ಲಕ್ಷಣಗಳು ಕಾರಣದಲ್ಲಿ ಇಲ್ಲ, ನಿಜವೇ ಗೊತ್ತಾ. ಆದರೆ ಕಾರಣದಲ್ಲಿ ಕಾರ್ಯಲಕ್ಷಣಗಳಿಲ್ಲ, ಕಾರ್ಯದಲ್ಲಿ ಕಾರಣ ಲಕ್ಷಣಗಳಿದೆ. ಅದು ಶಬ್ದ ತತ್ವ ಇಲ್ಲಿ ಪ್ರಕಟವಾಗ್ತಾ ಇದೆ ಗೊತ್ತಾಯ್ತಲ್ಲ. ಆದ್ದರಿಂದ ಥ್ರೂಟ್ ಹೀಗೆ ತಿಳ್ಕೊಳ್ಳಿ. ಸ್ವತಃ ಮಿಥ್ಯಾ ಅಂತ ಹೇಳೋ ತಪ್ಪಲ್ಲ. ಅದರ ಅರ್ಥ ಏನು ಅಂದರೆ ಕಾರಣಕ್ಕಿಂತ ಬೇರೆ. ಎಲ್ಲರೂ ತಿಳ್ಕೊಂಡಿರೋದು ಹಾಗೆ. ಸಾಮಾನ್ಯ ಜನಗಳು ಏನಪ್ಪ ಇಷ್ಟು ಶಾಸ್ತ್ರ ಓದಿದ ಮೇಲೂ ಹಾಗೆ ಇದೆಯಲ್ಲೋ. ಸುಮ್ಮನೆ ಆನೆಸ್ಟಾಗಿ ನೋಡಬೇಕು. ನಮಗೆ ನಾವು ಮೋಸ ಮಾಡ್ಕೋಬಾರ್ದು. ಇಷ್ಟೆಲ್ಲ ಓದಿ ಶಾಸ್ತ್ರ ಓದಿ ಬಾಯಿ ಸತ್ತು ಸುಣ್ಣವಾದ ಮೇಲೆ ಆತ್ಮನಿಗಿಂತ ಬೇರೆ ಅಂತ ಕಾಣಿಸ್ತಾ ಇದೆಯೋ ಇಲ್ವೋ. ಆದ್ದರಿಂದ ಅದು ಮಿಥ್ಯೆ. ನೀನು ತಿಳ್ಕೊಂಡಿರೋದು ಮಿಥ್ಯೆ. ಅದನ್ನೇ ಐತರೇಯದಲ್ಲಿ ಹೇಳಿರೋದು ತ್ರೇ ಸ್ವಪ್ನಾಹ. ಯಾತಕ್ಕೆಂದರೆ ಸ್ವಾತ್ಮ ಪ್ರಬೋಧ ರಹಿತಾ ತಸ್ಮಾತ್ ಸ್ವಪ್ನ. ಸ್ಪಷ್ಟವಾಗಿ ಹೇಳ್ತಾರೆ. ಇದು ಜಾಗೃತ ಸ್ವಪ್ನ ಅಂತ ಯಾವ ಅರ್ಥದಲ್ಲಿ ಹೇಳಿರೋದು? ಸ್ವಾತ್ಮ ಪ್ರಬೋಧ ರಹಿತ. ಯಾಕೆ? ತಾನೇ ಅಲ್ಲಿಗೆ ಅಂತ ಗೊತ್ತಿಲ್ಲ. ಏನಪ್ಪ ನಮ್ಮ ಅಭ್ಯಾಸ ಕಾಲದಲ್ಲಿ ನಾವು ಮಾಡೋದು ಎಲ್ಲಾ ಪ್ರಮಾಣಕ್ಕೂ ವಿರುದ್ಧನೇ ಅಲ್ಲ. ಯಾಕೆಂದ್ರೆ ಅಲ್ಲ ನೋಡ್ತೀನಿ ಅದರಲ್ಲಿ ನಾನು ಚೈತನ್ಯ ಆರೋಪ ಮಾಡಿ ಇಲ್ಲ ಹಾಗಲ್ಲ. ಯಾರು ಚೈತನ್ಯ ಆರೋಪ ಮಾಡಲ್ಲ. ಹೇಳ್ತೀನಿ ಕೇಳಿ. ಇವಾಗ ಸರ್ವೇ ಪ್ರಮಾಣ ಪ್ರಮೇಯ ವ್ಯವಹಾರ ಅರೆ ನಿಷಿದ್ಧ ಅಲ್ಲಿ ಹೌದಾನಪ್ಪ. ಪ್ರಮಾಣ ಪ್ರಮೇಯ ವ್ಯವಹಾರ ಅಂತ ಹೇಳಿದಾಗಲೇ ಚೆನ್ನಾಗಿ ತಿಳ್ಕೊಳ್ಳಿ. ಪ್ರಮಾತ್ರ ಪ್ರಮೇಯ ವ್ಯವಹಾರ ಅಂದ್ರೆ ಏನು ಅರ್ಥ? ಅಲ್ಲಿ ಪ್ರಮಾತ ಅಂತಿದೆ. ನಾನು ಪ್ರಮಾತ ಅಂತ ಹೇಳಿದ್ರಿಂದ ಅದು ಪ್ರಮೇಯವಾಯಿತು. ಗೊತ್ತಾಯ್ತಾನೆ? ಆದ್ದರಿಂದ ಅಲ್ಲಿ ಪ್ರಮೇಯವೇ ಇಲ್ಲದೆ ಇದ್ದರೆ ಪ್ರಮಾತ ತಿಳ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ. ಆದ್ದರಿಂದ ಕ್ಷೇತ್ರ ಧರ್ಮದಲ್ಲಿ ಪ್ರಮೇಯತ್ವ ಅನ್ನೋದಿದೆ. ಅದನ್ನು ನಾನು ಜ್ಞಾತ ಅಂತ ತಿಳ್ಕೊಂಡಿರೋದು ತಪ್ಪು ಅಷ್ಟೇ. ನಾನೇನು ಮಾಡಿರೋದು? ನಾನು ಜ್ಞಾತ, ನನ್ನನ್ನು ಜ್ಞಾತ ಅಂತ ತಿಳ್ಕೊಂಡಿರೋದು ಒಂದೇ ರೀ ತಪ್ಪು. ವೇದಾಂತದಲ್ಲಿ ಕ್ಷೇತ್ರ ಇರೋದಲ್ಲ ತಪ್ಪು, ನಾನು ಜ್ಞಾತ ಅಂತ ತಿಳ್ಕೊಂಡಿರೋದು ತಪ್ಪು. ಭೇದ ಬುದ್ಧಿ ಅಲ್ವೇ? ಅಧ್ಯಾಸ ಕಾಲದಲ್ಲಿ ಇರೋದು ಭೇದ ತಾನೆ. ಅಧ್ಯಾಸ ಭೇದ ಇಲ್ಲದೆ ಇದ್ದರೆ ಅಧ್ಯಾಸ ಬರ್ತಾ ಇರಲಿಲ್ಲ. ಹೌದಾನೆ? ಭೇದವೇ ಆಧಾರ ಅದಕ್ಕೆ. ಆದ್ದರಿಂದ ಭೇದ ಬುದ್ಧಿ ಬಿಡು ಅಂತ ಉದ್ದಕ್ಕೂ ಪಾಪ ಹೇಳಿದಾರಲ್ಲ ಶಂಕರಾಚಾರ್ಯರು. ಹೌದಾನೆ? ಆದ್ದರಿಂದ ಇಲ್ಲೇನಾಯಿತು? ನಾವು ಬ್ರಹ್ಮವನ್ನು ತಿಳಿಸ್ಕೊಡುವಾಗ ಒಂದು ಪ್ರಮಾಣಕ್ಕೂ ವಿರುದ್ಧ ಇರಬಾರ್ದು. ಯಾವ ಪ್ರಮಾಣಕ್ಕೂ ವಿರುದ್ಧ ಇರಬಾರ್ದು. ಈಗ ಮುಂದೆ ನೋಡಿ, ಈ ಬ್ರಹ್ಮವನ್ನು ನಾನು ಅಂತ ತಿಳ್ಕೋಬೇಕು. ನಾನು ಅಂದರೆ ಕ್ಷೇತ್ರಜ್ಞನೇ. ಗೊತ್ತಾ? ಈ ಬ್ರಹ್ಮನ ನಾನು ಅಂತ ತಿಳ್ಕೊಳ್ಳುವಾಗ ನೀವೇ ಹೇಳಿ, ಕ್ಷೇತ್ರಜ್ಞವೂ ಪ್ರತ್ಯಕ್ಷವಲ್ಲ, ಯಾವ ಇಂದ್ರಿಯಗಳಿಗೂ ಸಿಗೋಲ್ಲ, ಬ್ರಹ್ಮವೂ ಅಲ್ಲ. ಇವಾಗ ಯಾವ ಪ್ರಮಾಣಕ್ಕೆ ಸಿಗ್ಬೇಕ್ರಿ? ಇಲ್ಲಿ ಹಸಿ ಅಂತ ಹೇಳಿದಾಗ ತತ್ವಮಸಿ ಅನ್ನುವಾಗ ಹಸಿ ಅನ್ನೋದು ಏನಾದ್ರೂ ಒಂದು ವಿಷಯಕ್ಕೆ ಸಿಕ್ಕೋದಾ? ಅಲ್ವಲ್ಲ. ತರ್ಕಕ್ಕೆ ಸಿಕ್ಕೋದಾ? ಅಲ್ವಲ್ಲ. ಅದರಿಂದ ಅಲ್ಲೇನಾಗಬೇಕು ಅಂದರೆ ಶ್ರುತಿ ಒಂದೇ ಪ್ರಮಾಣ. ನೋಡಿ ಇನ್ನೊಂದ್ಸ ಎಚ್ಚರಿಕೆಯಿಂದ, ಬ್ರಹ್ಮವನ್ನು ನಿಶ್ಚಯ ಮಾಡುವಾಗ ಎಲ್ಲ ಪ್ರಮಾಣಗಳನ್ನು ಒಪ್ಪಬೇಕು, ಪರಸ್ಪರ ವಿರುದ್ಧವಾಗಿರಬಾರ್ದು. ವೇದ ಹೇಳೋ ಮಾತು ಕೂಡ ಇರಬಾರ್ದು, ಪ್ರತ್ಯಕ್ಷ ವಿರುದ್ಧ ಇರಬಾರ್ದು. ಗೊತ್ತಾಯ್ತಾ? ಆದರೆ ಆ ಬ್ರಹ್ಮ ನಿಶ್ಚಯ ಆಯಿತು, ಆ ಕ್ಷೇತ್ರಜ್ಞ ನಾನು ಅದೇ ಅಂತ ತಿಳ್ಕೊಳ್ಬೇಕಾದಾಗ ಬೇರೆ ಒಂದು ಪ್ರಮಾಣವೂ ಕೆಲಸ ಮಾಡಲ್ಲ. ಆದ್ದರಿಂದ ಅಲ್ಲಿ ತರ್ಕವನ್ನು ಮಾಡೋಕ್ಕಾಗಲ್ಲ. ಅಲ್ಲಿ ತರ್ಕವನ್ನು ಪೂರ್ತಿ ನಿಷಿದ್ಧ. ಅಲ್ಲಿ ಅವನು ತರ್ಕವನ್ನು ಮಾಡಿದ್ರೆ ಅವನಿಗೇನೂ ಗೊತ್ತಿಲ್ಲ, ಅವನು ಅತ್ಯಂತ ಮೂಢ ಅಂತ ಬಿಡಬೇಕಷ್ಟೇ ಅವನ್ನ. ಗೊತ್ತಾಯ್ತಾ? ಇದು
ಇಷ್ಟು ವಿವೇಚನೆ ಭಾಷ್ಯಕಾರರು ಮೊದಲನೇ ಸೂತ್ರದಲ್ಲೇ ಮಾಡಿದ್ದಾರೆ. ಇಷ್ಟನ್ನು ಮಾಡಿದ್ದಾರೆ. ನೋಡಿ ಏನು ಹೇಳ್ತಾರೆ. ಒಂದೇ ವಾಕ್ಯದಲ್ಲಿ 2 ವಾಕ್ಯ ಪಕ್ಕದಲ್ಲಿ ಹೇಳಿ. ವಾಕ್ಯಾರ್ಥ ವಿಚಾರಣ ಅಧ್ಯವಸಾನ ನಿರ್ವೃತ್ತಾ ಹಿ ಬ್ರಹ್ಮಾವಗತಿ ನ ಅನುಮಾನಾದಿ ಪ್ರಮಾಣಾಂತರ ನಿರ್ವೃತ್ತ. ವಾಕ್ಯಾರ್ಥ ವಿಚಾರಣ ಅಧ್ಯವಸಾನ ನಿರ್ವೃತ್ತ ಯಹ ಹಿ ಬ್ರಹ್ಮಾವಗತಿ. ಅವಗತಿ ಅಂದರೆ ಅನುಭವ, ಅಂದರೆ ಆ ಬ್ರಹ್ಮ ತಾನೇ ಅಂತ ತಿಳ್ಕೊಳ್ಳೋದು. ಗೊತ್ತಾಯ್ತಾ? ಅದು ಹಾಗೆ ನ ಅನುಮಾನಾದಿ ಪ್ರಮಾಣದ ನಿರ್ವೃತ್ತ. ಬೇರೆ ಅನುಮಾನ ಪ್ರಮಾಣದ ಖಂಡಿತ ಸಿಕ್ಕೋದೇ ಇಲ್ಲ. ಮುಂದಿನ ವಾಕ್ಯ ಸತ್ಸು ತು ಹೀಗಿದ್ರೂ ವೇದಾಂತ ವಾಕ್ಯೇಶು ಜಗತೋ, ಒಂದ್ಸಲ ಹೇಳಿ. ಸತ್ಸುತು ವೇದಾಂತ ವಾಕ್ಯೇಶು ಜಗತೋ ಜನ್ಮಾದಿ ಕಾರಣವಾದಿಷು ತದರ್ಥಗ್ರಹಣದಾರ್ಢ್ಯಾಯ ಅನುಮಾನಮಪಿ ಚ ವೇದಾಂತ ವಾಕ್ಯ ಅವಿರೋಧಿ ಪ್ರಮಾಣಂ ಭವತ್ ನ ನಿವಾರ್ಯತೆ. ನೋಡಿ, ಇದರ ಅರ್ಥ ಏನು ಅಂದರೆ, ಅಪ್ಪ ಬೇರೆ ಒಂದು ಪ್ರಮಾಣಕ್ಕೂ ಸಿಗೋಲ್ಲ ಅಂತ ಹೇಳಿದ್ರು ಕೂಡ ಹೀಗಿದ್ರು, ಆದರೆ ವೇದಾಂತ ವಾಕ್ಯೇಶು ಜಗತೋ ಜನ್ಮಾದಿ ಕಾರಣವಾದಿಷು, ಜಗತ್ತಿನ ಜನ್ಮ ಜಗತ್ತಿನ ಅದೆಲ್ಲ ಚರ್ಚೆ ಮಾಡ್ತಾ ಇದೆಯಲ್ಲಪ್ಪ, ಅದು ವೇದಾಂತ ವಾಕ್ಯಗಳು ಚರ್ಚೆ ಮಾಡ್ತಾ ಇದೆ. ಜಗತ್ತಿನ ಇಟ್ಕೊಂಡೇ ಮಾತಾಡ್ತಾ ಇದೆ. ಆವಾಗ ತದರ್ಥಗ್ರಹಣದಾರ್ಢ್ಯಾಯ, ಜನ್ಮಾದಿ ಕಾರಣ ಅಂದ ಕೂಡಲೇ ಬ್ರಹ್ಮನೂ ಇದೆ, ಬ್ರಹ್ಮನ್ ತಿಳಿಸೋದಕ್ಕೆ ಮಾಡ್ತಾ ಇರೋದು. ತದರ್ಥಗ್ರಹಣದಾರ್ಢ್ಯಾಯ, ಅದನ್ನು ಸರಿಯಾಗಿ ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ಅನುಮಾನಮಪಿ, ಏನೋ ಅನುಮಾನ ಪ್ರಮಾಣನೂ ಒಪ್ಪಲೇಬೇಕು. ಆದರೆ ಅದು ಹೇಗಿರಬೇಕು? ವೇದಾಂತ ವಾಕ್ಯ ಅವಿರೋಧಿ ಆಗಿರಬೇಕು. ಗೊತ್ತಾಗ್ತಾ ಇದೆ ನಿಮಗೆ? ನೀವು ನೋಡಿ ಇನ್ನೊಂದ್ಸಲ. ಇವಾಗ ಅನುಮಾನ ಪ್ರಮಾಣದ ಮೇಲೆ ನಾವು ಏನೋ ಒಂದು ತೀರ್ಮಾನ ಮಾಡಿದ್ದೀವಿ. ಆದರೆ ನಾನು ಹೇಳ್ತಾ ಇರೋ ಸರಿಯೋ ಇಲ್ವೋ ಅಂತ ನಿಶ್ಚಯ ಮಾಡೋದಕ್ಕೆ ಪ್ರತ್ಯಕ್ಷವಾಗಿ ಹೋಗ್ತಾನೆ ನೋಡಬೇಕು. ಹೌದಾನೆ? ಉಪಮಾನ ಪ್ರಮಾಣದಲ್ಲಿ ಏನೋ ತಿಳ್ಕೊಂಡಿದ್ದೀನಿ, ಅದು ಪ್ರತ್ಯಕ್ಷವಾಗಿ ನೋಡ್ದಾಗ್ತಾನೆ ನಾನು ಉಪಮಾನ ಪ್ರಮಾಣಕ್ಕೆ ಟಿಕ್ ಹಾಕೋದು. ಹಾಗೇನೆ ನಾನು ದೇವದತ್ತನಲ್ಲಿ ಎಲ್ಲ ಪೈಲ್ವಾನ್ ನೋಡಿದ ಮೇಲೆ ತಾನೆ ಮಾಡಿರೋದು ಪ್ರತ್ಯಕ್ಷವಾಗಿ. ಅಲ್ಲಿಗೇನಾಯಿತು? ಅನುಮಾನ ಉಪಮಾನ ಅರ್ಥಾಪತ್ತಿ ಪ್ರಮಾಣಗಳ ಪ್ರಾಮಾಣ್ಯ ಸಿದ್ಧವಾಗುವುದು ಪ್ರತ್ಯಕ್ಷದಿಂದ. ಪ್ರತ್ಯಕ್ಷದಿಂದ ಅಂದ್ರೆ ಏನು? ಆ ಪ್ರತ್ಯಕ್ಷ ಆದ್ಮೇಲೆ ಅನುಭವದಿಂದ. ಹೌದಾನೇನಪ್ಪ? ಪ್ರತ್ಯಕ್ಷ ಪ್ರಮಾಣದಿಂದ ಉಂಟಾಗೋ ಅನುಭವದಿಂದ ಆಗುತ್ತೆ. ಹಾಗೇನೆ ಇಲ್ಲಿ ಈ ವೇದಾಂತ ವಾಕ್ಯಗಳು ಇಲ್ಲಿ ಹೇಳ್ತಾ ಇದ್ದೀರಿ ಬ್ರಹ್ಮ ಕಾರಣ ಅಂತ ಹೇಳ್ತಾ ಇರುವಾಗ, ಅದರಲ್ಲಿ ನನಗೆ ಸ್ಪಷ್ಟವಾಗಿ ವಿಚಾರ ಗೊತ್ತಾಗಬೇಕಾದ್ರೆ ವಿಚಾರ ಮಾಡುವಾಗ ಯಾವ ಪ್ರಮಾಣಕ್ಕೂ ವಿರೋಧ ಇರಬಾರ್ದು, ಪ್ರತ್ಯಕ್ಷಕ್ಕೆ ವಿರೋಧ ಬರಬಹುದು. ಅನುಮಾನದಲ್ಲಿ ಅನುಮಾನ ಉಪಮಾನ ಅರ್ಥ ಮತ್ತು ಪ್ರತ್ಯಕ್ಷ ವಿರೋಧ ಇರೋಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಇಲ್ಲೂ ಇರಬಾರ್ದು. ಗೊತ್ತಾಯ್ತಾ? ಆದರೆ ನಾನು ಅನುಭವನ ಪಡ್ಕೊಳ್ಳುವಾಗ, ಗೊತ್ತಾಯ್ತಲ್ಲ, ಬ್ರಹ್ಮ ಅವಗತಿ ಪಡ್ಕೊಳ್ಳುವಾಗ ಅಲ್ಲೇನೋ ನ ಅನುಮಾನಾದಿ ಪ್ರಮಾಣದ ನಿವೃತ್ತ, ಬೇರೆ ಪ್ರಮಾಣದಿಂದ ತಿಳ್ಕೊಳ್ಳೋ ಸಾಧ್ಯವೇ ಇಲ್ಲ. ಗೊತ್ತಾಯ್ತಾ? ಆದ್ದರಿಂದ ಏನಾಯ್ತು, ವೇದ ಕೆಲವು ವಾಕ್ಯಗಳನ್ನು ಹೇಳ್ತಾ ಇದೆ, ಅದು ಪ್ರತ್ಯಕ್ಷಕ್ಕೆ ವಿರುದ್ಧವಾಗಿಲ್ಲ. ಚರ್ಚೆ ಮಾಡು. ಪ್ರತ್ಯಕ್ಷವಾಗಿ ವಿರುದ್ಧ ಖಂಡಿತ ಪ್ರಶ್ನೆ ಕೇಳು. ನಾನು ಕೇಳೋದಿಷ್ಟೇ, ಇನ್ನೂ ಸ್ಪಷ್ಟ ಮಾಡೋದು ಕೇಳ್ತೀನಿ. ಇವಾಗ ನಾನು ಪ್ರಪಂಚ ಅಭಾವ ಅಂತ ಹೇಳಿದೆ, ಇಲ್ಲ ರೀ ಅಂತ ಹೇಳಿದೆ. ಜಗತ್ತಿನ ಚರ್ಚೆ ಮಾಡ್ತಾ ಇರುವಾಗ ಇಲ್ಲ ಅಂತ ಹೇಳಿದ್ರೆ, ಏನ್ರಿ ಕಾಣಿಸ್ತಾ ಇದೆ, ಹಿಡ್ಕೊಳ್ತಾ ಇದ್ದೀನಿ, ಮೂಸು ನೋಡ್ತಾ ಇದ್ದೀನಿ, ವಾಸನೆ ನೋಡ್ತಾ ಇದ್ದೀನಿ, ಪ್ರತಿಯೊಂದು ನೋಡ್ತಾ ಇದ್ದೀನಲ್ರಿ, ಇಲ್ಲ ಅಂದ್ರೆ ಏನ್ರಿ ಅರ್ಥ ಅಂದರೆ ನೀವೇನು ಉತ್ತರ ಕೊಡ್ಬೇಕು ಹೇಳಿ? ಆನೆಸ್ಟಾಗಿ ಕೊಡಿ ನೋಡೋಣ. ಕೊಡ್ತೀರಪ್ಪ?
ಸುಷುಪ್ತಿಯಿಂದ ಪ್ರಮೇಯ ಇಲ್ಲ, ಪರಮಾತ್ಮನೂ ಇಲ್ಲ. ನಿಮ್ಗೆ ಅರ್ಥ ಆಗ್ತಾ ಇದೆಯಾ? ಎಲ್ಲಿ ಪ್ರಮೇಯ ಪ್ರಮಾತ ಎರಡೂ ಇಲ್ವಾ? ಆ ದೃಷ್ಟಾಂತ ಕೊಟ್ಟರೆ ಆಗ್ರಿ ಅರ್ಥ ಇದಕ್ಕೆ. ಇಲ್ಲಿ ಪ್ರಮಾತ್ರ ಪ್ರಮಾಣ ಇದೆಯಲ್ಲ. ಆದ್ದರಿಂದ ಒಬ್ಬರಿಗೂ ಅರ್ಥವಾಗಲ್ಲ. ಇವಾಗ ಗೊತ್ತಾಗ್ತಾ ಇದೆ ನಿಮ್ಗೆ ವೇದಾಂತ ಯಾಕೆ ಅರ್ಥವಾಗಲ್ಲ ಅಂತ. ನೀವು ಸರಿಯಾಗಿ ಮೊಳೆ ತಗೊಂಡು ಹೊಡೆದ್ರೆ ಹೋಗ್ಬೇಕು ನೋಡಿ ಒಳಗಡೆ, ಹಾಗೆ ಹೊಡಿಬೇಕು. ನಾನು ಏನು ಕೇಳಿದ್ರೆ ನೀವು ಇನ್ನೇನೋ ಹೇಳಿದ್ರೆ ಇಷ್ಟು ಮೇಲೆ ಕಾಮನ್ ಸೆನ್ಸ್ ಅವನು ಉಪಯೋಗಿಸ್ತಾನೆ. ಏನ್ರಿ ನಾನು ನಿದ್ದೆ ಮಾಡ್ತಾ ಇದ್ದೀನಿ ಅಂದರೆ ರೂಮ್ ಕೆಳಗಡೆ ಬಿದ್ದುಬಿಟ್ಟಿದೆಯಾ, ನಾನು ಮಲ್ಗಡೆ ರೂಮು ಚಾವಣಿ ಬಿದ್ದೈತೆ, ಕೇಳ್ತಾನೆ ಇಲ್ವಾ? ಆವಾಗ ಅದಕ್ಕೆ ಇನ್ನೊಂದು ಹೇಳೋದು, ಸ್ವಾನುಭವದಲ್ಲಿ ನೋಡ್ಬೇಕಷ್ಟೇ. ಏನ್ರಿ ಸ್ವಾನುಭವ? ಅನುಭವ ಇಲ್ವೇ ಇಲ್ವಲ್ರಿ ಅಲ್ಲಿ. ನಾನು ಹೇಗೆ ಅನುಭವ ನೋಡಲಿ? ಎದ್ಮೇಲೆ ತಾನೇ ಬಂದಿದ್ದು, ನನಗೇನು ಗೊತ್ತಾಗ್ಲಿಲ್ಲ ಅಂತ. ಎಲ್ಲ ಫುಲ್ ಆಫ್ ಕಾಂಟ್ರಡಿಕ್ಷನ್ಸ್. ನೀವು ಸ್ಪಷ್ಟ ಇದ್ದೇನಪ್ಪ ಪ್ರತಿಯೊಬ್ಬರಿಗೂ. ಇದಕ್ಕೇನಾದರೂ ಹೇಳಿದ್ರೆ ಏನೇನೋ ದ್ರಾವಿಡ ಪ್ರಾಣಾಯಾಮ ಮಾಡ್ಕೊಂಡು ಏನೇನೋ ಒಂದು ಉತ್ತರ ಕೊಡ್ತಾ ಇದ್ದೀರಿ. ಯಾರು ಸಮಾಧಾನವಾಗುತ್ತೆ ಹೇಳಿ? ನಿಜವಾಗ್ಲೂ ಹೇಳಿದ್ರೆ ರಾಮಾನುಜರು ಮಾಡಿರೋದು, ಮಧ್ವರು ಮಾಡಿರೋದು, ಇವರೆಲ್ಲ ಪ್ರಪಂಚ ಮಿಥ್ಯಾತ್ವದ ವಿಷಯದಲ್ಲಿ ಅವ್ರು ಹೇಳೋದೆಲ್ಲ ಸರಿಯಾಗೇ ಇದೆ. ಏನಲ್ಲಿರೋ ದೋಷ ಅಂದರೆ ಅದನ್ನು ಶಂಕರ್ ಹೇಳಿಲ್ಲ ಅಷ್ಟೇ, ಅದರಲ್ಲಿರೋ ದೋಷ ಇನ್ಯಾರು ಹೇಳಿರೋ. ಅರ್ಥ ಆಗ್ತಾ ಇದೆಯಾ? ಒಂದು ಕಾಲದಲ್ಲಿ ಇಲ್ಲ ಅಂತ ಹೇಳಿದ್ರೆ ನೋಡಿ, ಒಂದು ಕಾಲದಲ್ಲಿ ಇಲ್ಲ ಅಂತ ಹೇಳಿದ್ರಲ್ಲಪ್ಪ, ಒಂದು ಕಾಲದಲ್ಲಿ ಇಲ್ಲ ಅದಕ್ಕೋಸ್ಕರ ಯಾವಾಗಲೂ ಇಲ್ವೇ ಇಲ್ಲ ಅಂತ ಹೇಳ್ತಾನೇನಪ್ಪ. ಈ ಭಾಷ್ಯವಾಕ್ಯ ನೋಡಿ ಏನಪ್ಪ ಅಂದರೆ, ಯಥಾಚ ಕಾರಣಂ ಬ್ರಹ್ಮ ಹೇಳಿ ತ್ರಿಷು ಕಾಲೇಷು ಸತ್ತನ್ನ ವ್ಯಭಿಚರತಿ. ಯಾವ ರೀತಿ ಬ್ರಹ್ಮ ಅನ್ನೋದು ಭೂತ ಭವಿಷ್ಯದ ವರ್ತಮಾನ ಯಾವಾಗಲೂ ಇಲ್ಲದೆ ಹೋಗೋದೇ ಇಲ್ವೋ ಹಾಗೆ ಇದಂ ಕಾರ್ಯಮಪಿ ಜಗತ್ ತ್ರಿಷು ಕಾಲೇಷು ಸತ್ತನ್ನ ವ್ಯಭಿಚರತಿ. ಇವಾಗ ಏನು ಮಾಡಬೇಕು? ಸಮನ್ವಯ ಮಾಡಿ ಸುಷುಪ್ತಿ ಜೊತೆ. ಸಮನ್ವಯ ಮಾಡ್ತೀರೇನ್ರೆ? ಅದ್ರ ಏನರ್ಥ? ವಿ ಹ್ಯಾವ್ ಸಿಂಪ್ಲಿ ಗಾನ್ ಆಫ್ ದಿ ಮಾರ್ಕ್ ಲೈಕ್ ಎನಿಥಿಂಗ್. ಇವತ್ತಿನ ಸಹ ಅದ್ವೈತ ಕೇಳೋದಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇದ್ದರೆ ಅದಕ್ಕೆ ನಾವು ಕಾರಣ, ಶಂಕರಲ್ಲ. ಗೊತ್ತಾಯ್ತಲ್ಲ? ಆದ್ದರಿಂದ ಸುಮ್ಮನೆ ಯಾವುದೋ ಒಂದು ಸ್ಟೇಟ್ಮೆಂಟ್ ಹಿಡ್ಕೊಂಡು ಹೊರಟು ಬಿಡಬಾರ್ದು. ಕ್ರಿಟಿಕಲ್ ಆಗಿ ಅನಲೈಸ್ ಮಾಡಬೇಕು. ಅದನ್ನೇ ಹೇಳಿದ್ದು ಅರ್ಥಗ್ರಹಣದಾರ್ಢ್ಯಾಯ ಅನುಮಾನಪಿ ವೇದಾಂತ ವಾಕ್ಯ ಅವಿರೋಧಿ ಪ್ರಮಾಣಂ ಭವನ್ ಅನಿವಾರ್ಯತೆ. ಮಾಡಬೇಕು, ಚರ್ಚೆ ಇಟ್ಕೊಂಡು. ಶ್ರೋತವ್ಯೋ ಮಂತವ್ಯ ಅಂತ ಹೇಳಿದೆಯೋ ಇಲ್ವಾ? ಮನನ ಮಾಡಪ್ಪ ಅಂತ ಹೇಳಿದರೆ ನಾನು ಸುಮ್ಮನೆ ನಾನು ಹೇಳೋದನ್ನ ಗಟ್ಟು ಮಾಡ್ಕೊಂಡು ಜಪ ಥರ ಮಾಡ್ತಾ ಇದ್ರೆ ಮನನ ಇಲ್ಲ ಆಯ್ತದು. ಮನನ ಅಂದರೆ ವಿಚಾರ ಅಲ್ವೇ? ಯಾವುದೋ ಒಂದು ವಾಕ್ಯ ಗಟ್ಟು ಮಾಡಿ ಜ್ಞಾಪಕ ಮಾಡ್ಕೊಳ್ಳೋದೆ ಮನನ ಅಂದರೆ. ಆಯ್ತಾ? ಆದ್ದರಿಂದ ಇಲ್ಲಿ ಈ ಅನುಭವ ಅನ್ನೋದು ಹೇಗಿದೆ? ವೇದಾಂತ ವಾಕ್ಯ ತತ್ವಮಸಿ ಅಂತ ಅನ್ನುವಾಗ ನನಗೆ ನಿಜವಾಗ್ಲೂ ಅನುಭವಕ್ಕೆ ಬರುತ್ತೆ. ಅನುಭವ ಬರುತ್ತೆ ಅಂದರೆ ಅದರಲ್ಲೂ ನೋಡಿ, ಇದನ್ನೇ ಅಜ್ಞಾತ ಜ್ಞಾಪಕ ಅನ್ನೋದು. ನಾನು ಸುಷುಪ್ತಿ ಕಡೆ ಗಮನನೇ ಕೊಟ್ಟಿರಲಿಲ್ಲ. ಶಾಸ್ತ್ರ ತೋರಿಸ್ತು ಸುಷುಪ್ತಿ ನೋಡಿ, ನೋಡಪ್ಪ ನೀನಿದೆಯೋ ಇಲ್ಲಪ್ಪ ಅಲ್ಲಿ, ನಾನಿದ್ದೀನಿ. ಏನು ಸಂಶಯ ಇಲ್ವಲ್ಲ? ಖಂಡಿತ ಸಂಶಯ ಇಲ್ಲ, ಸುಖವಾಗಿದ್ದೆ. ಅಲ್ಲಿ ಬ್ರಹ್ಮದ 5 ಲಕ್ಷಣಗಳು ಇದೆಯೋ ಇಲ್ಲಪ್ಪ ಅಲ್ಲಿ? ಸತ್ಯಂ ಜ್ಞಾನಂ ಅನಂತಂ ಆನಂದಂ ಏಕಂ. ಹೌದು ರೀ. ಅದಕ್ಕೋಸ್ಕರ ನೀನು ಅದೇನಪ್ಪ ನಿಧಿಧ್ಯಾಸನ ಮಾಡು. ಶಾಸ್ತ್ರ ತಿಳ್ಕೊಳ್ಳೋದಕ್ಕೆ ಮನನ ಮಾಡು, ಇದನ್ನು ತಿಳ್ಕೊಳ್ಳೋದಕ್ಕೆ ನಿಧಿಧ್ಯಾಸನ ಮಾಡು. ಏನು ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದೀರಿ. ಶ್ರೋತವ್ಯ, ಮುಂಚೆ ಬಾಯಿ ಮುಚ್ಕೊಂಡು ಕೇಳು, ಆಮೇಲೆ ಸರಿಯಾಗಿ ಮನನ ಮಾಡು, ಆಮೇಲೆ ನಿಧಿಧ್ಯಾಸನ ಮಾಡು. ಇತ್ತಾನೆ ಹೇಳಿರೋದು.
ನಿಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇಲ್ಲ. ನಿಧಿಧ್ಯಾಸನದಲ್ಲಿ ತರ್ಕ ಬರೋಲ್ಲ, ನಿಧಿಧ್ಯಾಸನದಲ್ಲಿ ಪ್ರಮಾಣಗಳು ಬರೋಲ್ಲ. ಇವಾಗ ಅನುಮಾನಾದಿ ಪ್ರಮಾಣಗಳಿಗೆ ಪ್ರತ್ಯಕ್ಷ ಅನ್ನೋದು ಹೇಗೆ ನಿರಂಕುಶವೋ ಹಾಗೆ ಇಲ್ಲೂ ಅನುಭವಕ್ಕೆ ಬರಲೇಬೇಕು. ಶಂಕರದ ಇನ್ನೊಂದು ವಾಕ್ಯ ನಾನು ಮರ್ತು ಬಿಟ್ಟೆ, ಎಲ್ಲೋ ಜ್ಞಾಪಕ ಇಲ್ಲ, ನೋಡ್ತೀನಿ ಅದಕ್ಕೆ. ಏನಂದರೆ, ಯಾವ ವಾಕ್ಯ ಪ್ರಯೋಜನ ಉಂಟು ಮಾಡತಕ್ಕಂಥ ಅನುಭವವನ್ನು ಕೊಡೋದಿಲ್ವೋ ಅದು ಸ್ವೀಕಾರ್ಯವಲ್ಲ. ಈ ವಾಕ್ಯ ಸಿಕ್ಕರೆ ನಾಳೆ ತೊಗೊಂಡ್ಬರ್ತೇನೆ. ಏನು ಹೇಳಿ, ಏನಪ್ಪ ಅಂದರೆ, ಯಾವುದಾದ್ರೂ ವಾಕ್ಯ ಹೇಳಿದ್ರೆ ಅದರ ಪ್ರಯೋಜನವಿರತಕ್ಕಂಥ ಅನುಭವಕ್ಕೆ ಬರಬೇಕು. ಬರದೇ ಇದ್ದರೆ ಆ ವಾಕ್ಯಕ್ಕೆ ಅರ್ಥವಿಲ್ಲ, ಪ್ರಾಮಾಣ್ಯ ಇಲ್ಲ ಅದಕ್ಕೆ. ಗೊತ್ತಾಯ್ತಾ? ಅನುಮಾನಾದಿ ಪ್ರಮಾಣದ ಹೇಗೆ ಅನುಭವಕ್ಕೆ ಬರೋದು? ಪ್ರತ್ಯಕ್ಷದಿಂದ. ಇವಾಗ ಇಲ್ಲಿರೋ ವಿಷಯ ಪ್ರತ್ಯಕ್ಷಕ್ಕೆ ವಿಷಯವಲ್ಲ, ಅದರಿಂದ ಬೇರೆ ಪ್ರಮಾಣಕ್ಕೂ ವಿಷಯವಲ್ಲ. ಅದು ಹೇಗೆ ಬರಬೇಕು ಅಂದರೆ ಈ ಅನುಭವಕ್ಕೆ ಬರಬೇಕು. ಇದು ಅನುಭವ ತಾನೆ. ಅನುಭವ ಬಿಟ್ಟು ಶಾಸ್ತ್ರ ಮಾತಾಡೋದೇ ಇಲ್ಲ. ಇದು ಅನುಭವ ಬಂದೇ ಬರುತ್ತೆ. ಅನುಭವ ಬರುತ್ತೆ ಅಂದರೆ ಹೇಗೆ ನೋಡಿ, ಗೊತ್ತಾಗುತ್ತೆ ಮುಂಡೆದು, ಅನುಭವ ಬರೋಲ್ಲ. ಶಾಸ್ತ್ರ ಹೇಳೋದು ತಪ್ಪಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ. ಇವಾಗಿರೋದು ನನ್ನದೇ ದೋಷ ಅಷ್ಟೇ, ನಾನು ಸರಿಯಾಗಿ ಏನೋ ಮಾಡ್ತಾ ಇಲ್ಲ, ನಾನು ಎಲ್ಲೋ ಏನೋ ದೋಷ ಇದೆ, ಭಗವಂತ ನನ್ನ ಕಾಪಾಡು ಅಂತ ಹೇಳ್ಬಿಟ್ಟು ಒಳಗಡೆನೇ ಇರ್ತಾನೆ. ಅದು ನಿಧಿಧ್ಯಾಸನ. ಅರ್ಥ ಆಯ್ತಾ? ಆದ್ದರಿಂದ ಜಗತ್ ಕಾರ್ಯಪ್ರಪಂಚದಲ್ಲೂ ಪ್ರಮಾಣಗಳಿದೆ, ಅನುಭವ ಇದೆ. ಅದು ನಿರಂಕುಶ ಪ್ರಮಾಣ, ಪ್ರತ್ಯಕ್ಷ. ಅದರಿಂದಲೇ ಎಲ್ಲದಕ್ಕೂ ಪ್ರಾಮಾಣ್ಯ. ಅಲ್ಲಿ ಎಲ್ಲ ಪ್ರಮಾಣಗಳು ಹೊಂದುತ್ತೆ, ಆದ್ದರಿಂದ ತರ್ಕ ಮಾಡಲೇಬೇಕು, ಮಾಡ್ಬೋದು. ಇಲ್ಲಿ ಯಾವ ಪ್ರಮಾಣವೂ ಹೊಂದಲ್ಲ, ಶ್ರುತಿ ಬಿಟ್ಟು. ಇಲ್ಲದನ್ನು ಅನುಭವ ಬೇಕು. ಆ ಅನುಭವನೇ ನಿಧಿಧ್ಯಾಸನ ಉಂಟಾಗುತ್ತೆ. ಅಲ್ಲಿ ಏನಾಯಿತು ಅಂದರೆ ನೋಡಿ, ಎಷ್ಟು ಎಲ್ಲ ಕಡೆ ಏನು ಹೇಳಿದ್ದಾರೆ, ಯುಕ್ತಿಯಿಂದ ಸಿದ್ಧವಾಗೋದು ಯಾವುದು, ಯುಕ್ತಿಯಿಂದ ಸಿದ್ಧ ಯಾವುದಕ್ಕೆ ಯುಕ್ತಿ ಕೆಲಸಕ್ಕೆ ಬರೋಲ್ಲ. ಎರಡೂ ಸಿದ್ಧವಾಯ್ತಾ ಇಲ್ಲ? ಏನೋ ಜಗತ್ತಿನ ಮುಖಾಂತರ ಬ್ರಹ್ಮನ್ ತಿಳ್ಕೊಳ್ಳುವಾಗ ಯುಕ್ತಿಗಳು ಬೇಕು, ಚರ್ಚೆ ಬೇಕು, ಪ್ರತ್ಯಕ್ಷಾದಿ ಪ್ರಮಾಣಗಳು ಬೇಕು. ಆದರೆ ಆ ಬ್ರಹ್ಮ ತಾನು ಅಂತ ತಿಳ್ಕೊಳ್ಳುವಾಗ ಒಂದು ಪ್ರಮಾಣವೂ ಕೆಲಸ ಇಲ್ಲ, ಭಗವಂತನ ಕೃಪೆ ಒಂದು ಬಿಟ್ಟು. ಆಯ್ತಾನಪ್ಪ? ನೀವು ಸುಮ್ಮನೆ ಇನ್ನೊಂದ್ಸಲ ಹೇಳ್ತೀನಿ, ಖಂಡಿತವಾಗಲೂ ಸಂಶಯ ಇದ್ದರೆ ಪರಿಹಾರ ಮಾಡ್ಕೋಬೇಕು. ನಾನೂ ಮಾಡ್ಕೋಬೇಕು, ನೀವೊಬ್ಬರೇ ಅಲ್ಲ, ನಾನೂ ಮಾಡ್ಕೋಬೇಕು. ಏನಾದರೂ ಯಾರಾದರೂ ದೊಡ್ಡದು ಇವಾಗ ಒಂದು ಇನ್ನೊಂದು ಸಂಶಯ ಕೇಳ್ಬಿಟ್ಟು ನನಗೆ ಉತ್ತರ ಗೊತ್ತಿಲ್ಲ ಅಂದರೆ ನಾನು ತಿರ್ಗಾ ಹುಡ್ಕೋಕೆ ಹೋಗಲೇಬೇಕು, ಏನು ಸಂಶಯ ಇಲ್ಲ. ಅದಕ್ಕೋಸ್ಕರ ನಿಸ್ಸಂಶಯವಾಗುವವರೆಗೆ ನಿರ್ದಾಕ್ಷಿಣ್ಯವಾಗಿ ಕೇಳಬೇಕು ಅಲ್ಲ? ಹಾಂ, ಎಚ್ಚರ ಕನಸುಗಳ ಬಗ್ಗೆ ಶಾಸ್ತ್ರ ಏನು ಹೇಳುತ್ತೆ, ನನ್ನ ಅನುಭವ ಏನು, ಇವೆರಡಕ್ಕೂ ಮೀರಿದ್ದಾದರೆ ಅದನ್ನು ಒಪ್ಪಳ ಆಗಿಲ್ಲ. ಶಾಸ್ತ್ರ ಏನು ಹೇಳುತ್ತೆ, ನನ್ನ ಅನುಭವ ಇದೇನು ಅಂದ್ರೆ ನನ್ನ ಅನುಭವ ನನಗೆ ಇರೋದು, ಕನಸು ಮಿಥ್ಯಾನೆ, ಇದು ಸತ್ಯ ಅಂತ ಅನುಭವದಲ್ಲಿದೆ, ಎಲ್ರಿಗೂ ಗೊತ್ತು ಅದಿದೆ. ಶಾಸ್ತ್ರ ಏನು ಹೇಳುತ್ತೆ ಅಂದ್ರೆ, ಶಾಸ್ತ್ರ ಓದ್ಬೇಕು, ಎಲ್ಲೆಲ್ಲಿ ಬರುತ್ತೆ, ಏನೋ ಸಂಧ್ಯಾಧಿಕರಣ ಅಂತ ಬರುತ್ತೆ ಭಾಷೆಯಲ್ಲಿ, ಅಲ್ಲಿ ಸ್ವಪ್ನದ ಬಗ್ಗೆ ವಿಚಾರ ಮಾಡಿದ್ದಾರೆ, ಸ್ಪಷ್ಟವಾಗಿ ಹೇಳಿದೆ, ಎಚ್ಚರಿಕೆಗಿಂತ ಬೇರೆ ಅಂತ. ಆಮೇಲೆ ಇನ್ನೊಂದು ಸ್ವಪ್ನಾಧಿಪತಿ ವೈಧರ್ಮ್ಯಾಚ, ಸ್ವಪ್ನ ತರ ಅಲ್ಲ ಅಂತ, ಅದು ಸೂತ್ರಕಾರರು ಅಥಾರಿಟಿನೇ. ಇನ್ನೂ ಹೇಳ್ಬೇಕು ಅಂದ್ರೆ ಬೃಹದಾರಣ್ಯಕದಲ್ಲಿ ಅದೆಲ್ಲ ಬೇಕಾದ್ರೆ ರೆಫರೆನ್ಸ್ ಇದೆ, ಅಲ್ಲೂ ಸ್ವಪ್ನದ ವಿಚಾರ ಮಾಡಿದೆ, ಸ್ಪಷ್ಟವಾಗಿ ಸ್ವಪ್ನ ಅನ್ನೋದು ಎಚ್ಚರಿಕೆಗಿಂತ ಬೇರೆ ಅಂತ ಹೇಳಿದೆ, ಸ್ಪಷ್ಟವಾಗಿದೆ. ಆಮೇಲೆ ಎರಡು ಕಡೆ ಇದೆ, 2ನೇ ಅಧ್ಯಾಯ 4ನೇ ಅಧ್ಯಾಯದಲ್ಲಿ ಎರಡು ಕಡೆ ಇದೆ. ಇವಾಗ ಮಾಂಡವ್ಯ ಉಪನಿಷತ್ತೆ ತಗೊಂಡ್ರೆ ಎಚ್ಚರದಲ್ಲಿ ಆತ್ಮ ಸ್ಥೂಲ ಭುಕ್ತ, ಬಹಿಷ್ಪ್ರಜ್ಞಾ, ಹೊರಗಡೆ ಪ್ರಜ್ಞೆ ಸ್ಥೂಲವಾದ ಭುಕ್ತ, ಮನಸ್ಸಿನಲ್ಲಿ ಮುಕ್ತ ಪ್ರಜ್ಞಾ, ಪ್ರವಿಭುಕ್ತ ಭುಕ್ತ, ತಾನೇ ಕಲ್ಪನೆ ಮಾಡಿದ್ದನ್ನ ತಾನೇ ಅನುಭವಿಸ್ತಿದ್ದಾನೆ. ಸಾಕಲ್ಲ ವ್ಯತ್ಯಾಸಕ್ಕೆ ಹೇಳಿದೆ, ಕನಸಿಗೂ ಎಚ್ಚರಿಕೆ ವ್ಯತ್ಯಾಸ ಮಾಂಡವ್ಯದಲ್ಲ. ಇಷ್ಟೆಲ್ಲ ಶಾಸ್ತ್ರ ಇರುವಾಗ, ಅನುಭವ ಇರುವಾಗ ಇದಕ್ಕೆ ವಿರುದ್ಧವಾಗಿ ಯಾವ್ದಾದ್ರು
ಎರಡು ಒಂದೇ ಸಮ, ಇದು ಕನಸೆ ಅಂದ್ಬಿಟ್ರೆ ಸ್ವಲ್ಪ ಅದು ಖಂಡಿತವಾಗಲೂ ಸಮ್ಮತವಲ್ಲ. ಆದರೆ ವ್ಯತ್ಯಾಸನೂ ಇದೆ. ಸಾಮಾನ್ಯವಾಗಿರೋದು ಯಾವುದು ಅಂದರೆ ಅಜ್ಞಾನಿಗಳ ದೃಷ್ಟಿಯಿಂದ ಸಾಮಾನ್ಯವಾಗಿರೋದು ಯಾವುದು? ನಾನು ಸ್ವಪ್ನದಲ್ಲಿ ಯಾವ ರೀತಿ ಜ್ಞೇಯ ಅಂತ ಸ್ಪಷ್ಟವಾಗಿ ಇಟ್ಕೊಂಡಿದ್ದೀನೋ, ನಾನೊಬ್ಬನೇ ಆಗಿದ್ದರೂ ಇಲ್ಲೋದನ್ನು ಜ್ಞೇಯ ಅಂತ ಇಟ್ಕೊಂಡಿದ್ದೀನಿ. ಅಸತ್ಯತ್ವ ಎರಡೂ ಕಡೆ ಇದೆ, ದೃಶ್ಯತ್ವ ಎರಡೂ ಕಡೆ ಇದೆ. ಇಲ್ಲಿ ನಿಜವಾಗ್ಲೂ ಸ್ವಪ್ನದಲ್ಲಿ ದೃಶ್ಯತ್ವ ಇರಬಾರ್ದು. ಯಾಕೆ? ನಾನೇ ನನ್ನ ಮನಸ್ಸೇ ಅದು ಅಂತ ಗೊತ್ತಾದರೆ ಅವು ದೃಶ್ಯತ್ವ ಭಾವನೂ ಬರೋಲ್ಲ, ನಾನು ಜ್ಞಾತ ಅನ್ನೋದು ಬರೋಲ್ಲ. ಆದರೆ ಬಂದಿದೆ, ಭಯನೂ ಇದೆ, ದ್ವೈತ ಬುದ್ಧಿನೂ ಇದೆ. ಆದ್ದರಿಂದ ದ್ವೈತ ಬುದ್ಧಿ ಬಿಡದೆ ಅಲ್ಲಿ ಮಾಡ್ಕೊಂಡಿದ್ದೀನಿ. ಏಕತ್ವ ಇದ್ದರೂ ಕೂಡ ಹಾಗೇನೆ ಇಲ್ಲಿ ಏಕತ್ವ ಇದ್ದರೂ ಕೂಡ ದ್ವೈತ ಬುದ್ಧಿಯಿಂದ ಮಾಡ್ತಾ ಇದ್ದೀನಿ. ಆದ್ದರಿಂದ ಸ್ವಪ್ನಕ್ಕೂ ಇದಕ್ಕೂ ಸಾದೃಶ್ಯ ಅಷ್ಟೇ ಇಟ್ಕೊಂಡು ಹೇಳಿರೋದು. ಅಂದರೆ ಏನಾಯಿತು? ಪುನಃ ಎಲ್ಲೇನು ಹೇಳಿದ್ದಾರೆ? ಕಾರಣವನ್ನು ಬಿಟ್ಟು ಕಾರ್ಯವನ್ನು ನೋಡಿದಾಗ ಅದು ಅಸತ್ತು ಅಂತ ಏನು ಹೇಳಿದ್ರು ಅದನ್ನೇ ಇಲ್ಲಿ ಹೇಳಿರೋದು. ಸ್ವಲ್ಪನೂ ವ್ಯತ್ಯಾಸವಿಲ್ಲ. ಆದ್ದರಿಂದ ಬ್ರಹ್ಮಸೂತ್ರ ಭಾಷೆಗಳಲ್ಲಿ ಹೇಳಿರೋದಕ್ಕೂ ಇದಕ್ಕೂ ಕಾಂಟ್ರಡಿಕ್ಷನ್ ಇಲ್ಲ. ಅಲ್ಲಿ ಸ್ಪಷ್ಟವಾಗಿ ವೈತಥ್ಯವನ್ನು ತೋರಿಸೋದು ಅಲ್ಲಿ ಮುಖ್ಯತ್ವ ಅಲ್ಲ. ಅಲ್ಲಿ ವೈತಥ್ಯ ಅಂತ ಸ್ವಪ್ನಕ್ಕೆ ವೈತಥ್ಯ ಹೇಳಿದ್ದಾರೆ. ಸ್ವಪ್ನ ಜಾಗೃತ ಅಂತ ಬೇರೆ ಬೇರೆ ವಿಂಗಡಿಸಿದ್ದಾರೆ. ಇಲ್ಲಿ ಎರಡೂ ಒಂದು ಅಂತ ಹೇಳಿರೋದು ಅದಕ್ಕೆ ಈ ದೃಷ್ಟಿಯಿಂದ ಹೇಳಿದೆ. ಏನಮ್ಮ? ಹೌದು, ಉಪಾಸನೆ ಅಲ್ಲ ಅದು. ಹೌದು, ಮತ್ತೆ ಉಪಾಸನೆ ಅಲ್ಲ. ನಿಧಿಧ್ಯಾಸನ ಅನ್ನೋದು ಉಪಾಸನೆ ಅಲ್ಲ. ಹೌದು ಹೌದು, ಉಪಾಸನೆಗೂ ಇದಕ್ಕೂ ವ್ಯತ್ಯಾಸ ಇದೆ. ಉಪಾಸನೆಯಲ್ಲೇನು ಅಂದರೆ ಇನ್ನೊಂದು ಅನ್ನೋದಿದೆ, ಗೊತ್ತಾಯ್ತಾ? ಆಮೇಲೆ ಅಲ್ಲಿಗೆ ಉಪಾಸನೆ ಹೀಗೆ ಮಾಡು ಹಾಗೆ ಮಾಡು ಅಂತಿದೆ, ಇದ್ರ ಚಿಂತನೆ ಮಾಡು ಅದ್ರ ಚಿಂತನೆ ಮಾಡು ಅಂತಿದೆ. ಆದ್ದರಿಂದ ಅದೆಲ್ಲ ವಿಧಿ ಆಯಿತು. ಇಲ್ಲಿ ಇದ್ರ ಚಿಂತನೆ ಅದ್ರ ಚಿಂತನೆ ಅಂತಲ್ಲ, ಏನು ಚಿಂತನೆ ಮಾಡಬೇಡ ಅಂತಿದೆ. ಚಿಂತನೆ ಅಲ್ಲ ಅದು. ಆ ಕಡೆ ಗಮನ ಹೋದರೆ ಚಿಂತನೆ ಮಾಡೋಕೆ ಮನಸ್ಸೇ ಇರೋಲ್ಲ. ಅದೇ ಅಮನಸ್ಥ ಅಂತೆಲ್ಲ, ಮನಸ್ಕ ಅಂತೆಲ್ಲ ಹೇಳ್ತೀವಿ. ಗೊತ್ತಾರ ಏನಪ್ಪ? ಮಹರ್ಷಿಗಳು ಜ್ಞಾನ ಪಡ್ಕೊಂಡು ರಮಣ ಮಹರ್ಷಿ ಅಂತವರು ಅವರು ನಿಧಿಧ್ಯಾಸನ ಮಾಡಿರ್ತಾರೋ ಅಥವಾ ಅವರು ಅಲ್ಲಪ್ಪ, ಅವ್ರು ಏನೇನೋ ಮಾಡಿರ್ತಾರೆ, ಹಿಂದಿನ ಜನ್ಮದಲ್ಲೆಲ್ಲ ಮಾಡಿರ್ತಾರೆ, ಅಥವಾ ಈ ಜನ್ಮದಲ್ಲೇ ಮಾಡಿದ್ದಾರೆ 5 ನಿಮಿಷ ಅಂತೂ ಮಾಡದೇ ಇದ್ದರೆ ಆಗಲ್ಲ. ನನಗೂ ಆಗಿದೆ ಅಂದರೆ ನಾನು ಮರಿ ಹುಲಿ ಬಟ್ಟೆ ಬರೆ ಹಾಕೊಂಡಾಗೆ ಏನೋ. ಅದೇ ಅದಾಯ್ತಲ್ವಾ? ಹಿಂದಿನ ಜನ್ಮದಲ್ಲಿ ಓದಿರ್ತಾರೆ, ಇಲ್ಲದೇ ಇದ್ರೆ ಗೊತ್ತಾಗೋದೇ ಇಲ್ಲ. ಹಾಗೆಲ್ಲ ಸಾಧ್ಯವೇ ಇಲ್ಲ. ಏನು ಅನುಭವ ಅಂದರೆ ಜಾಗೃತ ಕಾಲದಲ್ಲಿ ದ್ವೈತದ ಅನುಭವ, ಸ್ವಪ್ನ ಕಾಲದಲ್ಲಿ ಸ್ವಪ್ನದ ಅನುಭವ, ಮತ್ತು ಸುಷುಪ್ತಿ ಕಾಲದಲ್ಲಿ ಸುಷುಪ್ತಿ ಅನುಭವ ಇದೆಯೋ ಇಲ್ವೋ? ಅಂದರೆ ಕೊನೆಯಲ್ಲಿ ಜ್ಞಾತೃವಿಗೆ ಏನು ಗೊತ್ತಾಗುತ್ತೋ ಅದನ್ನು ಅನುಭವ ಅಂತಾರೆ. ಗೊತ್ತಾಯ್ತಾ? ಇಲ್ಲಿ ಕೊನೆಯಲ್ಲಿ ಹೇಳಿರೋ ನಿಧಿಧ್ಯಾಸದಿಂದ ಉಂಟಾಗೋದಿದೆಯಲ್ಲ, ಅಲ್ಲಿ ಜ್ಞಾತೃತ್ವ ಇಲ್ಲದೆ ಇರೋ ಅನುಭವ. ಅದಕ್ಕೋಸ್ಕರ ಅನುಭವ ಆಗದ ಇರೋದು ಯಾವುದರ ಅನುಭವ ಆಯಿತು ಅದು ಬೇರೆ ಅಲ್ಲ. ಹೌದು, ಖಂಡಿತವಾಗಲೂ ಹೌದು, ಒಂದು ಅನುಭವ ಹೌದು. ಆದ್ದರಿಂದ ಅಲ್ಲಿ ಎರಡರಲ್ಲೂ ದ್ವೈತ ಇದೆ. ಆದ್ದರಿಂದ ದ್ವೈತವನ್ನು ಬಿಡದೆ ಆಗ್ತಕ್ಕಂಥ ಅನುಭವಗಳು ಇದೆ, ಇದೂ ಇದೆ. ನೀವು ಎತ್ತರದಿಂದ ಹೇಳ್ತೀನಿ. ಈ ಪ್ರಶ್ನೆ ಗೊತ್ತಾಯ್ತಲ್ವಾ? ಸುಮ್ಮನೆ ಎತ್ತಿದೆ ನೋಡಿ, ಒಳ್ಳೆ ಪಕ್ಕಾ ವಿಷಯ ಜ್ಞಾಪಕ ಬರ್ತೀನಿ. ಏನು ಅಂದರೆ, ಈ ವಿಷಯಾನುಭವಗಳಿದೆಯಲ್ಲ, ವಿಷಯಾನುಭವಗಳು ಎಲ್ಲಿರುತ್ತೆ? ಬುದ್ಧಿನಲ್ಲಿರುತ್ತೆ. ಎಲ್ಲ ವಿಶೇಷ ಜ್ಞಾನಗಳು ಅನುಭವ ಅಂದರೆ ಅದೇ ಕೊನೆಯಲ್ಲಿ ಉಂಟಾಗುವ ಜ್ಞಾನ. ಎಲ್ಲ ವಿಷಯ ಬುದ್ಧಿಲಿ ತಾನೇ ಇರುತ್ತೆ. ಬುದ್ಧಿಯಲ್ಲೇ ಇರೋದ್ರಿಂದ ನೆನಪಿಗೆ ಮೆಮರಿ ಬ್ಯಾಂಕಿಗೆ ಹೋಗುತ್ತೆ, ಚಿತ್ತಕ್ಕೆ ಹೋಗುತ್ತೆ, ನೆನಪಿರಬಹುದು. ಕಾಲಕ್ರಮದಲ್ಲಿ ಮರೆತು ಹೋಗ್ಬೋದು, ನೆನಪಿರ್ಬೋದು ಅಥವಾ ಮರೆತು ಹೋಗ್ಬೋದು, ಎರಡೂ ಆಗುತ್ತೆ. ಹೌದೋ ಇಲ್ವೋ? ಆದರೆ
ಬುದ್ಧಿಗೆ ಸಂಬಂಧಪಡ್ತಾ ಇರೋ ಈ ಅನುಭವ ಇದೆಯಲ್ಲ, ಇದು ಮರೆಯೋದು ಅನ್ನೋ ಸಾಧ್ಯವೇ ಇಲ್ಲ. ಈ ಅನುಭವಕ್ಕೆ ಅನುಭವಕ್ಕೆ ವ್ಯತ್ಯಾಸ ಆಗುತ್ತಾಯ್ತಾ? ಯಾಕೆ? ಈ ಅನುಭವ ಬುದ್ಧಿಯಿಂದ ಉಂಟಾಗೋದಲ್ಲ. ಸುಷುಪ್ತಿ ಅನುಭವ ನೋಡಿ, ಸುಷುಪ್ತಿ ಅನುಭವ ಬುದ್ಧಿಯಿಂದ ಉಂಟಾಗುತ್ತಾ? ಆಗಲ್ಲ. ಅದು ಸುಷುಪ್ತಿ ಅನುಭವ ಮರೆಯೋದಕ್ಕಾಗುತ್ತಾ? ಯಾರಾದ್ರೂ ಮರಿತಾರ? ಯಾರು ಮರೆಯೋದೇ ಇಲ್ಲ. ಸುಷುಪ್ತಿ ಅನುಭವ ಏನಂದ್ರೆ ಎಲ್ರಿಗೂ ಗೊತ್ತೇ ಗೊತ್ತು, ಮರೆಯೋದನ್ನೋ ಪ್ರಶ್ನೆ ಇಲ್ಲ. ಹಾಗೇನೇ ಸುಷುಪ್ತಿ ಅನುಭವ ಆಧಾರದ ಮೇಲೆ ಇದೊಂದು ಉದಾಹರಣೆ ಅಷ್ಟೇ, ದೃಷ್ಟಾಂತ. ಹಾಗೇನೆ ಆತ್ಮಾನುಭವ ಅನ್ನೋದಾದ್ಮೇಲೆ ಅದು ಮರೆಯೋಕ್ಕೆ ಸಾಧ್ಯವಿಲ್ಲ. ಯಾಕೆ? ಬುದ್ಧಿಯನ್ನು ಮೀರಿದ್ದದು. ಬುದ್ಧಿಗೆ ಸೀಮಿತವಾಗಿದ್ದಾದರೆ ಮರೆಯುವ ಸಂಭವ ಇದೆ. ಬುದ್ಧಿಗೆ ಮೀರಿದ್ದಾದ್ರಿಂದ ಆ ಅನುಭವನ ಮರೆಯೋದನ್ನು ಸಾಧ್ಯವಿಲ್ಲ. ಗೊತ್ತಾ? ನಿಜ. ಅನುಭವ ಅಂತ ಅನ್ನೋದು ಆತ್ಮನೇನೆ ಪ್ರಮಾಣದ ಫಲ. ಒಂದ್ಸಲ ಹೇಳಿ. ಪ್ರಮಾಣದ ಫಲ ಇದೆಯಲ್ಲ, ಹೌದು, ಅದು ಆತ್ಮನೇನೆ ಅದೇ ಅನುಭವ. ಅನುಭವ ಅಂತಂದ್ರೆ ಒಂದು ನಿಮಿಷ ಯಾವಾಗ ಅದಲ್ಲೇ ಪ್ರಮಾಣ ವರ್ಕ್ ಮಾಡ್ತಾ ಇರುವಾಗ ಅಲ್ಲ, ಪ್ರಮಾಣ ಮುಗಿದ ಮೇಲೆ ತಿಳಿತು, ಆತ್ಮನೇ ಅದೇ ಅನುಭವ. ಹೌದು, ನಿಜವಾದ. ಇದರಲ್ಲೇ 2 ಡಿವಿಷನ್ಸ್ ಮಾಡಿದ್ದಾಯಿತು. ಏನಂದರೆ ವಿಶೇಷ ಜ್ಞಾನದ ಮುಖಾಂತರ ಬರತಕ್ಕಂಥದ್ದು ಒಂದು ಅನುಭವ ಇದೆ, ಅದು ಪರ್ಯವಸಾನವಾಯಿತು. ಈ ಥರದ್ದು ಅಂತ ಪರ್ಯವಸಾನವಾಯಿತು, ಗೊತ್ತಾಯ್ತಲ್ವಾ? ಈ ಥರದ್ದು. ಇನ್ನೊಂದು ಅನುಭವ ಅಂದರೆ ಬುದ್ಧಿ ಸಂಬಂಧ ಇಲ್ಲದೆ ಇರತಕ್ಕಂಥ ಅನುಭವ ಸುಷುಪ್ತಿನಲ್ಲಿದೆ ಇತ್ಯಾದಿಗಳು. ತ್ರಿಪುಟಿ ರಹಿತ ಆಗಿರ್ತಕ್ಕಂಥ ಅನುಭವನೂ ಇದೆ. ಆತ್ಮ ಅನುಭವ ಆದ್ಮೇಲೆ ಈ ಕನಸು ಮತ್ತೆ ಸುಷುಪ್ತಿಲಿ ಜ್ಞಾನಿಗೂ ಅಜ್ಞಾನಿಗೂ ಏನಾದ್ರೂ ವ್ಯತ್ಯಾಸ ಇರುತ್ತಾ ಅಂತ ಹೇಳಿ. ಶಾಸ್ತ್ರ ಹೇಳುತ್ತೆ. ಗೊತ್ತಾಯ್ತು. ಸ್ವಪ್ನ ಮತ್ತು ಸುಷುಪ್ತಿ ಹೇಳಿ, ಶಾಸ್ತ್ರವೇ ಹೇಳುತ್ತೆ, ಶ್ರುತಿನೇ ಹೇಳುತ್ತೆ. ಏನಪ್ಪ ಅಂದರೆ ಜ್ಞಾನ ಬಂದಾದಮೇಲೆ ಸ್ವಪ್ನಗಳು ಬರುತ್ತೆ. ಜಾಗೃತ, ಸ್ವಪ್ನ, ಸುಷುಪ್ತಿ 3 ಇದೆ ಶರೀರಕ್ಕೆ. ಅಲ್ಲ, ಕ್ಷೇತ್ರ ಧರ್ಮ ತಾನೇನಪ್ಪ, ಅಲ್ಲೂ ಬುದ್ಧಿ ಇದೆ, ಅಲ್ಲೂ ಇಂದ್ರಿಯಗಳಿದೆ, ಎಲ್ಲ ಇದೆ. ಅವಳು ಕೆಲಸ ಮಾಡ್ತಾ ಇರ್ತದೋ, ಗೊತ್ತಾಯ್ತಾ? ಜ್ಞಾನಿದಲ್ಲೇನೋ ಇಂದ್ರಿಯಾರ್ಥೇಶು ವರ್ತಂತೆ ಇದು ಧಾರ್ಯ. ಇಂದ್ರಿಯಾರ್ಥಗಳು ಕೆಲಸ ಮಾಡ್ತಾ ಇದೆ, ನಂಗೆ ಅದಕ್ಕೆ ಸಂಬಂಧವಿಲ್ಲ ಅಂತಾನೆ, ಗೊತ್ತಾಯ್ತಾ? ಆದ್ದರಿಂದ ಅವನ ಸ್ವಪ್ನಗಳು ಹೇಗೆ ಬರುತ್ತೆ ಅಂದರೆ, ಸ್ವಪ್ನ ಬಂದಾಗ ಸರ್ವಾತ್ಮ ಭಾವದ ಲಕ್ಷಣಗಳನ್ನು ಉಳ್ಳದ್ದಾಗಿರುತ್ತೆ. ಏನಂದರೆ ಎಲ್ಲವೂ ನಾನೇ ಬರುತ್ತೆ, ನಾನೇ ಚಕ್ರವರ್ತಿ, ನಾನು ಎಲ್ಲವನ್ನೂ ನೋಡ್ತಾ ಇರ್ತೀನಿ, ಎಲ್ಲದಕ್ಕೂ ನನ್ನ ದೀನದಲ್ಲಿದೆ ಅಂತ ಬರುತ್ತೆ. ಶ್ರುತಿನೇ ಇದೆ ಮಂತ್ರಗಳು. ಅದು ಸ್ವಪ್ನದ ರೀತಿಯೇ ಬೇರೆ ಆಗುತ್ತೆ. ಸ್ವಪ್ನ ಅನ್ನೋದಿಯಲ್ಲ, ಸಾಧನೆ ಮಾಡ್ತಾ ಮಾಡ್ತಾ ಬಹಳ ಕ್ಷುದ್ರವಾಗಿರೋ ಸ್ವಪ್ನಗಳೇನೋ ಬರುತ್ತಲ್ಲ, ಕ್ರಮೇಣ ಕಡಿಮೆನೂ ಆಗುತ್ತೆ, ಗೊತ್ತಾಯ್ತಲ್ಲ? ಆದ್ದರಿಂದ ಅದಕ್ಕೆ ನಾನು ಹೇಳಿದ್ದು, ಈ ಸ್ಮೃತಿನಲ್ಲಿ ತೆಗೆದುಹಾಕೋಕೆ ಚಾನ್ಸಸ್ ಇದೆ. ನಾವು ಒಂದೇ ಸಮನೆ ಪ್ರಯತ್ನ ಪಟ್ಟರೆ ಅದನ್ನೆಲ್ಲ ತೆಗೆದುಹಾಕ್ಬೋದು, ಅದಕ್ಕೂ ಚಾನ್ಸಸ್ ಇದೆ. ಏನು ಸುಳ್ಳು ಅಲ್ಲ, ವ್ಯತ್ಯಾಸವೇ ಇಲ್ಲ, ಈಗಲೇ ವ್ಯತ್ಯಾಸವಿಲ್ಲ. ಜ್ಞಾನಿ ನಾನು ಗೊತ್ತಿಲ್ಲ ಅಂತ ಏನು ಹೇಳಲ್ಲ, ಅದು ಎದ್ದ ಮೇಲೆ ತಾನೇ ಹೇಳೋದು. ಎದ್ದಿರೋವಾಗಲೇ ವ್ಯತ್ಯಾಸ, ಜ್ಞಾನಿಗೂ ಅಜ್ಞಾನಿಗೂ ಸುಷುಪ್ತಿ ವ್ಯತ್ಯಾಸ ಇಲ್ಲ. ಎದ್ದರೆ ಬಂತು, ಅದಕ್ಕೋಸ್ಕರ ಮಲ್ಕೊಂಡಿರ್ಲಿ ಅಂತ. ಏನಮ್ಮ? ಇಂಡಿಕೇಶನ್ ಖಂಡಿತವಾಗ್ಲೂ ತಗೋಬೇಕು. ಸಾಧಕರು ಸ್ವಪ್ನವನ್ನು ಇಂಡಿಕೇಶನ್ ಅಂತ ತಗೊಂಡ್ರೆ ತುಂಬ ಲಾಭವಾಗುತ್ತೆ. ಅಲ್ಲಿ ಏನೇನು ದೋಷಗಳಿಂದ ಕೊಟ್ಟಿರ್ತಕ್ಕಂತಹ ಸ್ವಪ್ನ ಬಂದರೆ ನಾನು ಇನ್ನೂ ಶುದ್ಧವಾಗಿಲ್ಲ, ಭಗವಂತ ನನ್ನ ಕಾಪಾಡು ಅಂತ ಕೇಳ್ತಲೇ ಇರಬೇಕು. ಅದು ಬಿಟ್ಟು ಬೇರೆ ಇನ್ನೊಂದು ದಾರಿ ಇಲ್ಲವೇ ಇಲ್ಲ. ಕೇಳ್ತಾ ಇದ್ರೆ ಅನುಗ್ರಹ ಮಾಡ್ತಾನೆ. ಹೌದು ಹೌದು. ಬುದ್ಧಿ ಭಗವಂತನಿಂದ ಬಂದಿದ್ದು. ಈಗ ನಿಧಿಧ್ಯಾಸನ ಪ್ರಾರಂಭ ಮಾಡುವಾಗ ನಾನು ಬುದ್ಧಿಯಿಂದಲೇ ಪ್ರಾರಂಭ ಮಾಡ್ತೀನಿ, ಮತ್ತೆ ಮತ್ತೆ ಅದನ್ನು ತಗೊಂಡು ಹೋಗಿ ಇಡೋವಂಥದ್ದು. ಹೌದು, ನಾನು ಮಾಡ್ತೀನಿ ಅಂತಾನೆ ಮಾಡ್ತೀನಿ, ಹೌದು, ಮಾಡ್ತೀನಿ ಇಚ್ಛಾಪೂರ್ವಕವಾಗಿ. ಕ್ರಮೇಣ ಮಾಡ್ತಾ ಮಾಡ್ತಾ ಬುದ್ಧಿ ಲಯವಾಗುತ್ತೆ. ಹಾಗೆ ಇರುತ್ತಲ್ಲ. ಶೋಕ ಮೋಹ ಭಯ ಪ್ರಮಾತೃಗೆ ಅಂತ ತಿಳ್ಕೊತಾನೆ ಜ್ಞಾನಿ.
ಶೋಕ ಮೋಹ ಭಯ ಪ್ರಮಾತೃಗೆ ಬೆಳಕಗಲ್ಲ ಅಂತ ಹೌದು ಹೌದು. ಅವನ ಭಯಗಳು ಒಂದು ಇಲ್ವೇ ಇಲ್ಲ, ಅವನಿಗೆ ಅನುಭವ ಆದರೆ ಬರೋದೇ ಇಲ್ಲ. ಇನ್ನು ಮುಂದಕ್ಕೆ ಹೋಡ ಅಂದರೆ ಈಗ ಮುಂದಿನ ಪ್ರಕರಣ ಅಲಾತ ಶಾಂತಿ ಪ್ರಕರಣ. ಓಂಕಾರ ನಿರ್ಣಯದ ಮೂಲಕ ಆಗಮದಿಂದ ಮೊದಲು ತಿಳಿಸ್ತು ಏನು, ಹೊರಗಿನ ಬೇರೆ ಬೇರೆ ವಿಷಯಗಳು ವಿತಥ, ಹೊರಗಿನ ಬೇರೆ ಬೇರೆ ವಿಷಯಗಳು ವಿತಥ, ಸಿದ್ಧವಾಗಿರೋ ಅದ್ವೈತ ಮತ್ತೆ ಅದ್ವೈತ ಪ್ರಕರಣದಲ್ಲಿ ಶಾಸ್ತ್ರಯುಕ್ತಿಯನ್ನು ಸಾಕ್ಷಾತ್ತಾಗಿ ಗೊತ್ತುಪಡಿಸ್ತು. ಆಗಮದಿಂದ ಏನು ತೀರ್ಮಾನ ಮಾಡಿತ್ತೋ ಇರೋದೊಂದೇ ಒಂದು ಬ್ರಹ್ಮ ಒಂದೇ ಇರೋದು, ಆತ್ಮ ಒಂದೇ ಇರೋದು ಅಂತ, ಅದು ಆಗಮ ಪ್ರಕರಣ. ಆಮೇಲೆ ವಿತಲ್ಲಿ ಆತ್ಮನ ಬಿಟ್ಟು ಬೇರೆ ಅಂತ ಏನಿದೆಯೋ ಅವು ಒಂದೂ ಇಲ್ಲ ವಿತಥ ಅಂತ ತೋರಿಸ್ತು. ಆಮೇಲೆ ಅದ್ವೈತದ ಪ್ರಕರಣದಲ್ಲಿ ಏನಿತ್ತು, ಇದನ್ನೇನೆ ಯುಕ್ತಿಯಿಂದ ಸಿದ್ಧ ಮಾಡ್ತು, ಯುಕ್ತಿಯಿಂದ ಸಿದ್ಧ ಮಾಡ್ತು. ಆಮೇಲೆ ಕೊನೆಯಲ್ಲಿ ಹೇಳ್ತು ಏತತ್ತದುತ್ತಮಂ ಸತ್ಯಂ, ಅಂಥ ಇದೇ ಉತ್ತಮ ಸತ್ಯ ಅಂತ ಕೊನೆಯಲ್ಲಿ ಉಪಸಂಹಾರ ಮಾಡ್ತು. ಯಾವುದನ್ನ ಆಗಮದಲ್ಲಿ ಸಿದ್ಧ ಮಾಡಿದ್ದನ್ನ ಇನ್ನೊಂದ್ಸಲ ಇದೇ ಉತ್ತಮವಾದ ಸತ್ಯ, ಕೊನೆ ಶ್ಲೋಕ ಅದೇ ತಾನೆ, ಇದು ಉತ್ತಮವಾದ ಸತ್ಯ ಅಂತ ಹೇಳ್ತು. ಅಲ್ಲಿಗೆ ಆಗಮಾರ್ಥವಾದ ಈ ಅದ್ವೈತ ದರ್ಶನಕ್ಕೆ ದ್ವೈತಿಗಳು, ವೈನಾಶಿಕರು ಎದುರಾಳಿಗಳು. ಇದನ್ನು ಆಕ್ಷೇಪ ಮಾಡೋರು ಯಾರು? ದ್ವೈತಿಗಳು, ವೈನಾಶಿಕರು, ಬೌದ್ಧರು ಅಲ್ಲ. ಹೌದಾ? ಅದ್ವೈತ ದರ್ಶನ ಅವ್ರು ಒಪ್ಪೋದಿಲ್ಲ. ನೋಡಿ, ಇಲ್ಲೂ ಒಂದು ವಿಚಿತ್ರ, ದ್ವೈತಿಗಳು ಜ್ಞಾತಾಜ್ಞೇಯ ಅಂತ ಒಪ್ತಾರೆ, ಜ್ಞಾತಗಳನ್ನು ಒಪ್ತಾರೆ ದ್ವೈತಿಗಳು. ಅದನ್ನು ಆದರೆ ವೈನಾಶಿಕರು ಹಾಗಲ್ಲ, ಜ್ಞಾತಾನೂ ಇಲ್ಲ ಅಂದ್ಬಿಡ್ತಾರೆ, ಅದೂ ಇಲ್ಲ ಇದೂ ಇಲ್ಲ ಅಂದ್ಬಿಡ್ತಾರೆ. ಹೌದಾ? ಆದ್ದರಿಂದ ಎದುರಾಳಿಗಳಾಗಿರುವ ಮತ್ತು ಅವರು ಒಬ್ಬರಿಗೊಬ್ಬರು ವಿರೋಧವಾಗಿ ವಾದಿಸುತ್ತಿರ್ತಾರೆ. ಅವಾಗ ದ್ವೈತಗಳನ್ನೇ ಬೇಕಾದಷ್ಟು ಗುಂಪುಗಳಿದೆ, ಅವರು ಒಬ್ರಿಗೊಬ್ಬರು ಆರ್ಗ್ಯೂ ಮಾಡ್ತಾ ಇರ್ತಾರೆ ಮತ್ತು ವಿರೋಧವಾಗಿರೋದ್ರಿಂದ ಅವರ ದರ್ಶನವು ರಾಗದ್ವೇಷಾದಿ ಕ್ಲೇಶಗಳಿಗೆ ಆಶ್ಚರ್ಯವಾಗಿದೆ. ಗೊತ್ತೈತೇನಪ್ಪ? ಇದು ಏನೋ ಕೊನೆ ಪಕ್ಷ ಇಲ್ಲಿ ಬರೀ ಚರ್ಚೆ ಮಾಡ್ತಾರೆ, ಹಬ್ಬ ಅಂದ್ರೆ ಜೋರಾಗಿ ಕೂಗ್ತಾರೆ ಅಷ್ಟೇ. ಇಲ್ಲಿ ಇನ್ನು ಕೆಲವು ದ್ವೈತಗಳು ಇರ್ತಾರಲ್ಲ, ಸಾಧಾರಣವಾಗಿ ಬಾಂಬ್ ಹಾಕ್ಬಿಡ್ತಾರೆ, ಅಲ್ಲಿವರೆಗೂ ಹೊಟ್ಟೋಗ್ತಾರೆ ಅಲ್ವಾ? ಎಲ್ಲೋ ನಾನು ನಂಬಿದ್ದೆ ಬೇರೆ ಎಲ್ಲ ತಪ್ಪಂತ ಮಾಡ್ತಾ ಇದ್ದಾರೆ. ಆಗೋದ್ರಿಂದ ಇಲ್ಲಿ ಇವರಿಬ್ಬರು ಆಗಾದಿ ಕ್ಲೇಶಗಳಿಂದ ಸೇರ್ಕೊಂಡಿದ್ದಾರೆ, ಒಬ್ಬರನ್ನೊಬ್ಬರು ಖಂಡನೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಆ ಮಿಥ್ಯಾದರ್ಶನವು ಎಂದು ಸೂಚಿಸಿದ್ದಾಯಿತು. ಅದೆಲ್ಲ ಮಿಥ್ಯಾದರ್ಶನ ಅಂತ ಹೇಳಿದೆ. ಬೌದ್ಧರ ಖಂಡನೆ, ವೈಶೇಷಿಕರ ಖಂಡನೆ ಎಲ್ಲ ಆಗಿದೆ. ಅಲ್ಲಿ ಯಾವ ಕ್ಲೇಶಕ್ಕೂ ಆಶ್ಚರ್ಯವಿಲ್ಲದ್ದರಿಂದ ಸರಿಯಾದ ದರ್ಶನವು ಎಂದು ಅದ್ವೈತ ದರ್ಶನ ಹೊಗಳಿದೆ. ಅದ್ವೈತ ದರ್ಶನ ತಿಳ್ಕೊಂಡ್ಮೇಲೆ ಯಾರ ಬಗ್ಗೆ ಏನಾದರೂ ವಿರೋಧಕ್ಕೆ ಅವಕಾಶ ಇದೆಯೇನಪ್ಪ? ಯಾರು ಈ ಕಡೆ ಬಂದೇ ಇಲ್ವಲ್ಲ, ದ್ವೈತಿಗಳು ಇವರು ಈ ಕಡೆ ಬಂದೇ ಇಲ್ವಲ್ಲ, ಏನಾದರೂ ಹೇಳ್ಕೊಪ್ಪ ಅಂತ ಹೇಳ್ತಾರೆ. ಆ ಶ್ಲೋಕವನ್ನು ಹೇಳಿದಲ್ಲ ಅಲ್ಲಿ, ಆನೆ ಮೇಲೆ ಕೂತ್ಕೊಂಡಿದ್ದಾನೆ ಮಹಾವೀರ, ಒಬ್ಬ ಹುಚ್ಚ ಅಲ್ಲಿ ಬಂದು ನಿಂತ್ಕೊಂಡ್ಬಿಟ್ಟು, ನೀನೊಬ್ಬನೇ ಅಲ್ಲ, ನಾನು ಆನೆ ಮೇಲೆ ಕೂತಿದ್ದೀನಿ, ಬಾ ಕುಸ್ತಿಗೆ ಅಂದರೆ ಅವ್ನು ಕುಸ್ತಿಗೆ ಹೋಗ್ತಾನಾ? ಹೋಗಲ್ಲ ಅಂತಾನೆ ಭಾಷಿಕ ಹೇಳಿರೋದು. ಹೋಗೋದಿಲ್ಲ, ಏನೋ ಅನ್ನೋಕ್ಕೆ ಸುಮ್ಮನೆ ಆಗ್ಬಿಡ್ತಾನೆ. ಗೊತ್ತಾಯ್ತಲ್ಲ? ಆದ್ದರಿಂದ ಇಲ್ಲಿ ಅವರ ದರ್ಶನಗಳು ಒಂದಕ್ಕೊಂದಕ್ಕೆ ವಿರುದ್ಧವಾಗಿದೆ, ಅವು ಸರಿಯಾದ ದರ್ಶನಗಳಲ್ಲ ಎಂಬುದನ್ನು ವಿಸ್ತಾರವಾಗಿ ತೋರಿಸಿಕೊಟ್ಟು ಅವುಗಳನ್ನು ಅಲ್ಲಗಳೆಯುವುದರ ಮೂಲಕವಾಗಿ ಅದ್ವೈತ ದರ್ಶನ ಸಿದ್ಧಿಯಾಗುವುದು ಉಪಸಂಹಾರ ಮಾಡೋದಕ್ಕಾಗಿ ಹೇಳಿದ್ದಾರೆ. ಗೊತ್ತಾ? ಅಲ್ಲೇ ಈಗ ಈ ರೀತಿ ಅದು ಒಂದು ಮಾಡೋದಕ್ಕೋಸ್ಕರ ತೋರಿಸ್ತಾನೆ. ಇದೆಲ್ಲ ಬೇರೆ ದರ್ಶನಗಳೇನಿದೆಯೋ ಅದೆಲ್ಲವೂ ತಪ್ಪು ಅಂತ ತೋರಿಸಿದ್ದಾರೆ. ಇಲ್ಲೊಂದು ದೊಡ್ಡ ಚರ್ಚೆ ಬರುತ್ತೆ ಬ್ರಹ್ಮಸೂತ್ರದಲ್ಲಿ. ನವಸೂತ್ರ ಭಾಷೆಗಳದ್ದೇನು ಬರುತ್ತೆ ಅಂದರೆ, ಎರಡನೇ ಪಾದ, ಎರಡನೇ ಅಧ್ಯಾಯ ಮೊದಲನೇ ಪಾದದಲ್ಲಿ, ಎರಡನೇ ಅಧ್ಯಾಯ ಎರಡನೇ ಪಾದದಲ್ಲಿ ಎಲ್ಲ ಸಿದ್ಧಾಂತಗಳದ್ದು ಖಂಡನೆ ಇದೆ.
ಬೌದ್ಧ, ಜೈನ, ವೈಶೇಷಿಕ, ಪಾಶುಪತ, ಭಾಗವತ, ಅದು ಇದು 108 ಎಲ್ಲದ್ರ ಖಂಡನೆ. ಅದಕ್ಕೆ ಮುಂಚೆ ಚರ್ಚೆ ಆಗುತ್ತೆ. ಎಲ್ಲರೂ ಖಂಡನೆ ಮಾಡೋಕ್ಕೆ ಹೋಗೋದು ತಪ್ಪಲ್ವೇ? ಚೆನ್ನಾಗಿಲ್ಲ, ಇದು ಭಾಳ ರಾಜಸ. ಎಲ್ಲರೂ ಯಾಕೆ ಖಂಡನೆ ಮಾಡೋಕ್ಕೆ ಹೋಗ್ಬೇಕು? ಸುಮ್ಮನೆ ನಮ್ಮ ಸಿದ್ಧಾಂತ ಹೇಳ್ಕೊಂಡಿರ್ಬೇಕು. ಇದೊಂದು ಒಂಥರ ಕೆಲವರದ್ದು ವಾದ ಇರ್ತಾ ಇಲ್ಲಪ್ಪ. ನಾವು ಇದನ್ನು ಅನೇಕ ಕಡೆ ಕೇಳ್ತೀವಿ. ಸುಮ್ಮನೆ ನಿಮ್ಮ ಬಾಡಿಗೆ ಇರೋ, ಯಾರು ಅವನ್ನ ಖಂಡನೆ ಮಾಡೋದು? ಅಲ್ಲೇ ಹೇಳ್ತಾರೆ ಹಾಗಲ್ಲ. ಯಾತಕ್ಕೆ ಅಂದರೆ ಅವ್ರನ್ನ ಖಂಡನೆ ಮಾಡ್ತಾ ಇರೋದು ಅವ್ರನ್ನ ಖಂಡನೆ ಮಾಡೋದಕ್ಕೋಸ್ಕರ ಅಲ್ಲ, ಸಾಧಕರು ಆ ಕಡೆ ಹೋಗದವ್ರನ್ನ ತಡೆಯೋದಕ್ಕೋಸ್ಕರ. ನಾವು ಅವ್ರ ಎದುರಿಗೆ ಹೋಗ್ಬಿಟ್ಟು ನೀನು ತಪ್ಪು ಅಂತ ಕುಣಿಯೋದಕ್ಕೆಲ್ಲ ನಾವು ಹೋಗ್ತಾ ಇರೋದು ಇದಕ್ಕೋಸ್ಕರ. ಏನಂದ್ರೆ ಮಿಸ್ಲೀಡ್ ಆಗ್ತಾರೆ, ಸುಲಭವಾಗಿ ಮಿಸ್ಲೀಡ್ ಆಗ್ತಾರೆ. ಕಾಮನ್ ಪೀಪಲ್ ಎಲ್ರಿಗೂ ಗೊತ್ತಪ್ಪ, ಏನು ಹೇಳಿದ್ರು ಅನ್ಬಾರ್ದಾರಲ್ಲಪ್ಪ, ಹೌದಾ ಅಲ್ವಾ? ಎಷ್ಟು ದುಃಖದ ಮಾತಿದ್ದು. ಏನಾದರೂ ಹೇಳಿ, ಅಸಂಬದ್ಧ ಪ್ರಲಾಪ ಹೇಳಿ, ಅದರಿಂದ ಒಂದು ಗುಂಪಿದ್ದೇ ಇರುತ್ತೆ. ಏನು ಮಾಡ್ತೀವಿ ಇವಾಗ? ಕೊನೆ ಪಕ್ಷ ಸಾಧಕರಿಗೆ ಹಾಗಲ್ಲಪ್ಪ, ಹೀಗೆ ಹೀಗೆ ಅಂತ ತೋರಿಸ್ತಾ ಇದ್ರೆ ಯಾವತ್ತೋ ಒಂದು ಸಲ ವೇಗ ಬರುತ್ತೆ. ಅದಾ ಪ್ರಿಜುಡಿಸ್ ಬಂದ್ಬಿಡುತ್ತೆ. ಅದೇ ಅಧ್ಯಾಸದ ಲಕ್ಷಣ. ಅಧ್ಯಾಸದ ಲಕ್ಷಣ ಏನು ಗೊತ್ತೇನೋ? ತಾನು ಹಿಡಿದಿದ್ದು ಅಂದರೆ ಹಿಡಿದುಕೊಂಡ್ಬಿಡ್ತಾರೆ. ಪಾಪ ಭಾಷ್ಯಕಾರದಕ್ಕೆ ಎಲ್ಲಿ ಹೇಳ್ತಾರಲ್ಲ, ಹೇಳಿದ್ದಾರೆ ಈ ಅದ್ವೈತ ಪ್ರಕರಣದಲ್ಲಿ ಹೇಳಿದ್ದಾರೆ. ಅವನು ಏನೋ ಅದು ತೀರಾ ಎಡವಟ್ಟಿಲ್ಲದೆ ಈ ಕಡೆ ಭಗವಂತನ ಸಂಬಂಧಿಸಿದ್ದು ಅಂತ ಒಂದು ಇಟ್ಕೊಂಡಿದ್ರೆ ಅದನ್ನು ಅವನು ಕಾಪಾಡುತ್ತೆ. ಅವು ದ್ವೈತ ಆದ್ದರಿಂದ ಅವ್ನು ದ್ವೇಷ ಮಾಡಬೇಕಾಗಿಲ್ಲ. ಆ ದ್ವೈತ ಅವನು ಕಾಪಾಡುತ್ತೆ, ಮುಂದಕ್ಕೆ ತಳ್ಕೊಂಡು ಹೋಗ್ತದೆ. ಒಂದು ಸಂಸ್ಕಾರ ಬರುತ್ತೆ, ಭಕ್ತಿಯಿಂದ ಇರ್ತಾನೆ, ಏನೋ ವ್ರತ ಮಾಡ್ತಾನೆ, ಅದು ಮಾಡ್ತಾನೆ, ಅವ್ನು ಕರ್ಕೊಂಡು ಹೋಗುತ್ತೆ. ಬೈಯೋಂಥದ್ದಿಲ್ಲ ಅದರಲ್ಲಿ. ಆದರೆ ಇಲ್ಲಿ ದ್ವೈತವನ್ನು ಅದ್ವೈತ ತಪ್ಪು ಅಂತ ಹೇಳಿದ್ರೆ ಅದನ್ನು ಖಂಡನೆ ಮಾಡಬೇಕು. ಗೊತ್ತಾಯ್ತಲ್ಲ? ಇಲ್ಲಿ ಅದ್ವೈತ ದರ್ಶನಕ್ಕೆ ಸಂಪ್ರದಾಯ ಪ್ರವರ್ತಕ ನಾರಾಯಣನು ಅದ್ವೈತ ಸ್ವರೂಪದಲ್ಲೇ ನಮಸ್ಕಾರ ಮಾಡುವುದಕ್ಕಾಗಿ ಮೊದಲನೇ ಶ್ಲೋಕ. ಇಲ್ಲಿ ಮೊದಲನೇ ಶ್ಲೋಕ ಬರ್ತೀಗ ಏನು ಮಾಡ್ತಾರೆ? ಅಲ್ಲಿ ಆ ಪರಮಾತ್ಮನಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ ಅದ್ವೈತ ಸ್ವರೂಪದಿಂದ. ಇವಾಗ ಏಕೆಂದರೆ ಶಾಸ್ತ್ರದ ಪ್ರಾರಂಭದಲ್ಲಿ ಆಚಾರ್ಯನನ್ನು ಗೌರವಿಸುವುದು ಸಂಪ್ರದಾಯ ಅಲ್ವೇ? ಆದ್ದರಿಂದ ಮುಂಚೆ ಆಚಾರ್ಯನು ಭಗವಂತನ ಸ್ಮರಣೆ ಮಾಡಬೇಕಲ್ವೇ? ಅದಕ್ಕೆ ಹೇಳ್ತಾರೆ, ಹೇಳಿ. ಜ್ಞಾನೇನಾಕಾಶಕಲ್ಪೇನ ಧರ್ಮಾನ್ ಯೋಗಗನೋಪಮಾನ್ ಜ್ಞೇಯಾಭಿನ್ನೇನ ಸಂಬುದ್ಧ ತಮ್ಮಂದೇ ದ್ವಿಪದಾಂ ವರಂ. ಇಲ್ಲಿ ನಮಸ್ಕಾರ ಮಾಡ್ತಾ ಇದ್ದೀನಿ. ಯಾರಿಗೆ ಅಂದರೆ ದ್ವಿಪದಾಂ ವರಂ. ದ್ವಿಪದಾಂ ಅಂದರೆ 2 ಕಾಲುಗಳು ಇರೋದು ಅಂತ. ಆದರೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥವನ್ನು ನಮಸ್ಕಾರ ಮಾಡ್ತಾ ಇದ್ದೀನಿ. ಅಂದರೆ ಪುರುಷ ಶ್ರೇಷ್ಠ ಅಂತ ನಮಸ್ಕಾರ ಮಾಡ್ತಾ ಇದ್ದೀನಿ. ಅವನು ಯಾವ ಥರದವನು ಅಂದರೆ ಅವನು ಎಲ್ಲ ಜೀವರುಗಳನ್ನು ನೋಡ್ತಾನೇ ಇದ್ದಾನೆ. ಎಲ್ಲ ಜೀವರುಗಳನ್ನು ನೋಡ್ತಾನೇ ಇದ್ದಾನೆ. ಅವನು ಹೇಗೆ ನೋಡ್ತಾ ಇದ್ದಾನೆ? ನಾವು ನೋಡಿದಾಗ ನೋಡ್ತಾ ಇದ್ದಾನಾ? ನಾವು ಒಬ್ಬರನ್ನೊಬ್ಬರು ನೋಡ್ತೀವಲ್ಲ ಹಾಗೆ ನೋಡ್ತಾ ಇದ್ದಾನಾ? ಅಂದ್ರೇನು? ಜ್ಞಾತ ಜ್ಞೇಯ ಅಂತ ನೋಡ್ತಾ ಇದ್ದಾನಾ? ಹಾಗೆ ನೋಡ್ತಾ ಇಲ್ಲ. ಹೇಗೆ ನೋಡ್ತಾ ಇದ್ದಾನೆ ಅಂದರೆ ಯಾರು ನೋಡ್ತಾ ಇದ್ದಾನೋ ಅವ್ರಿಗೂ ಭಿನ್ನವಲ್ಲ, ತನಗೂ ಭಿನ್ನವಲ್ಲ, ಪರಸ್ಪರ ಭಿನ್ನವಲ್ಲ. ಆ ಭಿನ್ನವಲ್ಲದೆ ಇರತಕ್ಕಂಥ ಜ್ಞಾನ ಹೊಂದಿದೆಯಲ್ಲ, ಅದರಿಂದ ನೋಡ್ತಾ ಇದ್ದಾನೆ. ಜ್ಞಾಪಕ ಮಾಡ್ಕೊಳ್ಳಿ. ಇಲ್ಲಿ ದಾಸಪ್ರಣ ಸ್ವಯಸಖ ಅಂತ ಬರ್ತಲ್ಲ, ಒಂದೇನು ಹೇಳುತ್ತೆ? ಒಂದು ಪಿಪ್ಪಲಂ ಸ್ವಾದ್ವತ್ತಿ, ಒಂದು ಕರ್ಮಫಲವನ್ನು ತಿಂತಾ ಇದೆ. ತಿನ್ನೋದ್ರ ಕಡೆನೇ ಗಮನ. ಕುಟು 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 ನೋಡ್ತೀಯಲ್ಲಪ್ಪ ಪಾರಿವಾಳಗಳು, ಸುಮ್ಮನೆ ಮಾಡ್ತಾನೇ ಇರುತ್ತೆ. ಇನ್ನೊಂದು ಹಕ್ಕಿ ಇದೆ, ಇದೇನೆ ಇದರಲ್ಲೇನೆ, ಅದ್ಯಾವುದೋ ಅನಶ್ನನ್
ಅನ್ಯೋ ಅಭಿಚಾಕಶೀತಿ. ಅದು ತಿಂತಾ ಇಲ್ಲ, ಈ ಕಡೆನೇ ನೋಡ್ತಾರೇ ಇದೆ. ಹೌದಾ? ಈ ಕಡೆಯಿಂದಲೇ ನೋಡ್ತಾ ಇದೆ. ಯಾವುದು ನೋಡ್ತಾ ಇದೆಯೋ ಅದೇ ಪರಮಾತ್ಮ. ಹೌದಾ? ಆ ಪರಮಾತ್ಮ ನೋಡ್ತಾ ಇದ್ದಾನೆ ಅಂದರೆ ಇಲ್ಲಿ ಈ ಕಡೆ ನೋಡ್ತಾ ಇದ್ದಾನೆ, ಅಲ್ಲ ಆ ಕಡೆ ನೋಡ್ತಾ, ಅಲ್ಲ ಆ ಕಡೆ. ಅಲ್ಲಿಗೇನಾಯಿತು? ಅವನ ದೃಷ್ಟಿ ಎಲ್ಲ ಕಡೆನೂ ಇದೆ ಅಂತ ಆಯ್ತು ಇಲ್ವೋ? ಎಲ್ಲ ಕಡೆನೂ ಇದೆ ಅವನ ದೃಷ್ಟಿ. ಯಾರು ನೋಡ್ತಾ ಇರೋದು? ಅವನು ಕ್ಷೇತ್ರಜ್ಞನ್ ನೋಡ್ತಾ ಇದ್ದಾನೆ. ಕ್ಷೇತ್ರಗೂ ಅವನು ಏನು ವ್ಯತ್ಯಾಸ? ಏನೂ ಇಲ್ಲ. ಇವನು ತಿಂತಾ ಇದ್ದಾನೆ, ಅವನು ತಿಂತಾ ಇಲ್ಲ. ಇವನು ಹೊರಗಡೆ ನೋಡ್ತಾ ಇದ್ದಾನೆ, ಅವನು ಹೊರಗಡೆ ನೋಡ್ತಾ ಇಲ್ಲ. ಇವನು ಎಲ್ಲ ಕಡೆ ನೋಡ್ತಾ ಇದ್ದಾನೆ, ಅವನು ಕೇವಲ ಹೊರಗಡೆ ನೋಡ್ತಾ ಇದ್ದಾನೆ. ಯಾರು ಹೊರಗೆ? ಅವನಿಗೆ ಅಂದರೆ ಶರೀರ ದೃಷ್ಟಿಯಿಂದ ಅವನು ಹೊರಗೆ ಅವನು ನೋಡ್ತಾ ಇದ್ದಾನೆ ಯಾವಾಗಲೂ. ಗೊತ್ತಾಯ್ತಲ್ಲ? ಆದ್ದರಿಂದ ಇಲ್ಲಿ ನೀವು ಯಾವುದನ್ನು ವಿಶೇಷ ಜ್ಞಾನ ಅಂತ ಹೇಳಿದ್ರಲ್ಲ, ಅದೇ ಆ ಜ್ಞಾನದಿಂದ ನೋಡ್ತಾ ಇದ್ದಾನೆ. ಗೊತ್ತಾಯ್ತಲ್ಲ? ನೋಡಿ, ವಿಶೇಷ ಜ್ಞಾನ ಅನ್ನೋದು ಜ್ಞಾತೃವಿನಲ್ಲೂ ಇದೆ, ಜ್ಞೇಯದಲ್ಲೂ ಇದೆ. ಅರ್ಥ ಮಾಡ್ಕೊಳ್ಳಿ. ವಿಶೇಷ ಜ್ಞಾನ ಇಲ್ಲಿದೆ, ಅಲ್ಲಿಲ್ಲ. ವಿಶೇಷ ಜ್ಞಾನ ಜ್ಞೇಯದಲ್ಲಿಲ್ಲ, ಜ್ಞಾತೃವಿನಲ್ಲೇ ಇರೋದು. ಆದರೆ ವಿಶೇಷ ಜ್ಞಾನ ಎರಡು ಕಡೆನೂ ಇದೆ. ಗೊತ್ತಾಗ್ತಾ ಇದೆ ತಾನಪ್ಪ? ಯಾಕೆ ವಿಶೇಷ ಜ್ಞಾನ ಅನ್ನೋದು ಕಾರಣ ಎಲ್ಲ ಕಡೆನೂ ಇದೆ. ಇಲ್ಲಿ ವಿಶೇಷ ಜ್ಞಾನ ಇದೆ ಅನ್ನೋದು ವಿಶೇಷ ಜ್ಞಾನಕ್ಕೆ ಆಧಾರ, ಅದನ್ನು ಇಲ್ಲೂ ಇದೆ. ಆದ್ದರಿಂದ ಹೀಗೆ ಎಲ್ಲ ಕಡೆನೂ ನೋಡ್ತಾ ಇರತಕ್ಕಂಥ, ಅಭಿನ್ನ ದೃಷ್ಟಿಯಿಂದ ನೋಡ್ತಾ ಇರತಕ್ಕಂಥ ಈ ಪರಮಾತ್ಮನಿಗೆ ನಮಸ್ಕಾರ. ಗೊತ್ತಾಯ್ತಾ? ಈಗ ಹೇಳಿದ ಅರ್ಥ ಏನು ಅಂತ ಅದೇ ನೋಡಿ. ಈ ಅದ್ವೈತದಲ್ಲಿ ಹೇಗಿದೆ ಅಂದರೆ ಎಲ್ಲವನ್ನೂ ಸೇರಿಸ್ಬಿಟ್ಟಿದ್ದೀವಿ, ಎಲ್ಲವನ್ನೂ ಸೇರಿಸಿದ್ದೀವಿ, ಯಾವುದನ್ನೂ ಬಿಟ್ಟಿಲ್ಲ. ಗೊತ್ತಾಯ್ತಾ? ಇವಾಗ ಇನ್ನೊಂದು ಥರ ಹೇಳ್ತೀನಿ ನೋಡಿ, ಇನ್ನೊಂದು ಥರ ಹೇಳ್ತೀನಿ. ಇವಾಗ ತ್ರಿಪುಟಿ ಕಾಲದಲ್ಲೇ ನೋಡಿ, ಜ್ಞಾತ ಜ್ಞೇಯ ಅನ್ನೋ ಭೇದ ಇಟ್ಕೊಂಡು ನೋಡಿ. ಅಲ್ಲಿ ಜ್ಞೇಯ ಇದೆ, ನಾನು ಜ್ಞಾತ ಗೊತ್ತೇನಪ್ಪ. ಇವಾಗ ಅದು ಜ್ಞೇಯ, ಇದು ಜ್ಞಾತ ಅಂತ ಸರ್ಟಿಫಿಕೇಟ್ ಎಲ್ಲಿಂದ ಬರ್ತಾ ಇದೆ ಅಂತ ನೋಡಿ. ಅದು ಜ್ಞೇಯ, ನಾನು ಜ್ಞಾತ ಅಂತ ಸರ್ಟಿಫಿಕೇಟ್ ಕೊಡ್ತಾ ಇರೋದು ಯಾರು ಅಂತ ನೋಡಿ. ವಿಶೇಷ ಜ್ಞಾನ. ಗೊತ್ತಾಗಲಿಲ್ವಾ? ನೋಡಿ ಇನ್ನೊಂದ್ಸಲ. ವಿಶೇಷ ಜ್ಞಾನ ಅಂದ್ರೇನು? ಆ ವಸ್ತುವಿನ ಜ್ಞಾನ ಇಲ್ಲಿ ಉಂಟಾಗೋದು. ಅಲ್ಲಿಗೆ ಆ ವಸ್ತುವನ್ನು, ಈ ಜ್ಞಾತನನ್ನು, ಜ್ಞಾತಾಜ್ಞೇಯರನ್ನು ಕನೆಕ್ಟ್ ಮಾಡ್ತಾ ಇರೋದು ಯಾವುದು? ವಿಶೇಷ ಜ್ಞಾನ ತಾನೆ. ಗೊತ್ತಾಯ್ತಲ್ವ ಎಲ್ರಿಗೂ? ಈ ವಿಶೇಷ ಜ್ಞಾನ ಇರೋದ್ರಿಂದಲೇ ಅದು ಜ್ಞೇಯ ಅಂತ ಸರ್ಟಿಫಿಕೇಟ್ ಬಂತು, ನಾನು ಜ್ಞಾತ ಅಂತ ಸರ್ಟಿಫಿಕೇಟ್ ಬಂತು. ಅಲ್ಲಿಗೆ ಜ್ಞೇಯ ಜ್ಞಾತ ಇಬ್ಬರಿಗೂ ಸರ್ಟಿಫಿಕೇಟ್ ಕೊಡೋದೇ ವಿಶೇಷ ಜ್ಞಾನ. ನಾನು ಪಾಯಿಂಟ್ ಗೊತ್ತಾಗ್ತಾ ಇದೆ ನಿಮಗೆ? ಎಲ್ರಿಗೂ ಅರ್ಥ ಆಯ್ತಾ? ಅಲ್ಲಿರೋ ಜ್ಞೇಯತ್ವಕ್ಕೆ, ಇಲ್ಲಿರೋ ಜ್ಞಾತೃತ್ವಕ್ಕೆ ಆಧಾರವಾಗಿರೋದು ಯಾವುದು? ವಿಶೇಷ ಜ್ಞಾನ. ಅರ್ಥ ಆಯ್ತೇನಪ್ಪ? ಅಲ್ಲಿ ಏನಾಯಿತು ಅಂದರೆ, ಈ ವಿಶೇಷ ಜ್ಞಾನ ಅನ್ನೋದಿದೆಯಲ್ಲ, ಇದು ಎಂಥ ವಿಚಿತ್ರವಾದ್ದು ಅಂದರೆ ಎರಡರ ತತ್ವವನ್ನು ಒಳಗೊಂಡಿದೆ ಅಂತಾಯಿತು. ಎಂಥ ನೋಡಿ, ಇದು ಯಾತವ್ರದ್ದು ಅದನ್ನು ಸರ್ಟಿಫೈ ಮಾಡ್ತಾ ಇದೆ, ಇದನ್ನು ಸರ್ಟಿಫೈ ಮಾಡ್ತಾ ಇದೆ. ಆದ್ದರಿಂದ ಅದಕ್ಕೆ ಈ ವಿಶೇಷ ಜ್ಞಾನದಲ್ಲಿ ಎರಡನ್ನೂ ಸೇರಿಸ್ತಕ್ಕಂಥದ್ದು ಯಾವುದೋ ಒಂದು ಇರಬೇಕು, ಸಮಾನವಾದ್ದು. ಗೊತ್ತಾಗ್ತಾ ಇದ್ದೇನ್ರಿ? ಯಾವುದದು? ಅದೇ ವಿಶೇಷ ಜ್ಞಾನ. ನೋಡಿ, ವಿಶೇಷ ಜ್ಞಾನದಲ್ಲಿ ವಿಶೇಷ ಜ್ಞಾನ ಇದೆಯೋ ಇಲ್ವಾ? ವಿಶೇಷ ಜ್ಞಾನದಲ್ಲಿ ವಿಶೇಷ ಜ್ಞಾನ ಇದೆಯೋ ಇಲ್ವಾ?
ಹಾಗೇನೆ ಕಾರಣ ರೂಪದಿಂದ ಅಲ್ಲಿದೆಯೋ ಇಲ್ವಾ? ನಿಮ್ಗೆ ಅದ್ವೈತ ಹೇಗೆ ಮುಂದುವರಿಯುತ್ತೆ ಅಂತ ಗೊತ್ತಾಯ್ತಾ? ಗೊತ್ತಾಗ್ತಾ ಇದೆಯಲ್ಲ? ಅದ್ವೈತ ಅಂದ್ರೇನು? ನೋಡೋದಕ್ಕೆ ಇಷ್ಟೊಂದಿದೆಪ್ಪ ನಾನಾತ್ವ, ಅದು ನಿಜವಾಗಿ ಎಲ್ಲದ ವಿಶೇಷ ಜ್ಞಾನ ಉಂಟಾಗ್ತಾ ಇದೆ. ಹೇಗಿದೆ ಅಂದರೆ, ಅದರ ಜ್ಞಾನ ಹಂಗೆ ಉಂಟಾಗಬೇಕಾಗಿದ್ದರೆ ನಾವಿಬ್ಬರೂ ಜಾತಿನಲ್ಲಿ ಒಂದೇ ಆಗಿರಬೇಕು. ಆ ಜಾತಿ ನನ್ನ ಜಾತಿ ಎರಡೂ ಒಂದೇ ಆಗಿರ್ಬೇಕು. ಇಲ್ಲದೆ ಹೋದರೆ ವಿಶೇಷ ಜ್ಞಾನ ಆಗೋದೇ ಇಲ್ಲ. ನೋಡಿ ಶಂಕರ್ ಹೇಗೆ ತಿಳಿಸ್ತಾರೆ ಇದನ್ನ. ನೋಡಿಪ್ಪ, ಶಬ್ದವನ್ನು ಕಿವಿ ತಾನೇಪ್ಪ ತಿಳ್ಕೋಬೇಕು, ಶಬ್ದವನ್ನು ಸ್ಪರ್ಶ ಚರ್ಮ ತಿಳ್ಕೊಳಕ್ಕಾಗಲ್ಲ. ಹೌದಾನೇನಪ್ಪ? ಅಲ್ಲಿಗೇನಾಯಿತು? ಶಬ್ದಜ್ಞಾನ ಅಂತಂದ ಕೂಡಲೇ ಇದು ಶಬ್ದ ಅಂತಲೂ ಸರ್ಟಿಫೈ ಆಯಿತು, ಇದು ಕಿವಿ ಅಂತಲೂ ಸರ್ಟಿಫೈ ಆಯಿತು ಇಲ್ಲ? ಅಲ್ಲಿಗೆ ಶಬ್ದದಲ್ಲೂ ಕಿವಿಯಿಂದಲೂ ಒಂದೇ ತತ್ವ ಇದು ಇರಬೇಕು. ಇಲ್ಲಿ ಹೋದ್ರೆ ಈ ಕೆಲಸ ಆಗೋದೇ ಇಲ್ಲ. ಅದ್ಯಾವುದೋ ಅದೇ ಆಕಾಶ. ಒಂದು ಅಂದಾಜು ಬಂತೆ ನಿಮಗೆ? ಗೊತ್ತಾಯ್ತೇನಪ್ಪ? ಹಾಗೇನೆ ನೋಡಿ, ಗಂಧ ಬಂತು, ಎಲ್ಲ ಪೃಥ್ವಿ ತತ್ವ ಅಲ್ಲ ಏನಪ್ಪ ಗಂಧ ಇರೋದು. ಆ ಗಂಧದ ಜ್ಞಾನ ಇಲ್ಲಿ ಬಂತು ಅಂದರೆ ಮೂಗಿನಿಂದ ತಾನೇ ಬಂದಿರೋದು. ಅಲ್ಲಿಗೆ ಮೂಗಿನಲ್ಲೂ ಪೃಥ್ವಿ ತತ್ವದಲ್ಲೂ ಒಂದೇ ಭೂತ ಇದೆ. ಅದ್ಯಾವುದದು? ಪೃಥ್ವಿ ತತ್ವ. ಗೊತ್ತಾಗ್ತಾ ಇದೆಯಾ? ನೋಡಿ, ಗೊತ್ತಾಗ್ತಾ ಇದೆಯೇನ್ರಿ? ಅಲ್ಲಿಗೆ ಏನಾಯ್ತು ಅಂತ ಅರ್ಥ. ನಿಜವಾಗ್ಲೂ ಎಲ್ಲ ಬೇರೆ ಬೇರೆ ಬ್ರಾಂಚಸ್ ಇಲ್ಲ, 5 ಅಂತಂತ ನಾವು ಹೇಳಿದ್ರು ಕೂಡ ಒಟ್ಟಿನಲ್ಲಿ ನೋಡಿದ್ರೆ ಏನು ಗೊತ್ತೇನೋ, ಜ್ಞೇಯದಲ್ಲಿ ಜ್ಞಾತೃದಲ್ಲಿ ಸಮಾನವಾಗಿ ವ್ಯಾಪಿಸಿರ್ತಕ್ಕಂಥದ್ದು ಯಾವುದೋ ವಿಶೇಷ ಜ್ಞಾನ. ಅದೊಂದೇ ಒಂದು, ಅದೇ ಪರಮಾತ್ಮನು. ಆದ್ದರಿಂದ ಅದೇನಾದರೂ ಇಲ್ಲ ಅಂದರೆ ನಾನೂ ಇಲ್ಲ, ಅದಿದೆ ಅಂದರೆ ನಾನು ಇದ್ದೇ ಇದ್ದೇನೆ. ನಾನು ಅವಿನಾಭಾವ ಸಂಬಂಧ, ಜ್ಞಾತ ಜ್ಞೇಯ ಅನ್ನೋದಿದೆಯಲ್ಲ, ಅವಿನಾಭಾವ ಸಂಬಂಧ, ಇಬ್ಬರು ಒಟ್ಟಿಗೆ ಇರಬೇಕು. ಆದ್ದರಿಂದ ಇಬ್ಬರು ಒಟ್ಟಿಗೆ ಇರಬೇಕು, ಇಬ್ಬರು ಒಟ್ಟಿಗೆ ಸಾಯಬೇಕು. ಗೊತ್ತಾಯ್ತಾ ನಿಮಗೆ? ನಾನು ಹೇಳಿದ್ದು ಇವಾಗ ಅಜ್ಞಾನ ಕಾಲದಲ್ಲಿ ನಾವಿಬ್ಬರು ಒಟ್ಟಿಗೆ ಇದ್ದೀವಿ, ಆದರೆ ಬೇರೆ ಬೇರೆ ಇದ್ದೀವಿ. ಜ್ಞಾನ ಕಾಲದಲ್ಲಿ ಇಬ್ಬರು ಸಾಯ್ತೀವಿ, ಇಬ್ಬರು ಒಂದೇ ಆಗ್ಬಿಡ್ತೀವಿ. ಸರ್ವತ್ಭಾವದ ಅಂದಾಜು ಬಂದ್ಬಿಡ್ತಾರ. ತತ್ವ ಒಂದೇ ಇರೋದು, ವಿಶೇಷ ಜ್ಞಾನ ಒಂದೇ ಉಳ್ಕೊಂಡಿರೋದು ಕೊನೆಗೆ. ಅದು ಅಲ್ಲೂ ಇದೆ, ಇಲ್ಲೂ ಇದೆ. ಆದ್ದರಿಂದ ನಾವಿಬ್ಬರು ಒಟ್ಟಿಗೆ ಇರ್ತೀವಿ, ನಾವಿಬ್ಬರು ಒಟ್ಟಿಗೆ ಸಾಯ್ತೀವಿ. ನಾವಿಬ್ಬರು ಬಂದಿರೋದು ಅಲ್ಲಿಂದ, ಇಬ್ಬರು ಹೋಗೋದು ಅದರೊಳಗೆ. ಅದರಿಂದ ನಾನೆಷ್ಟು ಸತ್ಯವೋ ಅದು ಅಷ್ಟೇ ಸತ್ಯ. ಗೊತ್ತಾ? ವಿಶೇಷ ಜ್ಞಾನ ಇಲ್ಲಿ ಮಟ್ಟಿಗೆ ಇದೆ ಅಂತ ಎಚ್ಕೊಂಡ್ಬಿಟ್ಟಿದ್ದಾರೆ ಅನೇಕರು. ಅದೇ ಬಂದಿರೋದು ಗೋಳು. ವಿಶೇಷ ಜ್ಞಾನ ಇಲ್ಲಿ ಮಟ್ಟಿಗೆ ಇದೆ ಅಂತ ಹೇಳ್ಬಿಟ್ರೆ ನಾನು ಇನ್ನೊಂದನ್ನು ತಿಳ್ಕೊಳ್ಳೋದು ಅನ್ನೋದು ಇಲ್ವೇ ಇಲ್ಲ. ಅದ್ರ ತಿಳ್ಕೊಳ್ತಾ ಇದ್ದೀನಿ. ಆದ್ದರಿಂದ ವಿಶೇಷ ಜ್ಞಾನವೂ ಇದೆ, ಅಲ್ಲೂ ಇದೆ. ಅಲ್ಲಿ ಒಂಥರ ಇದೆ, ಇಲ್ಲಿ ಇನ್ನೊಂದು ಥರ ಇದೆ. ಅಲ್ಲಿ ತಿಳಿಯಲ್ಪಟ್ಟದ್ದು ಇಲ್ಲಿ ತಿಳಿಯೋದು ಅಂತ ಇದೆ. ಗೊತ್ತಲ್ವ? ಆದ್ದರಿಂದ ಅಂಥ ವಿಶೇಷ ಜ್ಞಾನ ನಮಸ್ಕಾರ ಮಾಡ್ತಾ ಇದ್ದಾರೆ ಇಲ್ಲಿ. ನೋಡಿ ಹೇಗೆಂದರೆ, ಜ್ಞಾನೇನ ಆಕಾಶಕಲ್ಪೇನ ಧರ್ಮಾನ್ಯೋ ಗಗನೋಪಮಾನ್. ಇಲ್ಲಿ ಕ್ಷೇತ್ರಜ್ಞರಿಗೆ ಜೀವರುಗಳಿಗೆ ಧರ್ಮ ಅಂತ ಉಪಯೋಗಿಸಿದ್ದಾರೆ ಪದ. ಇದು ಶ್ರುತಿನಲ್ಲೇ ಇದೆ, ಕಠೋಪನಿಷತ್ನಲ್ಲಿದೆ. ಗೊತ್ತಾ? ಇದನ್ನು ಬೌದ್ಧರು ಉಪಯೋಗಿಸ್ತಾರೆ. ಅವರು ಧರ್ಮ ಧರ್ಮ ಅಂತಲೇ ಅಂತಾರೆ. ಧರ್ಮನ ಇನ್ನೊಂದಕ್ಕೆ ಬೇರೆದಕ್ಕೂ ಉಪಯೋಗಿಸ್ತಾರೆ. ಗೊತ್ತಾ? ಆದ್ದರಿಂದ ಬೌದ್ಧರ ಚಿಂತನೆ ಕೂಡ ವೇದದಿಂದಲೇ ಶುರುವಾಗಿರುತ್ತೆ. ಆದರೆ ಅಧ್ಯಯನ ಇಲ್ಲದೆ
ಏನೋ ಅಲ್ಲಲ್ಲ ನೋಡಿ ಒಂದು ತಪ್ಪು ತೀರ್ಮಾನಗಳು ಬಂದಿರ್ತಾರೆ. ಗೊತ್ತಾಯ್ತಲ್ಲ? ಏನೋ ವಾಚಾರಮಣ ವಿಕಾರಮಣ ಅಂತ ಹೇಗೆ ನೋಡಿದ್ರು, ಏನೂ ಇಲ್ಲ ಅಂದರು. ಆಮೇಲೆ ಇಲ್ಲಿ ಆತ್ಮನೂರು ಏನೂ ಇಲ್ಲ ಅಂದರು. ಏನೂ ಇಲ್ಲಪ್ಪ ಅಷ್ಟೇ ತತ್ವ ಅಂತ ತಿಳ್ಕೊಂಡ್ರು. ಇಲ್ಲೂ ಏನೂ ಇಲ್ಲ ಅಂತ ಹೇಳಿದೆ, ಅಲ್ಲೂ ಏನೂ ಇಲ್ಲ ಅಂತ ಹೇಳಿದೆಯಲ್ಲ, ಶ್ರುತಿ ಹೇಳಿದೆಯಲ್ಲ. ಯಾವುದಕ್ಕೋ ಇನ್ಯಾವುದಕ್ಕೋ ಗಂಟು ಹಾಕಿದ್ರು, ಜ್ಞಾತನೂ ಇಲ್ಲ ಜ್ಞೇಯನೂ ಇಲ್ಲ ಅಂದ್ಬಿಟ್ರು. ಗೊತ್ತಾಯ್ತಲ್ವಾ? ಆದ್ದರಿಂದ ಇಲ್ಲಿ ಸಮಾನ ಪದಗಳನ್ನ ಯಾತಿಗೆ ಬಳಸಿದೆ? ಅಲಾಶಾಂತಿ ಪ್ರಕರಣದಲ್ಲಿ ತುಂಬ ಬರುತ್ತೆ ಈ ಥರದ್ದು. ಅಂದ್ರೇನು, ಮುಖ್ಯವಾಗಿ ಬೌದ್ಧರನ್ನು ಹೊಡಿಬೇಕಾಗಿರೋದ್ರಿಂದ, ಅವ್ರಿಗೆ ಖಂಡಿಸಬೇಕಾಗಿರೋದ್ರಿಂದ ಬೌದ್ಧರ ಪದಗಳನ್ನೇ ಪ್ರಧಾನವಾಗಿ ಉಪಯೋಗಿಸಿದ್ದಾರೆ. ಉಷ್ಟ್ರಲಗುಡ ನ್ಯಾಯ ಅಂತ ಹೇಳಿದ್ನೇ ಇಲ್ಲಪ್ಪ. ಏನು ಉಷ್ಟ್ರಲಗುಡ ನ್ಯಾಯ ಅಂದರೆ, ಒಂಟೆ ಸೌದೆ ಹೊತ್ಕೊಂಡು ಹೋಗ್ತಾ ಇದ್ದರೆ ಅದು ಸ್ಟ್ರೈಕ್ ಮಾಡಿಬಿಡ್ತು ಅಂತ ಇಟ್ಕೊಳ್ಳಿ, ಮುಂದಕ್ಕೆ ಹೋಗಿದೆ ಕೂತ್ಕೊಂಡ್ಬಿಟ್ರೆ ಅಲ್ಲಿಂದ ಒಂದು ಸೌದೆ ಹೇಳ್ಕೋಬೇಕು, ಅದನ್ನೇ ಹೊಡಿಬೇಕು, ಅದು ಹೋಗುತ್ತೆ ಮುಂದಕ್ಕೆ. ಇನ್ನೊಂದು ಸೌದೆ ತರೋಕೆ ಹೋಗ್ಬೇಕು, ಅಗತ್ಯ ಇಲ್ಲ. ಹಾಗೇನೆ ಇಲ್ಲಿ ಮಾಡು. ಗೊತ್ತಾಯ್ತಾ? ಇಲ್ಲಿ ಗಗನೋಪಮರಾದ ಧರ್ಮರುಗಳನ್ನು ಅಂದರೆ ಜೀವರುಗಳನ್ನು ಅಂದರೆ ಕ್ಷೇತ್ರಜ್ಞರನ್ನು ಗಗನೋಪಮರು ನೋಡಿ. ಕ್ಷೇತ್ರಜ್ಞ ಅಂತ ಇಟ್ಕೊಳ್ಳಿ, ಗಗನೋಪಮರು ಅನ್ನೋದು ಗೊತ್ತಾಗುತ್ತೆ. ಗೊತ್ತಾಗ್ತಾ ಇದೆಯಲ್ಲ? ಕ್ಷೇತ್ರಜ್ಞ ಅಂದರೆ ಸುಷುಪ್ತಾತ್ಮ, ಅವನು ಗಗನೋಪಮ ತಾನೆ, ಅಂದರೆ ಆಕಾಶದಂತೆ ಇರುವಂತಾನೆ ಅವನು. ಆಮೇಲೆ ಗಗನೋಪಮಾನ್ ಧರ್ಮ, ಅವನೇನು ನೋಡ್ತಾ ಇದ್ದಾನೆ? ಜ್ಞೇಯಾಭಿನ್ನೇನ ಸಂಬದ್ಧ. ಅವನು ಹೇಗಿದ್ದಾನೆ? ಜ್ಞೇಯ ಅಭಿನ್ನೇನ. ಇದಕ್ಕಿಂತ ಬೇಕೇನ್ರಿ? ಜ್ಞೇಯ ಅಭಿನ್ನ ಅಂತ ಇದೆಯಲ್ರಿ. ಅದ್ರ ಬಗ್ಗೆ ನನಗೇನು ಅನುಮಾನ ಎಂಥದಿಲ್ಲ ಸ್ವಾಮಿ. ಅಲ್ಲ, ಖಂಡಿತ ಹಾಗೆ ಹೇಳಿಲ್ಲ. ಅಲ್ಲ, ಸುಮ್ಮನೆ ರೆಫರೆನ್ಸ್ ಬಂದು ಕೊಟ್ಟು ತೋರಿಸ್ತಾರೆ. ಅಯ್ಯೋ ಖಂಡಿತ ಆಗಿಲ್ಲಪ್ಪ, ಯಾರು ತಿಳ್ಕೊಬೇಡಿ, ಸುಮ್ಮನೆ ಸ್ಟ್ರೆಸ್ ಮಾಡುವಾಗ ಜ್ಞೇಯ ಭಿನ್ನ ಅಂದರೆ ಭಿನ್ನವಲ್ಲ ಅದು. ಆ ಜ್ಞೇಯಾಭಿನ್ನೇನ ಸಂಬದ್ಧ. ಇವು ನೋಡ್ತಾ ಇರ್ತಾಗ ಜ್ಞಾನೇನ ಆಕಾಶ ಕಲ್ಪೇನ, ಅವನ ಜ್ಞಾನವೂ ಆಕಾಶವಾಗೇ ಇದೆ. ಗೊತ್ತಾಯ್ತಾ? ಅದಕ್ಕೆ ಹೇಳೋದು, ಈಶ್ವರ ಗುರು ಆತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವದ್ ವ್ಯಾಪ್ತ ದೇಹ ದಕ್ಷಿಣಾಮೂರ್ತಿಯ ನಮ. ಗೊತ್ತಾಯ್ತಲ್ಲ? ಮೂರರಲ್ಲೂ ವ್ಯಾಪಿಸಿದಾನೆ. ಗೊತ್ತಾಯ್ತಾ? ನೋಡಿ, ಆಕಾಶವೇ ಸ್ವಲ್ಪ ಕಡಿಮೆ ಆದದ್ದು ಆಕಾಶ ಕಲ್ಪವು, ಅಂದರೆ ಆಕಾಶಕ್ಕೆ ಸಮಾನವಾದ್ದು ಅಂತ. ಅಂತ ಆಕಾಶಕಲ್ಪವಾದ ಜ್ಞಾನದಿಂದ, ವಿಶೇಷ ಜ್ಞಾನ ಅದು, ಜ್ಞಾನದಿಂದ ಅವನು ನೋಡ್ತಾನೆ. ಏನನ್ನು ನೋಡ್ತಾನೆ ಅಂದರೆ ಧರ್ಮರುಗಳನ್ನು, ಅಂದ್ರೇನು? ಆತ್ಮರುಗಳನ್ನು. ಗೊತ್ತಾಯ್ತಲ್ಲ? ಎಂಥ ಆತ್ಮರುಗಳನ್ನು? ಗಗನೋಪಮರಾದ, ಅಂದರೆ ಯಾರಿಗೆ ಆಕಾಶವು ಹೋಲಿಕೆಯೋ ಅವರು ನೋಡ್ತಾ ಇದ್ದಾನೆ. ಅಂಥ ಧರ್ಮರುಗಳನ್ನು ನೋಡ್ತಾ ಇದ್ದಾನೆ. ಯಾವ ಜ್ಞಾನದಿಂದ ನೋಡ್ತಾನೆ? ಜ್ಞಾನದಿಂದ ನೋಡ್ತಾನೆ. ಯಾವ ಜ್ಞಾನದಿಂದ ಅಂದರೆ ಜ್ಞಾನವು ಜ್ಞೇಯರಾದ ಆತ್ಮರುಗಳೆಂಬ ಧರ್ಮರುಗಳಿಗಿಂತ ಆತ್ಮರುಗಳಿಗಿಂತ ಬೇರೆಯಲ್ಲದ. ಇದು ಬೇರೆಯಲ್ಲ. ಬೇರೆ ಆಗಿಬಿಟ್ರೆ ನೋಡಿ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಬೇರೆ ಆಗಿಬಿಟ್ರೆ ಅದರ ಜ್ಞಾನ ಇವನು ಯಾವಾಗ ಸಾಧ್ಯವೇ ಇಲ್ಲ. ಯಾವ ರೀತಿ ಕಿವಿಗೂ ಶಬ್ದಕ್ಕೂ ಸಂಬಂಧ ಇಲ್ಲ ಅಂತ ಇಟ್ಕೊಳ್ಳಿ, ಶಬ್ದ ಜ್ಞಾನ ಆಗುತ್ತೆ. ಸಂಬಂಧ ತರೋದು ಯಾವುದು? ಕಾಮನ್ ಫ್ಯಾಕ್ಟ್ರು ಆಕಾಶಭೂತ ಅಲ್ಲೂ ಇದೆ, ಇಲ್ಲೂ ಇದೆ. ಹಾಗೇನೆ ಪೃಥ್ವಿಭೂತ ಅಲ್ಲೂ ಇದೆ, ಮೂಗಿನಲ್ಲೂ ಇದೆ. ಜಲಭೂತ ಅಲ್ಲೂ ಇದೆ, ಇಲ್ಲಿ ನಾಲ್ಗೆನಲ್ಲೂ ಇದೆ. ಗೊತ್ತಾಯ್ತಾ? ರೂಪಭೂತ ಅಲ್ಲೂ ತೇಜಸ್ ಅಲ್ಲೂ ಇದೆ, ಇಲ್ಲೂ ಇದೆ, ಕಣ್ಣಲ್ಲೂ ಇದೆ. ಹಾಗೇನು ಸ್ಪರ್ಶ. ಗೊತ್ತಾಯ್ತಾ? ಏನಪ್ಪ? ಬುದ್ಧನಿಗೆ ಆತ್ಮಸಾಕ್ಷಾತ್ಕಾರ ಆಗಿದ್ದು ನಿಜ, ಆದ್ರೆ ಈ ಶೂನ್ಯವಾದ ಬುದ್ಧ ಹೇಳಿದ ಮುಂದೆ ಬಂದಿರೋ ಮಾಡಿ ಅವಾಂತರ ಅಂತಾನೆ ಹೇಳ್ತೀರಾ?
ನೋಡಿ, ನೀವು ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಸ್ವಲ್ಪ ಹೇಳ್ತೀನಿ ಕೇಳಿ. ಇದು ನಿಜವಿರಬಹುದು. ಇನ್ಫ್ಯಾಕ್ಟ್ ಟು ಟೇಕ್ ಎ ಚಾರಿಟಬಲ್ ವ್ಯೂ ಹಾಗೆ ಹೇಳಬೇಕು, ಅದು ಒಳ್ಳೇದದು, ಗೊತ್ತಾಯ್ತಾ? ಆದರೆ ಅದು ನಿಜ ಅಲ್ಲದೇನೂ ಇರ್ಬೋದು. ಅಂದರೆ ನಮಗೇನು ಬುದ್ಧನೇ ಈ ಮಾತುಗಳಾಡ್ದ ಅನ್ನೋದಕ್ಕೆ ನಮ್ಗೆ ಯಾವುದು ಎವಿಡೆನ್ಸ್ ಇಲ್ಲ, ಮಾಡಲಿಲ್ಲ ಅನ್ನೋದಕ್ಕೂ ಎವಿಡೆನ್ಸ್ ಇಲ್ಲ, ಗೊತ್ತಾಯ್ತಾ? ಅದನ್ನು ಸೈಡ್ಸ್ ತೊಗೊಳಕ್ಕಾಗಲ್ಲ ಇಲ್ಲಿ ಅದರಲ್ಲಿ. ಆದರೆ ನಮ್ಮ ಇಷ್ಟ ಏನು ಅಂದರೆ ಅವನು ನಿಜವಾಗ್ಲೂ ಭಿನ್ನವಾಗಿ ಹೇಳಿಲ್ಲ, ಅವನು ಸರಿಯಾಗಿರೋನೆ ಅಂತ ಇದ್ದರೆ ನಮ್ಗೆ ತುಂಬ ಸಂತೋಷನೇ. ಆದರೆ ಏನಾಗಿದೆ, ಅದಾದ ಒಂದು 200-300 ಇಯರ್ಸ್ಗೆ ಸಾಧಾರಣವಾಗಿ ಅನೇಕ ದೊಡ್ಡವ್ರ ವಿಷಯದಲ್ಲಿ ಹಾಗೆ ಆಗುತ್ತೆ. ಯಾರು 200-300 ವರ್ಷ ಯಾರು ಒಂಥರ ಗಮನಿಸಿರೋದಿಲ್ಲ, ಆಮೇಲೆ ಯಾರು ಏನೋ ಬರೆಯೋಕ್ಕೆ ಶುರು ಮಾಡ್ತಾರೆ. ಬರೆದಿರೋರು ಹೇಗೆ ಬರೆದಿದ್ದಾರೆ ಅಂದರೆ ಚೆನ್ನಾಗಿ ವೇದವನ್ನು ಬೈತಾರೆ, ವೇದದಲ್ಲಿ ಹೇಳೋದನ್ನೆಲ್ಲ ಬೈತಾರೆ, ವೈದಿಕ ಸಂಪ್ರದಾಯವನ್ನೆಲ್ಲ ಬೈತಾರೆ, ವರ್ಣಾಶ್ರಮಗಳನ್ನು ಬೈತಾರೆ. ಬೈಯೋದು ಎಲ್ಲಿವರೆಗೆ ಅಂದರೆ ಪೂರ್ತಿ ಬೌದ್ಧ ಅಂತ ಅನ್ನಿಸ್ಕೊಂಡ್ರೆ ನಮ್ಮ ದೇಶದ ಬಗ್ಗೆ, ಧರ್ಮದ ಬಗ್ಗೆ ಅವನು ದ್ವೇಷ ಉಂಟಾಗೋ ಹಾಗೆ ಬರೆದಿದ್ದಾರೆ. ಇದೆಲ್ಲ ಒಂದು ದೊಡ್ಡ ಕತೆ. ನೀವು ಯಾರು ಬೇಕಿದ್ದರೆ ಮಹಾಪರಿವಿರಾಜಕ ಅಂತ ಒಂದು ಕತೆ ಇದೆ, ಬರೆದಿದೆ ನೋಡಿ, ಶಂಕರಾಚಾರ್ಯ, ಅಲ್ಲಿ ಸಿಗುತ್ತೆ ನಿಮಗೆ. ದ್ವೇಷ, ಪರಮದ್ವೇಷ ಬಂದ್ಬಿಡ್ತು. ಪರಮದ್ವೇಷ ಎಲ್ಲಿವರೆಗೆ ಅಂದರೆ ನೀವು ನಂಬೋದಿಲ್ಲ. ನಮ್ಮ ದೇಶಕ್ಕೆ ಯಾರ್ಯಾರು ಪರಕೀಯರು ಬಂದರೋ ಮುಂಚೆ ಅಲ್ಲಿಂದ ಇರಾನಿಯನ್ಸು, ಆಮೇಲೆ ಗ್ರೀಕ್ಸು, ಅಲ್ಲ ಮ್ಯಾಸಿಡೋನಿಯನ್ಸು ಅಂತ ಯಾರೋ ಇದ್ರು, ಅವರು ಗ್ರೀಕ್ಸು, ಇಶಕರು, ಹೂಣ್ರು, ಮುಸಲ್ಮಾನರು, ಪ್ರತಿಯೊಬ್ಬರಿಗೂ ಹಾಗೇನೆ ಊಟ ಕೊಟ್ಟು, ನೀರು ಕೊಟ್ಟು, ಎಲ್ಲ ಕೊಟ್ಟು ಅವ್ರನ್ನ ಸ್ವಾಗತ ಮಾಡಿ ಇವ್ರನ್ನ ಕೊಲ್ಲಿ ಅಂತ ಹೇಳಿದ್ದಾರೆ. ಅಲ್ಲಿವರೆಗೆ ಮಾಡಿದ್ದಾರೆ. ಅದಕ್ಕೋಸ್ಕರ ಸಮಾಜಕ್ಕೆ ತುಂಬ ಬೇಜಾರಾಗೋಯ್ತು. ಅವ್ರು ಬಂದು ತುಂಬ ಬೇಜಾರಾಗೋಯ್ತು. ತೇರಿಕೆ, ಇವ್ರು ಸಾವಾಸಾನೆ ಬೇಡ ಅಂತ ಬಿಟ್ಬಿಟ್ರು. ಆದ್ದರಿಂದ ಬೌದ್ಧ ಮತ ಹೊರಟೋಗಿತ್ತು. ಇದು ನಿಜವಾಗ್ಲೂ ಬುದ್ಧ ಏನೂ ಮಾಡದೇ ಇದ್ರು ಕಲಿಯುಗದ ಮಹಿಮೆಯಿಂದ ಹೀಗೆ ಆಗಿರಬಹುದು, ನಾವು ಹೇಳೋಕ್ಕಾಗಲ್ಲ. ಆದರೆ ಬೌದ್ಧ ಹೇಳಿದ್ದನ್ನೇ ಅಂತ ಹೇಳಿದ್ರೆ ಈಗಿರೋ ಬೌದ್ಧರು ಕೂಡ ಒಪ್ಪಲ್ಲ. ಈಗಿರೋ ಬೌದ್ಧರು ಕೂಡ ಒಪ್ಪಲ್ಲ. ಯಾರೇನೋ ಕಲ್ಪನೆ ಮಾಡ್ಕೊಂಡು ಹೊಡಿತಾರೆ, ನಿಜವಾಗ್ಲೂ ಹೇಳೋದು ಇದನ್ನೇ ಅಂತ ಹೇಳ್ತಾರೆ ಅವರು. ಆದ್ದರಿಂದ ಇದು ಜಟಿಲವಾದ ಪ್ರಶ್ನೆ. ಐ ಥಿಂಕ್ ಇಟ್ ಈಸ್ ಹೈ ಟೈಮ್ ನಾವು ಇದನ್ನು ಉಜ್ಜಬಾರ್ದು. ನೀವು ಹೇಳಿದ್ದೆ ಸರಿ, ಏನೋ ಒಂದು ದೊಡ್ಡ ಮಹಾತ್ಮ ಏನೋ ಮಾಡಿದ್ದಾನೆ, ಯಾರೋ ತಪ್ಪು ತಿಳ್ಕೊಂಡಿದ್ದಾರೆ, ಏನೋ ಆಗೋಯ್ತು, ಇಷ್ಟಲ್ಲಿ ಬಿಟ್ಬಿಡ್ಬೇಕಷ್ಟೇ. ಇವಾಗ ಇವರು ಇಷ್ಟು ಅನಾಹುತ ಮಾಡಿದ್ರಿಂದಲೇ ಶಂಕರಾಚಾರ್ಯರು ಬೌದ್ಧ ಮತವನ್ನು ಹೊಡೆಯುವಾಗ ಸ್ವಲ್ಪ ಕೊನೆಯಿಂದಲೂ ಒಂದು ತೀಕ್ಷ್ಣವಾದ ವಾಕ್ಯ ಹೇಳಿದ್ದಾರೆ, ಬಹಳ ತೀಕ್ಷ್ಣವಾದ ವಾಕ್ಯ. ಅಷ್ಟು ತೀಕ್ಷ್ಣವಾಗಿ ಎಲ್ಲೂ ಇಲ್ಲ, ಅದೊಂದೇ ವಾಕ್ಯ ಅದು ಭಾಷೆಯಲ್ಲಿ. ಅವರೇನು ಹೇಳಿದ್ದಾರೆ ಅಂದರೆ, ಈ ಸುಗತನಿಗೆ ತಾನು ಮಾತಾಡ್ತಾ ಇರೋದೊಂದು ಎಲ್ಲ ಅಸಂಬದ್ಧ ಪ್ರಲಾಪ ಅಂತ ಗೊತ್ತೇ ಆಗಲಿಲ್ವೋ, ಅಥವಾ ಈ ಜನಗಳೆಲ್ಲ ಹಾಳಾಗಿ ಹೋಗಲಿ ಅಂತ ಬೇಕು ಅಂತ ಹೇಳಿದವನು ನಮ್ಗೆ ಗೊತ್ತಿಲ್ಲ ಅಂದ್ಬಿಟ್ಟಿದ್ದಾರೆ. ಇಷ್ಟು ತೀಕ್ಷ್ಣವಾಗಿದೆ. ತೀಕ್ಷ್ಣವಾಗಿರೋದಕ್ಕೆ ಕಾರಣ ಏನು ಅಂದರೆ ಆ ಸಾಹಿತ್ಯ, ಆ ದ್ವೇಷ. ಇವತ್ತಿಗೂ ನೀವು ಶ್ರೀಲಂಕಾದಲ್ಲಿ ನೀವು ನೋಡಿದಿರೋ ಗೊತ್ತಾಗಿರೋದು ನಿಮಗೆ. ಶ್ರೀಲಂಕಾದ ಖುದ್ದು ನಾನು ನೋಡ್ಕೊಂಡು ಅನುಭವಿಸಿರೋದು. ಸುಮ್ಮನೆ ಏನು ತರದು ಹಾಕ್ಬಿಟ್ಟಿದ್ದಾರೆ. ಅವ್ರಿಗೇನಪ್ಪ ಅಂದರೆ ಹಿಂದೂ ಧರ್ಮ, ವೇದ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂದರೆ ಹೊಡಿಬೇಕು, ಅಲ್ಲಿವರೆಗೆ ಬಂದುಬಿಟ್ಟಿದೆ. ಹಾಗಾಗಬಾರ್ದು, ಗೊತ್ತಾಯ್ತಲ್ಲ? ಅದಕ್ಕೋಸ್ಕರ ಹಂಗನ್ಸೋದೇನಪ್ಪ ಅಂದರೆ, ವೇದವನ್ನು ಟೀಕೆ ಮಾಡೋಕ್ಕೆ ಶುರು ಮಾಡಿದ್ರೆ ಪೂರ್ತಿ ಧರ್ಮದ ಮೇಲೆ ದ್ವೇಷ ಬರುತ್ತೆ, ಜನಗಳ ಮೇಲೆ ದ್ವೇಷ ಬರುತ್ತೆ, ದೇಶದ ಮೇಲೆ ದ್ವೇಷ ಬರುತ್ತೆ. ಯಾಕೆಂದರೆ ವೇದ ಅನ್ನೋದು ಈ ಪೂರ್ತಿ ದೇಶಕ್ಕೆ, ಸಮಾಜಕ್ಕೆ ಇರೋ ಆಧಾರ. ಅದನ್ನು ತೆಗೆಳಿದ್ರೆ ಏನಪ್ಪ, ಆ ವೇದಾನೇ ಇಲ್ಲದೆ ಇದ್ದಿದ್ರೆ ಈ ಸಮಾಜನ ಎಲ್ಲ ಕಡೆಯಿಂದ ಆಕ್ರಮಣ ಮಾಡ್ತಾರಲ್ಲ. ಏನು ಯಾಕೆ ಆಕ್ರಮಣ ಮಾಡ್ತಾರೆ? ಎಲ್ಲರೂ ಸಹಾರಾ ಮರುಭೂಮಿನಲ್ಲಿ ಹೋಗಿ ಆಕ್ರಮಣ ಮಾಡ್ತಾರೇನ್ರಿ? ಇಲ್ಲಿ ಯಾಕೆ ಮಾಡಿದ್ರು? ಸಂಪತ್ತಿದೆ, ಲೂಟಿ ಹೊಡಿಬೋದು. ಇಷ್ಟೊಂದು ಸಂಪತ್ತು ಇನ್ನೆಲ್ಲೂ ಇಲ್ಲದೆ ಇರೋ ಸಂಪತ್ತು ಇಲ್ಲಿ ಯಾಕೆ ಸೇರ್ತೋ?
ಕಾಮನ್ ಸೆನ್ಸ್ ಬೇಡವಾ? ಒಂದು ಆಧಾರ ಇರಬೇಕಲ್ಲ ಅದಕ್ಕೆ. ಏನದು ಆಧಾರ? ಇದೆ ವೈದಿಕ ಪರಂಪರೆ. ವೈದಿಕ ಪರಂಪರೆಯಲ್ಲಿದ್ದರೆ ನೋಡಿ, ಐಹಿಕ ಸುಖವೂ ಇರುತ್ತೆ, ಬೇಕಾದವ್ರಿಗೆ ಆಧ್ಯಾತ್ಮಿಕವೂ ಸಿಗುತ್ತೆ, ಎರಡೂ ಸಿಗುತ್ತೆ. ಅದರಿಂದ ತುಂಬ ದೊಡ್ಡ ವಿಷಯ. ಅದಕ್ಕೋಸ್ಕರ ಈಗ ಗೊತ್ತಾಗ್ತಾ ಇದೆ, ಬರ್ತಾ ಬರ್ತಾ ಅನೇಕ ಬೌದ್ಧರು ಸನ್ಯಾಸಿಗಳಾಗ್ತಾ ಇದ್ದಾರೆ, ಈ ಕಡೆ ಬರ್ತಾ ಇದ್ದಾರೆ, ಬೇಕಾದಷ್ಟು ಜನ ಬರ್ತಾ ಇದ್ದಾರೆ, ಒಬ್ಬರಿಬ್ಬರಲ್ಲ. ಆದರೆ ನಾವು ಈಗಲೂ ಅವ್ರನ್ನ ದ್ವೇಷ ಮಾಡೋಕ್ಕೆ ಹೋಗಬಾರ್ದು, ಖಂಡಿತ ದ್ವೇಷ ಮಾಡಬಾರ್ದು. ಏನು ಮಾಡ್ತಾ ಇದ್ದೆಲ್ಲ ಕಾಲಮಹಿಮೆ, ಹೀಗಾಗತ್ತಷ್ಟೇ. ಅದನ್ನ ಆದ್ದರಿಂದ ಅಕಸ್ಮಾಗಿ ಆದ್ದರಿಂದ ಇರುವ ಜ್ಞೇಯರಾದ ಆತ್ಮರುಗಳ ಸ್ವರೂಪಕ್ಕಿಂತ ಬೇರೆಯಾಗಿಲ್ಲದ ಆಕಾಶಕ್ಕೆ ಸಮವಾದ ಧರ್ಮರುಗಳನ್ನು ಯಾವ ನಾರಾಯಣನ ಹೆಸರಿನ ಈಶ್ವರನು ಯಾವಾಗಲೂ ಅರಿತುಕೊಳ್ಳುವನೋ ಆತನು ನಮಸ್ಕರಿಸುತ್ತೆ. ದ್ವಿಪದಾಂಬರಂ, ಎರಡು ಕಾಲುಗಳಿರುವ ಉಪಲಕ್ಷಣವು ಪುರುಷರಲ್ಲೂ ಶ್ರೇಷ್ಠನಾದ ಮುಖ್ಯನಾದ ಎಂದರ್ಥ. ಪುರುಷೋತ್ತಮನು ನಮಸ್ಕರಿಸುತ್ತೇನೆ. ಉಪದೇಶ ಮಾಡಿದ ಗುರುವನ್ನು ನಮಸ್ಕಾರ ಮಾಡುವುದರ ಮೂಲಕ ಅವನೇದನಪ್ಪ ನಾರಾಯಣಂ ಪದ್ಮಭಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ, ಅಲ್ಲಿಂದ ತಾನೇ ಬಂದಿರೋದು ಸಂಪ್ರದಾಯ, ಅವನೇ ಆರಂಭ. ನಮಸ್ಕಾರ ಮಾಡಿದ ಏನಾಯಿತು ಅಂದರೆ ಮೂಲಕ ಜ್ಞಾನ, ಜ್ಞೇಯ, ಜ್ಞಾತ ಎಂಬ ಭೇದವಿಲ್ಲದ ಪರಮಾರ್ಥ ತತ್ವದರ್ಶನವನ್ನು ಈ ಪ್ರಕರಣದಲ್ಲಿ ಪ್ರತಿಪಕ್ಷಗಳ ಖಂಡನೆಯ ದ್ವಾರದಿಂದ ಪ್ರತಿಪಾದಿಸಬೇಕು ಅಂತ ಇಚ್ಛೆ. ಜ್ಞಾತ, ಜ್ಞೇಯ, ಜ್ಞೇಯ ಅಂತ ಮೂರ್ತಿಯೋ ಇಲ್ಲಪ್ಪ. ಜ್ಞಾತ ಅಲ್ಲಿ ನೋಡಿದ್ರೆ ನಿಜವಾಗ್ಲೂ ಕ್ಷೇತ್ರ ನೋಡಿದ್ರೆ ಗೊತ್ತಾಗ್ತದೆ, ಇದ್ರ ಗೊತ್ತಾಗಲ್ಲ. ಕ್ಷೇತ್ರ ಆಕಾಶ ಸ್ವರೂಪ, ಸತ್ಯಂ ಜ್ಞಾನ ಅಂತ ಎಲ್ಲ ಇದೆ. ಅವನು ಬ್ರಹ್ಮ ಅದೇ ಗೊತ್ತೇ ಇದೆ, ಗೊತ್ತಾಯ್ತಾ? ವಿಶೇಷ ಜ್ಞಾನದಲ್ಲೂ ವಿಶೇಷ ಜ್ಞಾನ ಇದ್ದೇ ಇದೆ, ಮೂರಲ್ಲೂ ಇದೆ. ಆದ್ದರಿಂದ ಒಂದು ವಿರುದ್ಧವಲ್ಲ ಇರತಕ್ಕ ಎಂಬ ಭೇದವಿಲ್ಲದ ಪರಮಾರ್ಥ ತತ್ವ ದರ್ಶನವನ್ನು ಈ ಪ್ರಕರಣದಲ್ಲಿ ಮಾಡಿದೆ. ಯಾತಕ್ಕೆ ಅಂದರೆ ಪ್ರತಿಪಕ್ಷ ಮೂಲಕ ಮುಂಚೆ ನಮಸ್ಕಾರ ಮಾಡಿದೆ. ಈ ಭೇದ ಅನ್ನೋದು ಹೋಗಬೇಕು ಅನ್ನೋದು ತರಿಸ್ಕೊಡುತ್ತೆ ಅಲ್ಲ. ಎಲ್ಲಿ ನಡೆಸ್ಕೊಳ ಅಲ್ಲಪ್ಪ, ಭಿನ್ನ ಅಂತ ಬಂದಿದ್ರಿಂದ ನಾನು ಮತ್ತೆ ಕೇಳಿ ಕೇಳಿ ಬ್ರಹ್ಮವೇ ಎಲ್ಲ ಕಡೆನಲ್ಲೂ ಇರೋದು ಅಂದ್ರೆ ಅದಕ್ಕೆ ಯಾವ ಸಂಶಯ? ಈಗ ಪ್ರತ್ಯಕ್ಷ ಅಂತಂದ್ರೆ ಬರೀ ನಾನು ಕಣ್ಣಿನಿಂದ ನೋಡೋದು ಅಂತ ಅಷ್ಟೇ ಅಲ್ಲ, ಉಪಲಕ್ಷಣವಾಗಿ ಕಣ್ಣಿನಿಂದ ನೋಡೋ ಪಂಚೇಂದ್ರಿಯಗಳಿಂದ ಎಲ್ಲರೂ ನೋಡ್ತಾ ಇದ್ದಾರೆ. ಈ ಪ್ರತ್ಯಕ್ಷದಿಂದ ಏನು ಗ್ರಾಹ್ಯವಾಗ್ತಾ ಇದೆ ಅದು ಜ್ಞೇಯಕ್ಕೆ ಭಿನ್ನವಾಗಿದೆ ಅಂದ್ರೆ ಸರಿಯಾಗುತ್ತಾ ಇಲ್ವೇ? ಇಲ್ಲ ನೋಡಿ, ಪ್ರತ್ಯಕ್ಷದಿಂದ ಏನು ಗ್ರಹಣಿ ಆಗ್ತಾ ಇದೆ ಅದು ಅದರ ದ್ರವ್ಯತ್ವವಾಗ್ಲಿ ಗುಣಗಳಾಗ್ಲಿ ಏನೇನೋ ಪ್ರತ್ಯಕ್ಷದಿಂದ ಗ್ರಹಿಸ್ತಾ ಇದೀವಿ ಪಂಚೇಂದ್ರಿಯಗಳಿಂದ, ಅದು ಜ್ಞೇಯ ಭಿನ್ನವೇನೆ, ಜ್ಞೇಯ ಭಿನ್ನವಲ್ಲ. ಯಾಕಂದ್ರೆ ಬ್ರಹ್ಮವನ್ನ ಪ್ರತ್ಯಕ್ಷದಿಂದ ಕಾಣಕ್ಕಾಗೋಲ್ಲ ಅನ್ನೋದು ಇದ್ದೇ ಇದೆ. ಹೌದು. ಆದ್ರಿಂದ ಪ್ರತ್ಯಕ್ಷದಿಂದ ಏನನ್ನ ಗ್ರಹಿಸ್ತಾ ಇದ್ದೀವಿ ಅದು ಜ್ಞೇಯಕ್ಕಿಂತ ಭಿನ್ನ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲ, ಜ್ಞೇಯಕ್ಕಿಂತ ಭಿನ್ನವಾದರೆ ನಾನು ಅದ್ರ ಮೂಲಕ ತಾನೇ ಜ್ಞೇಯವನ್ನು ನಿಶ್ಚಯ ಮಾಡ್ತಾ ಇರೋದು. ಏನು ಕಾಣ್ತೋ ಅದನ್ನ ಇಟ್ಕೊಂಡು ನಾವು ವಸ್ತು ನಿಶ್ಚಯ ಮಾಡ್ತಾ ಇರೋದು. ಇವಾಗ ನೋಡಿ, ಶಬ್ದ ಸ್ಪರ್ಶ ರೂಪಗಳು ಬಂತೋ ಇಲ್ಲೋ, ಅದರಿಂದ ನಾನು ಭೂತಗಳು ನಿಶ್ಚಯ ಮಾಡಿದೆ. ಭೂತಗಳು ನಿಶ್ಚಯ ಮಾಡಿದ್ನೋ ಇಲ್ವೋ, ಅದರಿಂದ ಇನ್ನೊಂದು ಅದ್ರ ಹಿಂದಿನ ಕಾರಣ ನಿಶ್ಚಯ ಮಾಡಿದೆ. ಇದ್ರ ಮುಖಾಂತರ ಮಾಡ್ತಾ ಇರುವಾಗ ಅದನ್ನ ಮಾಡ್ಲೇಬೇಕು. ಶಾಸ್ತ್ರ ತಿಳಿಸ್ಕೊಳ್ಳೋದಂತೂ ಖಂಡಿತವಾಗ್ಲೂ ಇವುಗಳನ್ನ ಇದೆ ಅಂತ ಅಧ್ಯಾರೋಪ ಇದರಿಂದ ಇಟ್ಕೊಂಡೇನೆ, ನಿಜ ಅಂತ ಇಟ್ಕೊಂಡೇನೆ, ಅಜ್ಞಾನಿ ನಿಜ ಅಂತ ಇಟ್ಕೊಂಡಿದ್ದಾನೆ. ಶಾಸ್ತ್ರ ತಿಳಿದುಕೊಂಡು ಗೊತ್ತಿದ್ರು ಶಾಸ್ತ್ರದಲ್ಲಿ ಅಧ್ಯಾರೋಪದಿಂದ ಇದು ನಿಜ ಅಂತ ಇಟ್ಕೊಂಡೆ ಬೋಧನೆ ಮಾಡ್ತಾ ಇರೋದು. ಹೇಳ್ತೀನಿ ಕೇಳಿ, ಇಲ್ಲಿ ಹೇಳ್ತೀನಿ ಕೇಳಿ. ಅಧ್ಯಾರೋಪ ಮಾಡಿರೋದು ಭೇದವನ್ನ ಅಂತ ಸ್ಪಷ್ಟವಾಗಿದೆ ಉದ್ದಕ್ಕೂ. ಅಧ್ಯಾರೋಪ ಮಾಡಿರೋದು ವಿಷಯವನ್ನ ಅಂತ ಅಲ್ಲ. ಯಾಕೆಂದ್ರೆ ರೂಪಂ ರೂಪಂ ಪ್ರತಿರೂಪ ಬಹುವ ಅಂತಿದೆ, ಗೊತ್ತಾಯ್ತಾ? ಅದು ಆತ್ಮ ತಾನೇ ಬಹುವಾಯಿತು, ಅದೇನಾ ಏನದ ನಾನೇ ಬಹುವಾದ ಅಂತಿದೆಯಲ್ಲಪ್ಪ ಮಂತ್ರ. ಬಹುಸ್ಯಾಂಪ್ರಜಾಯ
ಬಹುಸ್ಯಾಂಬ್ರಜ ಅಂತ ಇದೆಯಲ್ಲ, ಬಹುಸ್ಯಾಂಬ್ರಜ ತಾನೇ ಆಗಿದೆ ಅನ್ನಿಸ್ತಾನೆ ಇದಿರೋದು. ಆದ್ದರಿಂದ ತಾನೇ ಆಗದೆ ಇದ್ದಿದ್ದರೆ ನಾನು ಇದ್ರ ಮೂಲಕ ಅದರ ಕಾರಣ ತಿಳ್ಕೊಳ್ಳೋಕೆ ಆಗೋದೇ ಇಲ್ಲ. ಅದನ್ನ ಸಮನ್ವಯ ಮಾಡ್ಕೋಬೇಕು ಸರಿಯಾಗಿ ಅನ್ನೋದ್ರಲ್ಲಿ ಯಾವ ಸಂಶಯ ಇಲ್ಲ, ಸಮನ್ವಯ ಮಾಡ್ಕೋಬೇಕು. ಆದ್ರೆ ವಸ್ತು ಇದೆ ಅಂತನ್ನುವಾಗ ನಾವು ಏನ್ ಹೇಳ್ತಾ ಇದೀವಿ, ಇದು ಪ್ರಕ್ರಿಯೆ ಶಾಸ್ತ್ರ ತಿಳಿಸ್ಕೊಳ್ಳೋದಕ್ಕೋಸ್ಕರ ಇದನ್ನ ಇಟ್ಕೊಂಡ್ಬಿಟ್ಟು ಹೇಳ್ತಾ ಇದ್ದೀವಿ. ಆಗಲ್ಲ. ಇದರಲ್ಲಿ ಭಗವದ್ಗೀತೆನಲ್ಲೂ ಸರ್ವತಪಾಣಿಪಾದಂ ಅಂತ ಹೇಳ್ತಾರೆ. ಅಧ್ಯಾರೋಪ ಅಪವಾದದಿಂದಲೇ ಪ್ರಪಂಚ ಹೇಳ್ತಾ ಇದೆ, ಅದನ್ನ ಮಾಡಿದೆ. ನೋಡಿ ಇಲ್ಲಿ ಅದನ್ನ ಹೇಳ್ತಾರೆ. ಇಲ್ಲಿ ಮುಖ್ಯವಾದ ಪಾಯಿಂಟ್ ಏನಂದ್ರೆ, ಅಧ್ಯಾರೋಪ ಮಾಡಿರೋದು ವಸ್ತುವನ್ನಲ್ಲ, ಅಧ್ಯಾರೋಪ ಮಾಡಿರೋದು ಮಾಯನ್ನಲ್ಲ, ಜಗತ್ತನ್ನಲ್ಲ, ಅಧ್ಯಾರೋಪ ಮಾಡಿರೋದು ಭೇದವನ್ನ. ಹಾಗೆ ಅಂತ ನೋಡಿ, ಮುಂಚೆ ಎತ್ಕೊಳ್ತಾ ಓ ಏನಪ್ಪ ಅಂದರೆ, ಓ ಈ ಮಾಯೆ ಅನ್ನೋದಿದೆಯಲ್ಲ, ಮಾಯ ಪ್ರಕೃತಿ ಇದೆಯಲ್ಲ, ಇದು ಬ್ರಹ್ಮಶಕ್ತಿ, ಬ್ರಹ್ಮಕ್ಕಿಂತ ಬೇರೆ ಅಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತಾ ಇಲ್ವೋ? ಹೌದಾನೆ, ಗೊತ್ತಿದೆ. ಗೊತ್ತಿರೋದನ್ನೇ ಮಾಡಿದ್ರು, ಉಪಾಧಿ ಅಂತ ಮಾಡಿದ್ರು ಇಲ್ವೋ? ಶಾಸ್ತ್ರ ಮಾಡಿದೆ, ಹೌದಾನೆ. ಉಪಾಧಿ ಅಂತ ಮಾಡಿದ್ರೆ ಅದಕ್ಕಿಂತ ಬೇರೆ ಆಯಿತೋ ಇಲ್ವಾ? ಆಯಿತು. ಅದನ್ನು ಉಪಾಧಿ ಅಂತ ಇಟ್ಕೊಂಡಿದ್ದಂತಾನೆ ಈಶ್ವರ ಅಂತ ಬಂದಿದ್ದು. ಗೊತ್ತಾಯ್ತು. ಹೇಳ್ತೇನೆ ಕೇಳಿ. ಉಪಾಧಿ ಅನ್ನೋದನ್ನು ಹೇಳಿರೋದು ಯಾತಕ್ಕೆ ಅಂದರೆ, ಅಜ್ಞಾನಿಗೆ ಇದರ ಭೇದ ಬುದ್ಧಿ ಇಟ್ಕೊಂಡಿದ್ದಾನಲ್ಲ, ಅದ್ರ ಜೊತೆ ಸಮನ್ವಯವಾಗೋದಕ್ಕೆ ಮಾಡಿದ್ದಾರೆ. ಯಾಕೆ? ನಿಮಿತ್ತ ಕಾರಣ ಬೇಕು, ಉಪಾದಾನ ಕಾರಣ ಬೇಕು. ಆದ್ದರಿಂದ ಉಪಾಧಿ ಅಂತ ಇಟ್ಕೊಳ್ತಾ ಇದ್ದಿರೋದು ಬರೋಲ್ಲ. ಅದೇನು ಮಾಡಿರೋದು, ಯಾವ ರೀತಿ ಬ್ರಹ್ಮಶಕ್ತಿಯಾಗಿರೋ ಮಾಯನ್ನು ಬ್ರಹ್ಮಕ್ಕಿಂತ ಬೇರೆ ಅಂತ ಉಪಾಧಿ ಅಂತ ಮಾಡ್ತೋ, ಹಾಗೇನೆ ನಾಮರೂಪಗಳನ್ನು ಕೂಡ ಬ್ರಹ್ಮಕ್ಕೆ ಉಪಾಧಿ ಅಂತ ಹೇಳ್ತು. ಈ ಉಪಾಧಿಯನ್ನು ಇಟ್ಕೊಂಡ್ರೆ ಅವನ ಸರ್ವಜ್ಞತ್ವ ವ್ಯವಹಾರ ಇದೆ, ಸರ್ವಶಕ್ತಿ ವ್ಯವಹಾರ ಇದೆ. ಉಪಾಧಿ ಬುದ್ಧಿ ಬಿಟ್ರೆ ಅವನ ಸರ್ವಜ್ಞತ್ವ ವ್ಯವಹಾರವಿಲ್ಲ. ಸೃಷ್ಟಿ ಕ್ರಮನ ಹೇಳೋದಕ್ಕೆ ಉಪಾಧಿನ ಹೊರಕ್ಕೆ ತಂದು ಬಿಟ್ಟು ಅದರ ಇದನ್ನ ಪರಿಣಾಮ ಸೃಷ್ಟಿ ಕ್ರಮ ಹೇಳ ನೋಡಿ. ಶಕ್ತಿ ಬ್ರಹ್ಮದ್ದೇ ಶಕ್ತಿ, ಅವನ ಈಶ್ವರಂದೇ ಶಕ್ತಿ, ಶಕ್ತಿಗೆ ಅನನ್ಯ ಅಂತ ಹೇಳಿದ ಮೇಲೆ ಅಲ್ಲಿ ಬ್ರಹ್ಮ ಒಂದೇನೆ, ಅದು ಇನ್ನೇನು ಉಳಿದೇ ನಿಜ, ಅದು ಅಂಶವೇ ಇಲ್ಲ. ಪ್ರಕ್ರಿಯೆ ಸೃಷ್ಟಿನ ಹೇಳಕ್ಕೋಸ್ಕರ ಹೇಳ್ತೀನಿ ಕೇಳಿ. ಮತ್ತೆ ವಸ್ತು ಇದೆ, ಮತ್ತೆ ಇನ್ನೊಂದೇ ಒಂದು ಪಾಯಿಂಟ್. ಈಗ ಪ್ರತ್ಯಕ್ಷವನ್ನು ಹೇಳಕ್ ಮುಂಚೆನೇ ಅಧ್ಯಾಸ ಇದೆ. ಈಗ ಅಧ್ಯಾಸ ಅಂತ ಅನ್ನೋದು ತಾನು ಪ್ರಮಾತೃ ಅಂತ ಇಟ್ಕೊಂಡ ಮೇಲೆ ಬರೋ ವಿಚಾರ. ಪ್ರಮಾತ್ರ ಸಿದ್ಧಿಸೋದನ್ನೇ ಅಧ್ಯಾಸ ಇದ್ದ ಮೇಲೆ, ಅಂದ್ರೆ ತಪ್ಪು ತಿಳುವಳಿಕೆ ಅಂತ ಅನ್ನೋದು ಮುಂಚೆ ಇದೆ. ಪ್ರತ್ಯಕ್ಷಾದಿಗಳಿಂದ ನಾವು ಯಾವ ನಿಜಾನವನ್ನು ತಿಳಿಸಬೇಕಾಗೋದಿಲ್ಲ. ಪ್ರತ್ಯಕ್ಷಕ್ಕೆ ತೋರ್ತಾ ಇದೆ. ಪ್ರತ್ಯಕ್ಷಕ್ಕೆ ಇದರಲ್ಲಿ ಚಾಂದೋಗ್ಯದಲ್ಲೂ ಸತ್ಕಾರ್ಯವಾದವನ್ನ ಹೇಳ್ತಾ ಇರುವಾಗ ಈ ವಸ್ತು ಅಂತ ಅದನ್ನ ವೈನಾಶಿಕರ ಇದನ್ನ ಬೀಜದಿಂದ ಅಂಕುರ ಅಂತ ಅನ್ನೋದನ್ನ ತೆಗೆದುಹಾಕೋದಕ್ಕೋಸ್ಕರ ಶಂಕರಾಚಾರ್ಯರು ಉಪಯೋಗಿಸಿದ್ದಾರೆ. ಆದ್ರಲ್ಲಿ ಸತ್ಕಾರ್ಯವಾದದ ಉಗಮ ಅಲ್ಲೇ ಇದೆ. ವಸ್ತು ಅಂದ್ರೆ ಏನು? ವ್ಯಾವಹಾರಿಕವಾಗಿ ನಾವು ನೋಡ್ತಾ ಇರೋದು ಬೀಜ ಅಂದ್ರೆ ಏನು ಅಂತ ಪ್ರಶ್ನೆ ಹಾಕೊಳ್ತಾರೆ. ಬೀಜ ಅನ್ನೋದು ಅದರ ಅವಯವಗಳಿಗಿಂತ ಬೇರೆ ಅಲ್ಲ. ಒಂದು ಅವಯವ ಅಂತಂದ್ರೇನು? ಅದರ ಅವಯವಗಳಿಗಿಂತ ಬೇರೆ ಅಲ್ಲ. ಇದು ಹೋಗ್ತಾ ಇದೆ. ಆದ್ರಿಂದ ಅಭಾವದಿಂದ ಭಾವ ಬರೋಲ್ಲ ಅಂತ ಅನ್ನೋದನ್ನ ಸ್ಥಿರ ಮಾಡ್ತಾರೆ. ಆದ್ರೆ ಇರೋದ್ರಿಂದ ಮಾತ್ರ ತೋರುತ್ತೆ, ವ್ಯಾವಹಾರಿಕವಾಗಿ ಇರೋದ್ರಿಂದ ತೋರುತ್ತೆ ಅಂತ ಅನ್ನೋದನ್ನ ಅಲ್ಲಿ ಹೇಳಿದ್ದಾರೆ. ಅಲ್ಲೇನೆ ಆ ಬುದ್ಧಿ ಪರಿಕಲ್ಪಿತ ಅಂತ ಬಂದಿದೆಯಲ್ಲ, ಆ ವಾಕ್ಯ ಬಂದಿರೋದು ಅಲ್ಲೇನೆ ಚಾಂದೋಗ್ಯದಲ್ಲಿ. ಆದ್ರಿಂದ ಬ್ರಹ್ಮವು ಎಲ್ಲಾ ಕಡೆನಲ್ಲೂ ಇದೆ. ಇಲ್ಲಿ ನಾವು ವಿಶೇಷ ಜ್ಞಾನ ಎಲ್ಲಾ ಕಡೆಯಲ್ಲಿ ಇದೆ ಹಾಗಂತ ಏನ್ ಹೇಳೋದು, ಬ್ರಹ್ಮ ಎಲ್ಲಾ ಕಡೆಯಲ್ಲಿ ಇದೆ ಅನ್ನೋದ್ರಲ್ಲಿ ಅದ್ರಲ್ಲಿ ಯಾವ ಸಂಶಯ ಎಂಥದ್ದು ಇಲ್ಲದೆ ಇರೋದ್ರಲ್ಲಿ ತೋರ್ಬೇಕು. ಒಂದು ವಸ್ತು ಮಾಯೆಯಿಂದ ತೋರಕ್ತಿಯ ವಿನಃ ಆ ವಸ್ತು ನಿಜ ಅಂತ ಅನ್ನೋದ್ರಲ್ಲಿ ಅದನ್ನ ಪ್ರತ್ಯಕ್ಷ ಪ್ರಮಾಣದಿಂದ ಹೇಳಕ್ ಆಗೋಲ್ಲ. ಗೊತ್ತಾಯ್ತು. ಇವಾಗ ನಾನು ಇದನ್ನು ಪೂರ್ತಿ ನಾಳೆ ಸಹ ಖಂಡಿತ ಡಿಸ್ಕಸ್ ಮಾಡೋಣ. ನಾಳೆ ಖಂಡಿತ ಇನ್ನೊಂದು ಪಾಯಿಂಟ್ ಹೇಳ್ತೇನೆ ಕೇಳಿ. ಇದರಲ್ಲಿ ಇದೆಯಲ್ಲ ಮುಂದಕ್ಕೆ ತುಂಬ ಬೇಗ ಮುಗಿಯುತ್ತೆ, ಗೊತ್ತಾಯ್ತಾ? ಅದರಿಂದ ಸಮಯ ಇದೆ. ನೀವೇನೋ ಪ್ರಶ್ನೆಗಳು ಕೇಳದೆ ಇದ್ದರೆ ಇನ್ನು ಒಂದೊಂದು ಗಂಟೆ ಮಾಡಿಬಿಟ್ಟು ಮುಗಿಸ್ಬೋದು ಇದನ್ನು, ಗೊತ್ತಾಯ್ತಲ್ಲ? ಅದಕ್ಕೆ ಗೊತ್ತಾಯ್ತು. ಅದಕ್ಕೆ ಅಯ್ಯೋ ಐ ಆಮ್ ಸಿಂಪ್ಲಿ
ಸಂತೋಷವಾಗ್ಬಿಟ್ಟಿದೆ ನೀವು ಕೇಳಬೇಕು. ಯಾಕೆಂದರೆ ಆವಾಗಲೇ ಕೇಳ್ತಾನೆ ನಾನು ಸ್ಪಷ್ಟವಾಗೋದು. ನಾನು ಸ್ಪಷ್ಟವಾದರೆ ನಾನು ಇನ್ನೊಬ್ಬರು ಸ್ಪಷ್ಟವಾಗಿ ತಿಳಿಸ್ಬೋದು. ಅದರಿಂದ ಗೊತ್ತಾಯ್ತಲ್ವಾ? ಅದರಿಂದ ಅವಶ್ಯ ನಾನು ಇದೇ ಪ್ರಶ್ನೆಯನ್ನು ಖಂಡಿತವಾಗ್ಲೂ ನಾಳೆ ಮುಂದುವರ್ಸೋಣ. ಹೇಳಿ. ಶ್ರುತಿ ಸ್ಮೃತಿ ಪುರಾಣ